ಯಾರಾದ್ರೂ ಹೇಳ್ರಿ, ನಾನು ಆಶ್ಚರ್ಯಕರವಾದ ಬೆಳಕಿನಲ್ಲಿದ್ದೀನಿ. ಎಲ್ಲರೂ ಕೂಡಿ ಇದನ್ನ ನೋಡಲು ಸ್ವಾಮಿ. ಆಶ್ಚರ್ಯಕರವಾದ ಬೆಳಕಿನಲ್ಲಿರೋದ್ರಿಂದ ಆಶ್ಚರ್ಯಕರವಾದಂಥ ಮಹತ್ ಕಾರ್ಯಗಳನ್ನು ನಾನು ಕೊಯ್ತಾ ಇದ್ದೀನಿ. ನನ್ನ ದೇವರು ಆಶ್ಚರ್ಯಕರವಾದವನು. ಸ್ತೋತ್ರ ಸಲ್ಲಿಸ್ತೇವೆ. ಈ ಬೆಳಗಿನ ಜಾವದಲ್ಲಿ ಕರ್ತನ ಸನ್ನಿಧಾನದಲ್ಲಿ ಮತ್ತೊಂದು ಆವೃತ್ತಿ ನಾವು ಎಲ್ಲರೂ ಈ ರೀತಿಯಾಗಿ ಕೂಡಿ ಬರುವುದು ಎಷ್ಟು ಸುಂದರವಾದದ್ದು. ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ, ಪ್ರತಿಯೊಬ್ಬೊಬ್ಬರು ಪ್ರತಿ ಭಾನುವಾರದ ಹಾಗೆ ಈ ಭಾನುವಾರವೂ ಕೂಡ ಕುಟುಂಬವಾಗಿದ್ದುಕೊಂಡು, ಒಂದೇ ಸಭೆಯಾಗಿದ್ದುಕೊಂಡು ಕುಟುಂಬದೊಂದಿಗೆ ನಮ್ಮೊಡನೆ ಆರಾಧನೆಯಲ್ಲಿ ಪಾಲ್ಗೊಳ್ಳುವುದಾಗಿದ್ದರೆ ಎಷ್ಟೋ ಒಳ್ಳೆಯದಾಗಿರ್ತದೆ ದೇವ ಜನರೆಲ್ಲರೂ. ಯಾಕಂದ್ರೆ ಆತನ ವಾಕ್ಯ ಈ ರೀತಿಯಾಗಿ ಬರುತ್ತದೆ, ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ಹೆಸರಿನಲ್ಲಿ ಕೂಡಿ ಬಂದಿರ್ತಾರೋ ಅವರ ಮಧ್ಯದಲ್ಲಿ ನಾನೇ ಇಳಿದು ಬರ್ತೇನಂತ ಹೇಳಿದ ಆತನು. ಈ ಬೆಳಗಿನ ಜಾವದಲ್ಲಿ ನಾನು ಬಲವಾಗಿ ನಂಬ್ತೇನೆ ದೇವ ಜನರೇ, ಈ ಬೆಳಗಿನ ಜಾವದಲ್ಲಿ ಕರ್ತನು ನಮ್ಮೊಂದಿಗೆ ಮಾತನಾಡಲಿಕ್ಕೆ ಇದ್ದಾನೆ ಅಂತ ನಾನು ನಂಬ್ತೇನೆ. ಒಂದು ವೇಳೆ ನೀನು ಸಮರ್ಪಿಸುವುದಾಗಿದ್ದರೆ, ಕರ್ತನ ಸಮ್ಮುಖದಲ್ಲಿ ನೀನು ಸಮರ್ಪಿಸುವುದಾಗಿದ್ದರೆ, ನಮ್ಮ ಹೃದಯಗಳನ್ನು ಆತನಿಗೆ ಅರ್ಪಿಸುವುದಾಗಿದ್ದರೆ, ನಾನು ಹೇಳ್ತೇನೆ ಖಂಡಿತವಾಗಿಯೂ ಕರ್ತನು ನಿನ್ನನ್ನು ಮುಟ್ಲಿಕ್ಕೆ ಹೋಗ್ತಾ ಇದ್ದಾನೆ. ಓರಿ ಅಂದರೆ ಮನಸ್ಕುತ್ರ ಮನ ಕತ್ತರ ಕಣ್ಣುಗಳು ಮುಚ್ಚಿಕೊಂಡರಾಗಿ ನನ್ನೊಂದಿಗೆ ಪ್ರತಿಯೊಬ್ಬೊಬ್ಬರು ಈ ಹೃದಯ ಆಳದಿಂದ ಆತನ ಆರಾಧಿಸೋಣ. ಯೇಸುವೇ ನನ್ನ ಚಿಕ್ಕ ಹೃದಯದಿ ಅತ್ಯುನ್ನತನಾದ ನನ್ನ ದೇವರನ್ನಾರಾಧಿಸುವೆ. ಒಡೆದ ನನ್ನ ಪಾತ್ರೆಯ ಕುಂಬಾರನ ಬಳಿ ತಂದು ಸರಿ ಮಾಡಲು ಕೋರುವೆ. ಚಿಕ್ಕ ಹೃದಯದಿ ಅತ್ಯುನ್ನತನಾದ ನನ್ನ ದೇವರನ್ನಾರಾಧಿಸುವೆ. ಒಡೆದ ನನ್ನ ಪಾತ್ರೆಯ ಕುಂಬಾರನ ಬಳಿ ತಂದು ಸರಿ ಮಾಡಲು ಈ ಹೃದಯ ಆಳದಿಂದ ಆತನಿಗೆ ಹೇಳ್ತಾರೆ, ಚಿಕ್ಕ ಹೃದಯದಿಂದ ನನ್ನ ಚಿಕ್ಕ ಹೃದಯದಿ ಅತ್ಯುನ್ನತನಾದ ದೇವರನ್ನಾರಾಧಿಸುವೆ. ಒಡೆದ ಹೃದಯದವರಾಗಿ ಒಡೆದ ನನ್ನ ಪಾತ್ರೆಯ ಕುಂಬಾರನ ಬಳಿ ತಂದು ಸರಿ ಮಾಡಲು ಕೋರುವೆ. ಹೋಸನ್ನ ಹೋಸನ್ನ ಯಹೂದ್ಯರ ರಾಜನಿಗೆ. ಹೋಸನ್ನ ಹೋಸನ್ನ ಬರಲಿರುವ ನನ್ನ ರಾಜನಿಗೆ. ಹೋಸನ್ನ ಹೋಸನ್ನ ಯಹೂದ್ಯರ ರಾಜನಿಗೆ. ಹೋಸನ್ನ ಹೋಸನ್ನ ಬರಲಿರುವ ನನ್ನ ರಾಜನಿಗೆ. ಓರಿ ಅಂದರೆ ಮನಸ್ಸು ಬೇಗನೆ ಬರ್ಲಿಕ್ಕಿರುವ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ ಕರ್ತನೆ. ನಮ್ಮ ಮಧ್ಯದಲ್ಲಿ ವಾಸ ಮಾಡುವ ನನ್ನ ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇವೆ. ಈ ಚಿಕ್ಕ ಹೃದಯದಿಂದ ಸ್ವಾಮಿ ಕರ್ತನೆ, ಮುರಿದ ಹೃದಯದಿಂದ ಸ್ವಾಮಿ, ಒಡೆದ ನನ್ನ ಪಾತ್ರೆಯಿಂದ ಸ್ವಾಮಿ ಕರ್ತನಿಂದ ಸನ್ನಿಧಾನದಲ್ಲಿ ಬರ್ತೇವೆ. ಓರಿ ಅಂದರೆ ಮನಸ್ಸು ಮನ ಚಿಕ್ಕ ಹೃದಯದಿ ಅತ್ಯುನ್ನತನಾದ ನನ್ನ ದೇವರನ್ನಾರಾಧಿಸುವೆ. ಯಾರಾದ್ರೂ ಆರಾಧಿಸ್ತೀರಾ? ಒಡೆದ ನನ್ನ ಪಾತ್ರೆಯ ಕುಂಬಾರನ ಬಳಿ ತಂದು ಸರಿ ಮಾಡಲು ಕೋರುವೆ. ನನ್ನ ಚಿಕ್ಕ ಹೃದಯದಿ ಅತ್ಯುನ್ನತನಾದ ನನ್ನ ದೇವರನ್ನ ಆರಾಧಿಸುವೆ. ಈ ಒಡೆದ ಹೃದಯದ ಮೂಲಕ ಒಡೆದ ನನ್ನ ಪಾತ್ರೆಯ ಕುಂಬಾರನ ಬಳಿ ತಂದು ಸರಿ
ಮಾಡಲು ಕೋರುವೆ. ಹೋಸನ್ನ ಹೋಸನ್ನ ಯಹೂದ್ಯರ ರಾಜನಿಗೆ. ಹೋಸನ್ನ ಹೋಸನ್ನ ಬರಲಿರುವ ನನ್ನ ರಾಜನಿಗೆ. ಯಹೂದ ಕುಲದ ಸಿಂಹಕ್ಕೆ ಯಾರಾದರೂ ಹೇಳ್ತಾರೆ ಬೆಳಗಿನ ಜಾವದಲ್ಲಿ ಹೋಸನ್ನ ಯಹೂದ್ಯರ ರಾಜನಿಗೆ. ಹೋಸನ್ನ ಹೋಸನ್ನ ಬರಲಿರುವ ನನ್ನ ರಾಜನಿಗೆ. ಮಣ್ಣಿನಿಂದ ತೆಗೆಯಲ್ಪಟ್ಟೆನು, ಮರಳಿ ಮಣ್ಣಿಗೆ ನಾ ಸೇರುವೆ. ಮಣ್ಣಿನಿಂದ ತೆಗೆಯಲ್ಪಟ್ಟೆನು, ಮರಳಿ ಮಣ್ಣಿಗೆ ನಾ ಸೇರುವೆ. ಮನ್ನಾದ ನನ್ನ ಮಹಿಮೆಯಾಗಿಸಲು ನಿನ್ನ ಮಹಿಮೆಯ ತ್ಯಜಿಸಿದೆ. ಮನ್ನಾದ ನನ್ನ ಮಹಿಮೆಯಾಗಿಸಲು ನಿನ್ನ ಮಹಿಮೆಯ ತ್ಯಜಿಸಿದೆ. ಹೋಸನ್ನ ಹೋಸನ್ನ ಯಹೂದ್ಯರ ರಾಜನಿಗೆ. ಹೋಸನ್ನ ಹೋಸನ್ನ ಬರಲಿರುವ ರಾಜನಿಗೆ. ಹೋಸನ್ನ ಹೋಸನ್ನ ಯಹೂದ್ಯರ ಸಿಂಹಾಸನ ರೂಢನಿಗೆ. ಯಾರಾದ್ರೂ ಬೆಳಗಿನ ಜಾವದಲ್ಲಿ ಹೋಸಾನ ಎಂಬುದಾಗಿ ಹೋಸನ್ನ ಯಹೂದ ಕುಲದ ಸಿಂಹಕ್ಕೆ ಬೆಳಗಿನ ಜಾವದಲ್ಲಿ ಬರಲಿರುವ ನನ್ನ ರಾಜನಿಗೆ. ನಿನ್ನೊಬ್ಬನನ್ನು ಆರಾಧಿಸುತ್ತೇವೆ ಸ್ವಾಮಿ ಕರ್ತನೆ, ನಿನ್ನೊಬ್ಬನನ್ನು ಕೊಂಡಾಡ್ತೇವೆ ಸ್ವಾಮಿ ಕರ್ತನೆ, ಯಾಕಂದ್ರೆ ನಿನ್ನ ಹಾಗೆ ಬೇರೆ ಯಾರು ಇಲ್ಲ ಸ್ವಾಮಿ ಕರ್ತನೆ. ಓ ಅಂದರೆ ಈ ಬೆಳಗಿನ ಜಾವದಲ್ಲಿ ದೇವ ಜನರನ್ನು ಕೂಡಿಕೊಂಡು ಒಂದು ಕ್ಷಣ ನನ್ನೊಂದಿಗೆ ಈ ಒಂದು ಹಾಡನ್ನು ನಂಬಿಕೆಯಿಂದ ಹಾಡೋಣ ದೇವ ಜನರೇ. ಮಣ್ಣಿನಿಂದ ತೆಗೆಯಲ್ಪಟ್ಟೆನು, ಓ ಎಸ್ಸಲ್ಲ, ಮರಳಿ ಮಣ್ಣಿಗೆ ನಾ ಸೇರುವೆ. ಮಣ್ಣಿನಿಂದ ತೆಗೆಯಲ್ಪಟ್ಟೆನು, ಮರಳಿ ಮಣ್ಣಿಗೆ ನಾ ಸೇರುವೆ. ಮನ್ನಾದ ನನ್ನ ಮಹಿಮೆಯಾಗಿಸಲು ನಿನ್ನ ಮಹಿಮೆಯ ತ್ಯಜಿಸಿದೆ. ಮನ್ನಾದ ನನ್ನ ಮಹಿಮೆಯಾಗಿಸಲು ನಿನ್ನ ಮಹಿಮೆಯ ತ್ಯಜಿಸಿದೆ. ಹೋಸನ್ನ ಹೋಸನ್ನ ಯಹೂದ್ಯರ ರಾಜನಿಗೆ. ಹೋಸನ್ನ ಹೋಸನ್ನ ಬರಲಿರುವ ನನ್ನ ರಾಜನಿಗೆ. ಹೋಸನ್ನ ಹೋಸನ್ನ ಯಹೂದ್ಯರ ರಾಜನಿಗೆ. ಹೋಸನ್ನ ಹೋಸನ್ನ ಬರಲಿರುವ ನನ್ನ ರಾಜನಿಗೆ. ಮಣ್ಣಾದ ನಮ್ಮನ್ನ ನೆಲದ ಮನೆಯಿಂದ ತೆಗೆಯಲ್ಪಟ್ಟಂತ ನಾವು ಆತನು ತನ್ನ ಉಸಿರಿನ ಮೂಲಕ ತನ್ನ ಜೀವ ಶ್ವಾಸದ ಮೂಲಕ ನಾವು ಎಬ್ಬಿಸಿದ ಆತನು. ಈ ಲೋಕ ಯಾತ್ರೆಯೋ ನನಗಿರುವ ಬಯಕೆಯಲ್ಲ, ಈ ಲೋಕ ಯಾತ್ರೆಯೋ ಒಂದೇ ಒಂದು ಬಯಕೆ ಸ್ವಾಮಿ, ನನಗಿರುವ ಬಯಕೆಯಲ್ಲ. ನನ್ನ ಕೊನೆ ಉಸಿರು ಇರುವವರೆಗೂ
ಸಾಯುವವರೆಗೂ ನಿನ್ನ ನಾಮವ ಸಾರುವುದೊಂದೇ. ನನ್ನ ಕೊನೆ ಉಸಿರು ಇರುವವರೆಗೂ ನಿನ್ನ ನಾಮವ ಸಾರುವುದೊಂದೇ. ಹೋಸನ್ನ 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 ಅಂದು ಎರಿಕೋ ಹೋಸನ್ನ ಯೆಹೋಶುವನ ಸೈನಿಕರು ಅಂದು ಎರಿಕೋ ಗೋಡೆ ಸುತ್ತಲೂ ಹೋಸನ್ನ ಹೋಸನ್ನ ಹಾಡುವಾಗ ಸತತವಾಗಿ ಹಾಡುವಾಗ ಆ ಎರಿಕೋ ಗೋಡೆ ಹೋಸನ್ನ ಎರಿಕೋ ಗೋಡೆ ಹೋಸನ್ನ 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 ಯೆಹೂದ್ಯರ ರಾಜನಿಗೆ ಹೋಸನ್ನ ಹೋಸನ್ನ ಬರಲಿರುವ ನನ್ನ ರಾಜನಿಗೆ ಚಿಕ್ಕ ಹೃದಯಾದಿ ಅತ್ಯುನ್ನತನಾದ ನನ್ನ ದೇವರನ್ನಾರಾಧಿಸುವೆ. ಆತನಿಗೆ ಮುರಿದ ಹೃದಯವೇ ಇಷ್ಟ ದೇವ ಜನರೇ, ಆತನಿಗೆ ಮುರಿದ ಪಾತ್ರೆಯೇ ಇಷ್ಟ. ಆತನಿಗೆ ಕುಂದಿ ಹೋಗಿರ್ತಕ್ಕಂಥ ಮನಸ್ಸೇ ಇಷ್ಟ. ಆತನು ನಮ್ಮ ಆತನು ಶ್ರೀಮಂತನ ನೋಡುವನಲ್ಲ, ನಮ್ಮ ಸಿರಿತನವನ್ನು ನೋಡುವನಲ್ಲ, ನಮ್ಮ ಬಡತನ ನೋಡುವನಲ್ಲ ದೇವ ಜನರೇ. ಆತನು ನಮ್ಮ ಹೃದಯಗಳನ್ನು ನೋಡುವ ಆತನಾಗಿದ್ದಾನೆ. ಈ ಬೆಳಗಿನ ಜಾವದಲ್ಲಿ ಯಾರಾದರೂ ತಮ್ಮ ಮುರಿದ ಹೃದಯಗಳಿಂದ ಆತನ ಸನ್ನಿಧಾನಕ್ಕೆ ಅಥವಾ ಆತನ ಪಾದ ಸನ್ನಿಧಿಯಲ್ಲಿ ಬರುವುದಾಗಿದ್ದರೆ ಆತನು ಅಂದು ವೈರಿಯ ಮುಂದೆ ಹೇಗೆ ಒಂದು ಚಿಕ್ಕ ಕಣಿವೆಯಿಂದ ಆ ದಾವೀದನ ಗೋಲಿಯಾತನನ್ನು ಕೊಂದ ಹೃದಯಾದಿ ಅತ್ಯುನ್ನತನಾದ ದೇವರನ್ನು ಆರಾಧಿಸುವೆ. ಮುರಿದ ನನ್ನ ಪಾತ್ರೆಯ ಕುಂಬಾರನ ಬಳಿಗೆ ನಾವೆಲ್ಲರೂ ಹೋಗೋಣ, ಸರಿ ಮಾಡಲು ಕೋರುವೆ. ಹೋಸನ್ನ ಹೋಸನ್ನ ಯೆಹೂದ್ಯರ ರಾಜನಿಗೆ ಹೋಸನ್ನ ಹೋಸನ್ನ ಬರಲಿರುವ ನನ್ನ ರಾಜನಿಗೆ ಹೋಸನ್ನ ಹೋಸನ್ನ ಯೆಹೂದ್ಯರ ರಾಜನಿ. ಆ ಎರಿಕೆ ಗೋಡೆ ಕೆಡವಿದ ಆತನಿಗೆ ಹೇಳ್ತಾರೆ ಯಾರಾದರೂ ಹೋಸನ್ನ ಹೋಸನ್ನ ಬರಲಿರುವ ಇವಾಗ ಮಾಡಿದ ಆತನಿಗೆ ಯಾರಾದರೂ ಹೇಳ್ತಾರೆ ಹೋಸನ್ನ ಹೋಸನ್ನ. 40 ವರ್ಷ ಇಸ್ರಾಯೇಲರನ್ನು ಅರಣ್ಯದಲ್ಲಿ ನಡೆಸಿದ ಆತನಿಗೆ ಯಾರಾದರೂ ಹೇಳ್ತಾರೆ ಬೆಳಗಿನ ಜಾವದಲ್ಲಿ ಹೋಸನ್ನ ಇದೇ ಗಳಿಗೆಯಲ್ಲಿ 40 ವರ್ಷ ಇಸ್ರಾಯೇಲ್ ನಡೆಸಿದ ಆತನು ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿದ ಆತನು ಎರುಕು ಗೋಡೆ ಕೆಡವಿದ ಆತನು ಇದೇ ಗಳಿಗೆಯಲ್ಲಿ ನನ್ನ ಕುಟುಂಬದಲ್ಲಿ ಕಾರ್ಯಗಳು ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ದೇವ ಜನರೇ. ಹೋಸನ್ನ 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 ಕಾಲುಗಳ ಮೇಲೆ ಬರುವುದಾಗಿದ್ದರೆ ಮನ ಕಾಲುಗಳ ಮೇಲೆ ಹೋಸನ್ನ 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 ಹೋಸನ್ನ
ಯಹೂದ್ಯರ ರಾಜನಿಗೆ ಹೋಸನ್ನ ಹೋಸನ್ನ, ಬರಲಿರುವ ನನ್ನ ಕರ್ತನಿಗೆ ಹೋಸನ್ನ ಹೋಸನ್ನ, ಯಹೂದ್ಯರ ರಾಜನಿಗೆ. ಆ ಬೇಗನೆ ಬರಲಿಕ್ಕಿರುವಾತನು, ನಮ್ಮ ಮಧ್ಯದಲ್ಲಿ ವಾಸ ಮಾಡುವಾತನು, ನಮ್ಮ ರೋಗಗಳನ್ನು ಗುಣಪಡಿಸುವಾತನು, ನಮ್ಮ ಬಲಹೀನದಲ್ಲಿ ಆತನ ಬಲವನ್ನು ಸೃಷ್ಟಿ ಮಾಡುವಾತನು. ಓ ಎಸ್ ಲಾರ್ಡ್, ಎಂತ ಒಳ್ಳೆ ದೇವರು ನೀನು ಸ್ವಾಮಿ ಕರ್ತನ ಬಯಸುವೆ. ಸ್ವಾಮಿ ನೀನು ನಮ್ಮ ಬಡತನವನ್ನು ನೋಡುವ ದೇವರಲ್ಲ ಸ್ವಾಮಿ ಕರ್ತನ ಬಯಸುವೆ. ನಮ್ಮ ಕುಟುಂಬಗಳನ್ನು ನೋಡುವ ದೇವರಲ್ಲ ಸ್ವಾಮಿ, ಆದರೆ ಹೃದಯವನ್ನು ನೋಡುವಾತ ನಿನ್ನಾಗಿದ್ದೆ ಸ್ವಾಮಿ ಕರ್ತನೆ. ದೇವಜನ, ನಾನು ಹೇಳ್ತೇನೆ, ಒಂದು ವೇಳೆ ಆ ಮುರಿದ ಹೃದಯವನ್ನು ನಿನ್ನ ಕರ್ತನಿಗೆ ಸಮರ್ಪಿಸುವುದಾಗಿದ್ದರೆ, ಆ ಮುರಿದ ಹೃದಯ ನಿನ್ನ ಕರ್ತನಿಗೆ ಸಮರ್ಪಿಸುವುದಾಗಿದ್ದರೆ, ನಿನ್ನ ಜೀವಿತದ ಎಲ್ಲ ಎರಿಕೋ ಗೋಡೆಗಳು ಓ ಅಂದರೆ ಮನಸ್ಕುತ್ರೋ ಮನ ಕತ್ತಲ ಓ ಯೇಸುವೇ, ನನ್ನ ಚಿಕ್ಕ ಹೃದಯದಿ ಅತ್ಯುನ್ನತನಾದ ನನ್ನ ದೇವರನ್ನ ಆರಾಧಿಸುವೆ. ಒಡೆದ ನನ್ನ ಪಾತ್ರೆಯ ಕುಂಬಾರನ ಬಳಿ ತಂದು ಸರಿ ಮಾಡಲು ಕೋರುವೆ. ನನ್ನ ಚಿಕ್ಕ ಹೃದಯದಿ ಅತ್ಯುನ್ನತನಾದ ನನ್ನ ದೇವರನ್ನ ಆರಾಧಿಸುವೆ. ಆತನ ಬಳಿಗೆ ಒಯ್ಯೋಣ ದೇವ ಜನರೇ, ನಮ್ಮ ಮುರಿದ ಹೃದಯಗಳನ್ನು ಆತನ ಬಳಿಗೆ ಒಯ್ಯೋಣ, ನಮ್ಮ ಮುರಿದ ಕುಟುಂಬಗಳನ್ನು ಆತನ ಬಳಿಗೆ ಒಯ್ಯೋಣ, ನಮ್ಮ ಮುರಿದ ಪರಿಸ್ಥಿತಿಗಳನ್ನು ಆತನ ಬಳಿಗೆ ಒಯ್ಯೋಣ, ನಮ್ಮ ನಮ್ಮ ಮುರಿದಲ್ಪಟ್ಟ ಹಣಕಾಸಿನ ವಿಷಯಗಳನ್ನು ಆತನ ಬಳಿಗೆ ಒಯ್ಯೋಣ. ಓ ಅಂದರೆ ಮನಸ್ಸು ದೇವರನ್ನ ಆರಾಧಿಸುವೆ. ಒಡೆದ ನನ್ನ ಪಾತ್ರೆಯ ಕುಂಬಾರನ ಬಳಿ ತಂದು ಸರಿ ಮಾಡಲು ಕೋರುವೆ. ಹೊಸನ ಹೋಸನ್ನ ಹೋಸನ್ನ, ಯಹೂದ್ಯರ ರಾಜನಿಗೆ ಹೋಸನ್ನ ಹೋಸನ್ನ, ಬರಲಿರುವ ನನ್ನ ರಾಜನಿಗೆ ಹೋಸನ್ನ ಹೋಸನ್ನ, ಯಹೂದ್ಯರ ರಾಜನಿಗೆ ಹೋಸನ್ನ ಹೋಸನ್ನ, ಬರಲಿರುವ ನನ್ನ ರಾಜನಿಗೆ. ಆಕಾಶವೇ ನಿನ್ನ ಸಿಂಹಾಸನ, ಭೂಮಿಯೇ ನಿನ್ನ ಪಾದಪೀಠವು. ಆಕಾಶವೇ ನಿನ್ನ ಸಿಂಹಾಸನ, ಭೂಮಿಯೇ ನಿನ್ನ ಪಾದ. ದೇವಜನರೇ, ಆ ಮರಿಯಳ ಹಾಗೆ ಪಾದಪೀಠವನ್ನು ನಾವು ಆರಿಸಿಕೊಳ್ಳೋಣ, ಆ ಮರಿಯಳ ಹಾಗೆ ಪಾದವನ್ನು ಆರಿಸಿಕೊಳ್ಳೋಣ. ಆತನ ಸಿಂಹಾಸನಕ್ಕೆ ನಾವು ಯೋಗ್ಯರಲ್ಲ, ಆದರೆ ಆತನ ಪಾದ ಸನ್ನಿಧಿಯಲ್ಲಿ ಅಪ್ಪಿಕೊಳ್ಳೋಣ, ಆತ ಪಾದ ಸನ್ನಿಧಿಯನ್ನು ಉಮ್ಮುತ್ತಿಕೊಳ್ಳೋಣ. ಆಕಾಶವೇ ನಿನ್ನ ಸಿಂಹಾಸನ, ಭೂಮಿಯೇ ನಿನ್ನ ಪಾದಪೀಠವು. ಆಕಾಶವೇ ನಿನ್ನ ಸಿಂಹಾಸನ, ಭೂಮಿಯೇ ನಿನ್ನ ಪಾದಪೀಠವು. ಉದಯ ಕಾಲ ಸಮಯದಲ್ಲಿ
ಮಧ್ಯಾಹ್ನದ ಸಮಯದಲ್ಲಿ ರಾತ್ರಿಯ ಸಮಯದಲ್ಲಿ ನಿನ್ನಾರಾಧಿಸುವೆ. ಉದಯ ಕಾಲ ಸಮಯದಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ರಾತ್ರಿಯ ಸಮಯದಲ್ಲಿ ನಿನ್ನಾರಾಧಿಸುವೆ. ಹುಚ್ಚನಾದೆನು ನಾನು, ಕ್ರಿಸ್ತು ಹುಚ್ಚನಾದೆನು ನಾನು, ಹುಚ್ಚನಾದೆನು ನಾನು, ಕ್ರಿಸ್ತು ಹುಚ್ಚನಾದೆನು ನಾನು. ಎಲ್ಲರೂ ಕೂಡ ಹೇಳೋ ನಾವು ಆರಾಧನೆ 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 ಹುಚ್ಚನಾದೆನು ನಾನು, ಕ್ರಿಸ್ತ ಹುಚ್ಚನಾದೆನು ನಾನು, ಹುಚ್ಚನಾದೆನು ನಾನು. ಲೋಕದಲ್ಲಿರುವ ಆತನಿಗಿಂತ ನಮ್ಮೊಳಗೆ ಇರುವ ಆತನು, ನಿನ್ನೊಳಗೆ ಇರುವ ಆತನು ಶ್ರೇಷ್ಠನಾದ ಆತನು. ಆರಾಧನೆ 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 ಆರಾಧನೆ. ಆತನ ಪಾದ ಸನ್ನಿಧಿಗೆ ಹೇಳೋಣ ಆರಾಧನೆ ಎಂಬುದಾಗಿ, ಆ ಸಿಂಹಾಸನ ರೂಢನಿಗೆ ಹೇಳೋಣ ಆರಾಧನೆ ಎಂಬುದಾಗಿ. ಓರಿ ಅಂದರೆ ಆ 5 ರೊಟ್ಟಿ 2 ಮೀನುಗಳನ್ನು ಉಣಿಸಿದ ಆತನಿಗೆ ಹೇಳೋಣ ಆರಾಧನೆ ಎಂಬುದಾಗಿ. ಆರಾಧನೆ ಸಿಂಗ್ ಆರಾಧನೆ. ಆತನ ಬಲ ಇದು ಬರ್ತಾ ಇದೆ ದೇವಜನರೇ, ಆತನ ಗುಣಪಡಿಸಿ ಇದು ಬರ್ತಾ ಇದೆ, ಆತನ ಮಹಿಮೆ ಇದೆ ಕೆಳಗೆ ಇಳಿದು ಬರ್ತಾ ಇದೆ. ಓರಿ ಅಂದರೆ ಆರಾಧನೆ 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 ಆರಾಧನೆ. ಯಾರಾದರೂ ಆ ಪಾದ ಸನ್ನಿಧಿಗೆ ಮುತ್ತಿರ್ತೀರಾ? ಓ ರಿಹಾಂದರೆ ಮನಸ್ಸು ಮನಕಂತರ ಸ್ವಾಮಿ, ನಾವು ಸಿಂಹಾಸನಕ್ಕೆ ನೋಡುವಷ್ಟು ನಾವು ಯೋಗ್ಯರಲ್ಲ, ಆದರೆ ನಿನ್ನ ಪಾದ ಸನ್ನಿಧಿಯಲ್ಲಿ ಬಿದ್ದುಕೊಂಡಿರೋ ಹಾಗೆ ನಮಗೆ ಸಹಾಯ ಮಾಡು ಸ್ವಾಮಿ ಕರ್ತನ ಬಯಸುವೆ. ಮರಿಯಳ ಹಾಗೆ ಆ ಪಾದವನ್ನು ಆರಿಸಿಕೊಳ್ಳುವಂತ ಹೃದಯ ಸ್ವಾಮಿ ಕರ್ತನ ಬಯಸುವೆ. ಆ ದಾವಿದನಾಗಿ ಹಗಲಿರೋ ನಿನ್ನ ಆಲಯದಲ್ಲಿ ನಿನ್ನ ಆಲಯದ ಬಾಗಿಲನ್ನು ಕಾಯುವಂತ ಆಸೆ ಸ್ವಾಮಿ ಕರ್ತನೆ. ಓ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ ಕರ್ತನ ಬಯಸುವೆ, ನಿನಗೆ ಮಹಿಮೆ ಸಲ್ಲಿಸ್ತೇವೆ ಸ್ವಾಮಿ ಕರ್ತನ ಬಯಸುವೆ. ಯಾಕಂದ್ರೆ ಎಲ್ಲ ಆರಾಧನೆಗೆ ಯೋಗ್ಯನಾದ ದೇವರು ನೀನೊಬ್ಬನೇ ಸ್ವಾಮಿ, ಎಲ್ಲ ಮಹಿಮೆಗೆ ಯೋಗ್ಯನಾದ ದೇವರು ನೀನೊಬ್ಬನೇ ಸ್ವಾಮಿ ಕರ್ತನ ಬಯಸುವೆ. ನೋಡುವಂತ ಜನರನ್ನು ಆಶೀರ್ವದಿಸು ಸ್ವಾಮಿ ಕರ್ತನ ಬಯಸುವೆ, ಬಲಪಡಿಸು ಸ್ವಾಮಿ ಕರ್ತನೆ. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಉತ್ತರ ಕೊಡ್ತಕ್ಕಾಗಿ ಸ್ತೋತ್ರ ಸ್ವಾಮಿ. ನಂಬ್ತೇನೆ ಸ್ವಾಮಿ ಕರ್ತನೆ, ನೀನು ನಿನ್ನ ಜನರನ್ನು ಮುಟ್ಟಿದೀಯಾ ಅಂತ ನಂಬ್ತೇನೆ ಸ್ವಾಮಿ ಕರ್ತನೆ. ಎಲ್ಲ ಮಹಿಮೆ ಎಲ್ಲ ಗೌರವ ನಿನ್ನೊಬ್ಬನಿಗೆ ಸಲ್ಲಿಸುತ್ತಾ
ಪ್ರಾರ್ಥನೆಯನ್ನು ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯ. ನಾನು ನಂಬ್ತೇನೆ ದೇವರ ಬಲವಾದ ಪ್ರಸನ್ನತೆ ಈ ಸ್ಥಳದಲ್ಲಿದೆ ಅಂಥೇಳಿ. ಮುಂದುವರಿತಿರುವಾಗ ನಮ್ಮ ಕಾಣಿಕೆ ಮತ್ತು ದಶಮಾಂಶಗಳನ್ನು ಈ ಭಾನುವಾರದ ಕಾಣಿಕೆ ಮತ್ತು ದಶಮಾಂಶಗಳನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ ರೀ. ನಾನು ಬಯಸ್ತೇನೆ ನಿಮಗೆ ಕೊಟ್ಟಿರ್ತಕ್ಕಂಥ ಶಪರ್ಸ್ಗಳು ಕೊಟ್ಟಿರ್ತಕ್ಕಂಥ ಎನ್ವಲಪ್ಗಳಲ್ಲಾಗಲಿ ಅಥವಾ ಈ ಕೆಳಗೆ ಸ್ಕ್ರೀನ್ ಮೇಲೆ ಬರುವಂಥ ಅಕೌಂಟ್ ನಂಬರ್ನಲ್ಲಾಗಲಿ ಅಥವಾ ಗೂಗಲ್ ಪೇಯಲ್ಲಿ ಫೋನ್ಪೇ ಯಾವುದೇ ಒಂದು ಮುಖಾಂತರ ನಿಮ್ಮ ಕಾಣಿಕೆಗಳನ್ನು ತಲುಪಿಸುವಾಗ ನಮಗೆ ತಲುಪಿಸಬಹುದು. ಇದಾದ ನಂತರ ಸಭಾಪಾಲಕರು ನಮ್ಮ ಕಾಣಿಕೆಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಈ ಒಂದು ಹಾಡನ್ನು ಹಾಡಿಕೊಳ್ಳುತ್ತಾ ನಾವೆಲ್ಲರೂ ನಮ್ಮ ಕಾಣಿಕೆಗೋಸ್ಕರ ಸಿದ್ಧ ಮಾಡಿಕೊಳ್ಳೋಣ ರೀ. ಮಹಿಮೆ ನಿಂಗೆ, ಘನತೆ ನಿಂಗೆ, ನೀತಿ ಸೂರ್ಯನೇ. ಮಹಿಮೆ ನಿಂಗೆ, ಘನತೆ ನಿಂಗೆ, ನೀತಿ ಸೂರ್ಯನೇ. ನ್ಯಾಯಾಧಿಪತಿಯಾದ ನನ್ನೇಸುವೆ, ನಿನಗೆ ಆರಾಧನೆ. ನ್ಯಾಯಾಧಿಪತಿಯಾದ ನನ್ನೇಸುವೆ, ನಿನಗೆ ಆರಾಧನೆ. ಧನವಂತರನ್ನು ತಗ್ಗಿಸುವಾತನೇ, ಜ್ಞಾನಿಗಳನ್ನು ನಾಚಿಸುವಾತನೇ. ಧನವಂತರನ್ನು ತಗ್ಗಿಸುವಾತನೇ, ಜ್ಞಾನಿಗಳನ್ನು ನಾಚಿಸುವಾತನೇ. ದರಿದ್ರರನ್ನು ಎಬ್ಬಿಸುವಾತನೇ, ನೀನೇ ರಾಜನು. ದರಿದ್ರರನ್ನು ಎಬ್ಬಿಸುವಾತನೇ, ನೀನೇ ಯುದ್ಧ ವೀರನೇ. ಯುದ್ಧ ವೀರನೇ, ಶೂರನೇ, ಲೋಕವ ಜಯಿಸಿದ ನನ್ನೇಸುವೆ. ಯುದ್ಧ ವೀರನೇ, ಶೂರನೇ, ಲೋಕವ ಜಯಿಸಿದ ನನ್ನೇಸುವೆ. Holy, holy, praise the God Almighty. Holy, holy, praise the God Almighty. Holy, holy, praise the God Almighty. Holy, 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 praise the God Almighty. Holy, holy, praise the God Almighty. Holy, holy, praise the God Almighty. ಮಾರ್ಗವ ತಿಳಿಯದ ಅಬ್ರಹಾಮನ ಅನೇಕರಿಗೆ ತಂದೆಯಾಗಿ ಮಾಡಿದಿ. ದೊರೆಯಲ್ಪಟ್ಟ ಯೋಸೇಫನಿಂದ ಅನೇಕರನ್ನು ಕಾಪಾಡಿದಿ. ಮಾರ್ಗವ ತಿಳಿಯದ ಅಬ್ರಹಾಮನ ಅನೇಕರಿಗೆ ತಂದೆಯಾಗಿ ಮಾಡಿದಿ. ದೊರೆಯಲ್ಪಟ್ಟ ಯೋಸೇಫನಿಂದ ಅನೇಕರನ್ನು ಕಾಪಾಡಿದಿ. ದರಿದ್ರರನ್ನು ಎಬ್ಬಿಸುವಾತನೇ, ನೀನೇ ರಾಜನು. ದರಿದ್ರರನ್ನು ಎಬ್ಬಿಸುವಾತನೇ, ನೀನೇ ರಾಜನು. ಯುದ್ಧ ವೀರನೇ, ಯುದ್ಧ ವೀರನೇ, ಶೂರನೇ, ಲೋಕವ ಜಯಿಸಿದ ನನ್ನೇಸುವೆ. ಆ ಯುದ್ಧ ವೀರನಿಗೆ ಹೇಳೋಣ, ಲೋಕ ಜಯಿಸಿದ ಆತನಿಗೆ ಹೇಳೋಣ. Holy, holy, praise the God Almighty. 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 ಆ ಲೋಕ ಜಯಿಸಿದ ಆತನಿಗೆ ಹೇಳೋಣ, ಹೋಲಿ ಹೋಲಿ. Holy, holy, praise the God Almighty. Holy, holy, praise the God Almighty. Holy, holy, praise the God Almighty. Last time sing holy, holy. Holy, holy, praise the God Almighty. 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 ಎಲ್ ಶಡಾಯ್ ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. God bless you all.
ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ 10,000ರಲ್ಲಿ ನೀನೇ ಶ್ರೇಷ್ಠ ಪ್ರೀತಿಯ ನನ್ ಕರ್ತನೇ ಶಾರೋನಿನ ಪುಷ್ಪ ನೀ ತಗ್ಗಿನ ತಾವರೆ ನಿನ್ನನ್ನು ನಾ ಕಂಡೆನೆ ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ 10,000ರಲ್ಲಿ ನೀನೇ ಶ್ರೇಷ್ಠ ಪ್ರೀತಿಯ ನನ್ ಕರ್ತನೇ ಶಾರೋನಿನ ಪುಷ್ಪ ನೀ ತಗ್ಗಿನ ತಾವರೆ ನಿನ್ನನ್ನು ನಾ ಕಂಡೆನೆ 10,000ರಲ್ಲಿ ನೀನೇ ಶ್ರೇಷ್ಠ ಪ್ರೀತಿಯ ನನ್ ಕರ್ತನೇ ಶಾರೋನಿನ ಪುಷ್ಪ ನೀ ತಗ್ಗಿನ ತಾವರೆ ನನ್ನನ್ನು ನಾ ಕಂಡೆನೆ ಯೇಸುವೇ ನನ್ನೇಸುವೇ ನಿನ್ನ ಹಾಗೆ ಯಾರೂ ಇಲ್ಲ ಯೇಸುವೇ ನನ್ನೇಸುವೇ ನಿನ್ನ ಹಾಗೆ ಯಾರೂ ಇಲ್ಲ. Be heard as you sing that. ಯೇಸುವೇ ನನ್ನೇಸುವೇ ನಿನ್ನ ಹಾಗೆ ಯಾರೂ ಇಲ್ಲ. ಯೇಸುವೇ ಯೇಸುವೇ ನನ್ನೇಸುವೇ ನಿನ್ನ ಹಾಗೆ ಯಾರೂ ಇಲ್ಲ. ಯೇಸುವೇ ಯೇಸುವೇ ನನ್ನೇಸುವೇ ನಿನ್ನ ಹಾಗೆ ಯಾರೂ ಇಲ್ಲ. ಇನ್ನೊಂದು ಸಾರಿ ಕೊನೆ ಸಾರಿ ಯೇಸುವೇ ಯೇಸುವೇ ನನ್ನೇಸುವೇ ನಿನ್ನ ಹಾಗೆ ಯಾರೂ ಇಲ್ಲ. ನೋಡಲು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ ನಿನ್ನ ನೋಡಲು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ ನಿನ್ನ ನೋಡಲು ನಿನ್ನ ನೋಡಲು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ. ಎಲ್ಲರೂ ಕೂಡಿ ನಿನ್ನ
ಯೇಸುವೇ ನನ್ನ ಯೇಸುವೇ ನಿನ್ನ ಹಾಗೆ ಯಾರು ಇಲ್ಲ. ಒಂದು ಕೊನೆ ಸಾರಿ ನಾವೆಲ್ಲರೂ ಕೂಡಿಕೊಂಡು ಹೇಳೋಣ. ದೇವರೇ, ಎಲ್ಲ ಉಪಕಾರಕ್ಕಾಗಿ ನಿಮಗೆ ಸ್ತೋತ್ರ. ನಮ್ಮೊಟ್ಟಿಗೆ ಮಾತನಾಡು ಸ್ವಾಮಿ, ಯೇಸುವಿನ ಹೆಸರಿನಲ್ಲಿ ನಮ್ಮ ತಂದೆ, ಆಮೆನ್. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆ ಆದ ದೇವರೇ, ಈ ಬೆಳಗಿನ ಜಾವಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ಭಕ್ತರು ಸ್ವಾಮಿ, ನಿನ್ನ ನಂಬಿದಂಥ ವಿಶ್ವಾಸಿಗಳು ತಮ್ಮ ಮನೆಗಳಲ್ಲಿ ಸ್ವಾಮಿ ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥನೆಗೆ, ರವಿವಾರ ಬೆಳಗಿನ ಆರಾಧನೆಗೆ ಸೇರಿ ಬಂದಿರುವ ಹಾಗೆ ತಂದೆ ಆದ ದೇವರೇ, ಪರಲೋಕದ ಬಾಗಿಲುಗಳು ತೆರೆಯಲ್ಪಟ್ಟು ನಿನ್ನ ಹೇರಳವಾದ ಅಭಿಷೇಕವನ್ನು, ನಿನ್ನ ಪ್ರಸನ್ನತೆಯನ್ನು ನಿನ್ನ ಜನರ ಮೇಲೆ ಸುರಿಸಬೇಕೆಂಬುದಾಗಿ ನಿನ್ನಲ್ಲಿ ಕಳಕಳಿಯಿಂದ ಬೇಡಿಕೊಳ್ತಾ ಇದ್ದೀನಿ ಸ್ವಾಮಿ. ಕರ್ತರ ಕರ್ತನು, ಭೂ ಪರಲೋಕಗಳನ್ನು ಸೃಷ್ಟಿಸಿದಾತನು, ಸರ್ವಶಕ್ತನು, ನಿನಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ಅದಕ್ಕಾಗಿ ನಿನಗೆ ಸ್ತೋತ್ರ. ಚಂಚಲವಾದ ನಮ್ಮ ಮನೆಗಳನ್ನು, ಚಂಚಲವಾದಂಥ ನಮ್ಮ ಮನಸ್ಸುಗಳನ್ನು ನಿನ್ನಲ್ಲಿ ಕೇಂದ್ರೀಕರಿಸ್ತೇವೆ. ನಿನ್ನ ಸನ್ನಿಧಿಗೆ ಬೆಳಗಿನ ಜಾವ ಬರ್ತೇವೆ ಸ್ವಾಮಿ. ಸ್ವಾಮಿ, ಈ ಆರಾಧನೆ, ಈ ರವಿವಾರದ ಸಂಡೇ ಸರ್ವೀಸಿನ ಕಾಣಿಕೆ ದಶಮಾಂಶಗಳನ್ನು ಸಲ್ಲಿಸಿದಂಥ ನಿನ್ನ ಮಕ್ಕಳನ್ನು ಆಶೀರ್ವದಿಸು. ಅವರ ದುಡಿಯುವಂಥ ಕೈಗಳನ್ನು ಬಲಪಡಿಸು, ಪ್ರಬಲವಾಗಿ ಬಲಪಡಿಸು. ಕೀರ್ತನೆ 37:14 ನಮಗೆ ವಾಗ್ದಾನ ಮಾಡಿದ್ದೀಯಾ, ಬರಗಾಲದಲ್ಲಿಯೂ ಅವರಿಗೆ ತೃಪ್ತಿ ಹೊಂದೋರು ಎಂಬುದಾಗಿ ನೀನು ಸಭೆಗೆ ಮಾತನಾಡಿದ್ದಿ. ತಂದೆ ಆದ್ಯವರೇ, ಒಬ್ಬರಾದರೂ ಕೆಲಸಗಳನ್ನು ಕಳೆದುಕೊಳ್ಳದಂತೆ, ಒಬ್ಬರಾದರೂ ಸ್ವಾಮಿ ನಷ್ಟದಲ್ಲಿ ಹೋಗದಂತೆ ನಿನ್ನ ಕರುಣೆ ಅಡಿಯಲ್ಲಿ ಸ್ವಾಮಿ ಅದ್ಭುತವಾದ ರೀತಿಯಲ್ಲಿ ಪ್ರತಿಯೊಂದು ಕುಟುಂಬವನ್ನು, ಪ್ರತಿಯೊಬ್ಬ ವೈಯಕ್ತಿಕ ವ್ಯಕ್ತಿಯನ್ನು ಕೈ ಹಿಡಿದು ನೀನು ಮೇಲೆತ್ತಬೇಕೆಂಬುದಾಗಿ ನಿನ್ನಲ್ಲಿ ಬೇಡಿಕೊಳ್ತಾ ಇದ್ದೇನೆ. ಮಹಿಮೆಗೆ ಯೋಗ್ಯನು ನೀನು, ಅದಕ್ಕಾಗಿ ನಿನಗೆ ಸ್ತೋತ್ರ. ಘನತೆಗೆ ಯೋಗ್ಯನು ನೀನೇ, ಅದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಾಗಲೂ ಸಹ ದೇವರೇ, ಹೇರಳವಾದ ರೀತಿಯಲ್ಲಿ ಪ್ರಕಟಣೆಗಳನ್ನು ನಮಗೆ ದಯಪಾಲಿಸಿ, ನಮ್ಮ ಮನಸ್ಸಿನ ಮನೋನೇತ್ರಗಳನ್ನು ತೆರೆ ಮಾಡಿ ನಿನ್ನ ಸ್ವರೂಪಕ್ಕೆ ಬದಲಾಗಲಿಕ್ಕೆ ಬೇಕಾದಂಥ ಕೃಪೆಯನ್ನು ಪವಿತ್ರಾತ್ಮನ ಮೂಲಕ ನಮ್ಮಲ್ಲಿ ಸುರಿಸೆಂದು ಬೇಡಿಕೊಳ್ತಾ ಇದ್ದೇವೆ. ಘನತೆಯು, ಮಹಿಮೆಯು, ಸ್ತುತಿಯು ಸದಾಕಾಲ ನಿನ್ನೊಬ್ಬನಿಗೆ ಉಂಟಾಗಲಿ. ಕಾರಣ ನೀನೊಬ್ಬನೇ ಯೋಗ್ಯನು ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಬೇಡ್ತಾ ಇದ್ದೇವೆ ನಮ್ಮ ತಂದೆ, ಆಮೇನ್. ತಿರುಗೊಮ್ಮೆ ಈ ಬೆಳಗಿನ ರವಿವಾರ ಬೆಳಗಿನ ಆರಾಧನೆಯಲ್ಲಿ ನಿಮ್ಮನ್ನೆಲ್ಲ ವಂದಿಸ್ತೇನೆ. ಹೌಸ್ ಆಫ್ ಪ್ರೈಸಿನ ಕನ್ನಡ ಸಭೆಯ ಎಲ್ಲ ಸದಸ್ಯರುಗಳು, ನಮ್ಮನ್ನು ವೀಕ್ಷಿಸುವಂಥ ಎಲ್ಲ ವೀವರ್ಸು ಎಲ್ಲರನ್ನು ಕ್ರಿಸ್ತನ ನಾಮದಲ್ಲಿ ನಾನು ವಂದಿಸ್ತೇನೆ.
ನಮ್ಮ ಕಾಯುವುದು ನಾವು ಯಾವ ಆರಾಧನೆಗೋಸ್ಕರ ಕಾಯ್ತಾ ಇದ್ದೇವೆ, ಕೂಡಿ ಬಂದ ಆರಾಧನೆಗೋಸ್ಕರ ಕಾಯ್ತಾ ಇದ್ದೇವೋ ಆ ಸಮಯ ಮುಗಿಲಿಕ್ಕೆ ಬಂದಿದೆ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ನಾಳೆ ಸೋಮವಾರ ಸಂಪೂರ್ಣವಾದ ವಿವರಗಳು, ಯಾವ ರೀತಿ ನಾವು ಸಭೆಯನ್ನು ನಡೆಸ್ಕೊಳ್ಬೋದು ಅಂತ ಗೌರ್ಮೆಂಟ್ನಿಂದ ಸಂಪೂರ್ಣವಾದ ವಿವರಗಳು ಹೊರಬರಲಿಕ್ಕಿದೆ. ಈಗಾಗಲೇ ಕೆಲವೊಂದು ವಿವರಗಳು ಹೊರಗೆ ಬಂದಿದೆ, ಅದರಲ್ಲಿ ಎಷ್ಟು ಅಧಿಕೃತವಾದದ್ದು ಎಂಬುದಾಗಿ ಇನ್ನೂ ನಮಗೆ ತಿಳಿದು ಬಂದಿಲ್ಲ. ಅದರಲ್ಲಿ ಎಷ್ಟು ಇನ್ನೂ ಅಥೆಂಟಿಕ್ ಅಂಬುದು ನಮಗೆ ತಿಳಿದು ಬಂದಿಲ್ಲ. ನಾಳೆ ಒಂದು ಸಾರಿ ಕೇಂದ್ರ ಸರ್ಕಾರದಿಂದ ಎಲ್ಲ ಮಾಹಿತಿಗಳು ಬಿಡುಗಡೆ ಆದ ನಂತರ ರಾಜ್ಯ ಸರ್ಕಾರ ಅದಕ್ಕೆ ಪೂರೈಸುವಂಥ ಮಾಹಿತಿಗಳನ್ನು ತೆಗೆದುಕೊಂಡು ನಾವು ತಿರುಗಿ ಸಭೆಯ ಆರಾಧನೆಗಳನ್ನು ಪ್ರಾರಂಭ ಮಾಡಿಕೊಳ್ಳೋಣ. ಸಂತೋಷವಾಗ್ತಾ ಇದೆ. ದೇವರ ಕೃಪೆ ಇರೋದಾಗಿದ್ದರೆ ಒಂದು ವಾರದ ಅವಧಿಯಲ್ಲಿ ನಾವು ತಿರುಗಿ ಒಬ್ಬರನ್ನೊಬ್ಬರು ನೋಡುವಂಥ ಭಾಗ್ಯವನ್ನು ಕರ್ತನ ನಮಗೆ ತಿರುಗಿ ದಯಪಾಲಿಸಿದ್ದಾನೆ. ನೀವು ಸಂತೋಷವಾಗಿದ್ದೀರಾ ಅಂದ್ಕೊಳ್ತೀನಿ. ಈ ವಾರದಲ್ಲಿ ಅದಕ್ಕೆ ನಮಗೆ ಪರಿಪೂರ್ಣವಾದ ಮಾಹಿತಿಗಳು ದೊರೆತ ನಂತರ ನಮಗೆ ಕೊಡಲ್ಪಟ್ಟಂಥ ಸೂಚನೆಗಳನ್ನು ನಾವು ನಿಮಗೆ ವಿಡಿಯೋ ಮೂಲಕವಾಗಲಿ, ನಮ್ಮ ಗ್ರೂಪ್ನಲ್ಲಾಗಲಿ, ಮೆಸೇಜ್ ಮೂಲಕವಾಗಲಿ, ನಮ್ಮ ಗ್ರೂಪ್ನಲ್ಲಿ ಹಾಕೋದ್ರ ಮೂಲಕವಾಗಲಿ ನಿಮ್ಮನ್ನು ಮುಟ್ಟಿಸ್ತೀವಿ. ಆ ಸೂಚನೆಗಳಿಗನುಸಾರವಾಗಿ ದಯವಿಟ್ಟು ನೀವು ಅದರಲ್ಲಿ ಪ್ರತಿಕ್ರಿಯಿಸ್ಬೇಕಂತ ಬೇಡ್ಕೊಳ್ತೇನೆ. ಮುಂಚಿನ ಥರ ನಾವು ಸುಮ್ಮನೆ ಹಾಲ್ ತುಂಬ ತುಂಬಿಕೊಳ್ಳಿಕ್ಕೆ ಆಗಲ್ಲ. ಸೊ ಗೌರ್ಮೆಂಟ್ ಕೊಡುವಂಥ ಸೂಚನಾ ಪಟ್ಟಿಯ ಪ್ರಕಾರ ನಾವು ಮಾಸ್ಕ್ ಧರಿಸಬೇಕಾದ ಮಾಸ್ಕ್ ಧರಿಸಿ ಸ್ಯಾನಿಟೈಸರ್ನೆಲ್ಲ ಸಭೆ ಈ ವಾರದಲ್ಲಿ ಎಲ್ಲ ಕುರ್ಚಿಗಳನ್ನು, ಹಾಲ್ಗಳನ್ನು ನಾವು ಸ್ಯಾನಿಟೈಸ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಇಡೀ ಹಾಲನ್ನು ಶುದ್ಧೀಕರಿಸ್ತೀವಿ, ಕ್ಲೀನ್ ಮಾಡ್ತೀವಿ, ಸ್ಯಾನಿಟೈಸ್ ಮಾಡಿಸ್ತೀವಿ. ಹೊರಗಡೆ ಅಂಗಳ ಗ್ರಿಲ್ಗಳನ್ನೆಲ್ಲ ಸ್ಯಾನಿಟೈಸ್ ಮಾಡ್ತೀವಿ. ನಾವು ಚಾನ್ಸ್ ತಗೊಳ್ಳಲ್ಲ. ನೀವು ಸಹ ಸಂಪೂರ್ಣವಾಗಿ ಕೋಆಪ್ರೇಟ್ ಮಾಡಬೇಕಂತ ಕೇಳ್ಕೊಳ್ತೀನಿ. ಅದರ ನಿಮಿತ್ತವಾಗಿ ನಾವು ಕರ್ತನ ಆರಾಧನೆಗೆ ಯಾವುದೇ ಅಡೆತಡೆ ಬರದಂತೆ ನಾವು ಕೋಆಪ್ರೇಟ್ ಮಾಡೋಣ, ಸಹಕರಿಸೋಣ. ನಿಮ್ಮ ಸತ್ಯವೇದ ನಿಮ್ಮಲ್ಲಿದೆ ಅಂದ್ಕೊಳ್ತೀನಿ. ನಿಮ್ಮ ಪೆನ್ನು, ನೋಟ್ಬುಕ್ ಇಟ್ಕೊಂಡಿದ್ದೀರಾ ಅಂದ್ಕೊಳ್ತೀನಿ. ದೇವರ ವಾಕ್ಯದಲ್ಲಿ ನಾವು ಈ ಬೆಳಗಿನ ಜಾವ ಪ್ರವೇಶಿಸೋಣ. ಒಂದು ವಾಕ್ಯವನ್ನು ಓದೋದ್ರ ಮೂಲಕ ಈ ವಾಕ್ಯದಲ್ಲಿ ಇರುವಂಥ ಒಂದು ಶಬ್ದ, ಒಂದು ವರ್ಡ್, ಒಂದು ಶಬ್ದ ನನ್ನನ್ನು ಸಂಪೂರ್ಣವಾಗಿ ಸೆಳೆದುಕೊಂಡದ್ರ ನಿಮಿತ್ತವಾಗಿ ಇದನ್ನು ಸಭೆಗೆ ಮುಟ್ಟಿಸುವುದಕ್ಕಾಗಿ ಕರ್ತನಲ್ಲಿ ಭರವಸೆ ಇಟ್ಟಿರುವಂಥ ನಿಮ್ಮೆಲ್ಲರಿಗೂ ಇದನ್ನು ಮುಟ್ಟಿಸೋದಕ್ಕಾಗಿ ಬೆಳಗಿನ ಜಾವ ನಾನು ಸ್ವಲ್ಪ ಉತ್ಸುಕನಾಗಿದ್ದೀನಿ. ಯಾಕಂದರೆ ಎಷ್ಟೋ ಸಾರಿ ನಾವು ಈ ವಾಕ್ಯವನ್ನು ಓದಿರಬಹುದು ವಿಶ್ವಾಸಿಗಳಾಗಿ, ಆದರೆ ಹೇಗೋ ಈ ಶಬ್ದ ನಮ್ಮ ಧ್ಯಾನದಿಂದ ಅದು ತಪ್ಪಿಸ್ಕೊಂಡಿದೆ. ಹೇಗೋ ಈ ಶಬ್ದನ ಬಹುಶಃ ನಾವು ಧ್ಯಾನ ಕೊಟ್ಟಿರಲಿಕ್ಕಿಲ್ಲ. ಸಂಪೂರ್ಣವಾದ ಮನಸ್ಸಿನಿದೆ ಇದನ್ನು ಕೇಳಿ. ಯಾಕಂದರೆ ದೇವರು ಅದ್ಭುತವಾದ ರೀತಿಯಲ್ಲಿ ನಡೆಸಲಿ. ನಿನ್ನೆ ಒಬ್ಬ ಸಹೋದರಿ ನನಗೆ ಮೆಸೇಜ್ ಮಾಡಿದ್ರು, ಅಣ್ಣ ನಾನು ಕೆಲಸ ಮಾಡ್ತಾ ಇದ್ದಂಥ ರಿಸಾರ್ಟ್ನಲ್ಲಿ ಕೆಲಸಕ್ಕೆ ತಿರುಗಿ ಕರೆದಿದ್ದಾರೆ. ಕಿಚನ್ನಲ್ಲಿ ಕೆಲಸ ಮಾಡ್ತಾರೆ ಈ ಸಹೋದರಿ. ಅವ್ರು ಹೇಳ್ತಾಯಿದ್ರು, ಯಾರನ್ನೂ ಅವರು ಕರೆದಿಲ್ಲ, ನನ್ನೊಬ್ಬಳನ್ನೇ ವಾಪಸ್ ಕೆಲಸಕ್ಕೆ ಕರೆದಿದ್ದಾರೆ. ಬೇರೆ ಯಾವ ಸ್ಟಾಫನ್ನು ಅವರು ಇನ್ನೂ ಕರೀಲಿಲ್ಲ. ಕಿಚನ್ನಲ್ಲಿ ನನ್ನನ್ನು ಮಾತ್ರ ಅವರು ಸ್ಟಾಫ್ ಆಗಿ ಕರೆದಿದ್ದಾರೆ. ದೇವ್ರ ನಮಗೆ ಸ್ತೋತ್ರ. ಆತನು ಆಗಲೇ ನಮಗೆ ವಾಗ್ದಾನ ಮಾಡಿದ್ದಾನೆ. ಕೀರ್ತನೆ 37 ತಿರುಗಿ ನಾನು ನಿಮಗೆ ಜ್ಞಾಪಕ ಮಾಡಿ ಕೊಡ್ತಾ ಇದ್ದೀನಿ. ದುಷ್ಟ ಸಮಯದಲ್ಲಿ ಅವರಿಗೆ ಆಶಾಭಂಗವಾಗುವುದಿಲ್ಲ, ಬರಗಾಲದಲ್ಲಿಯೂ ಅವರು ತೃಪ್ತಿ ಹೊಂದೋರು ಎಂಬುದಾಗಿ ದೇವರ ವಾಕ್ಯದ ಜೊತೆಗೆ ನಮ್ಮ ಜೊತೆ ಮಾತಾಡಿದ್ದಾನೆ. ಮೊದಲನೆಯ ಪೇತ್ರನ ಪತ್ರಿಕೆ ಅದರ 2ನೇ ಅಧ್ಯಾಯದ 9 ಮತ್ತು 10ನೇ ವಚನವನ್ನು ನಾವು ಧ್ಯಾನ ಮಾಡಲಿಕ್ಕಿದ್ದೀವಿ. ಈ ಬೆಳಗಿನ ಜಾವ ಧ್ಯಾನ ಮಾಡಲಿಕ್ಕಿದ್ದೀವಿ. ದಯವಿಟ್ಟು ಇದನ್ನು ಓದಲಿಕ್ಕೆ ಪ್ರಾರಂಭ ಮಾಡಬೇಡ್ರಿ. ಒಂದು ವೇಳೆ ನೀವು ಓದ್ತಾ ಇದ್ದರೆ ಓದಿ ಮುಗಿಸ್ಕೊಳ್ಳಿ. ಯಾಕಂದರೆ ನಾನು ಓದುವಾಗ ದಯವಿಟ್ಟು ನೀವು ನನ್ನ ಕಡೆಗೆ ಧ್ಯಾನ ಕೊಡಬೇಕೆಂಬುದಾಗಿ ನಿಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಯಾಕಂದರೆ ಅಲ್ಲಿರುವಂಥ ಒಂದು ಸುಂದರವಾದ ಶಬ್ದದ ಕಡೆಗೆ ನಾವು ನಿಮ್ಮ ಧ್ಯಾನವನ್ನು ಸೆಳಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಮೊದಲನೇ ಪೇತ್ರನ ಗ್ರಂಥ 2ನೇ ಅಧ್ಯಾಯ 9 ಮತ್ತು 10ನೇ ವಚನ. ನಂಬರ್ 1, ನೀವಾದರೋ, ಇಲ್ಲಿ ಸ್ವಲ್ಪ ನಾನು ಆಗಲೇ ಹೇಳಿದೆ, ನಾನು ಓದುವಾಗ ನನ್ನ ಕಡೆಗೆ ಧ್ಯಾನ ಕೊಡಿ. ನೀವಾದರೋ ಅಂತ ಸತ್ಯವೇದ ಹೇಳುವಾಗ ಸಂಪೂರ್ಣವಾಗಿ ನಿನ್ನ ಹೃದಯದಿಂದ ಕ್ರಿಸ್ತನನ್ನು ನಂಬಿದಂಥ ನಿನ್ನ ಬಗ್ಗೆನೇ ಮಾತನಾಡ್ತಾ ಇದೆ. ಪಕ್ಕದವ್ರಿಗಲ್ಲ, ಅದಕ್ಕೆ ನಾನು ಯೋಗ್ಯನಲ್ಲ, ಅದಕ್ಕೆ ನಾನು ಯೋಗ್ಯಳಲ್ಲ ಅಂತ ದಯವಿಟ್ಟು ಅಂದ್ಕೊಳ್ಳಿಕ್ಕೆ ಹೋಗಬೇಡ. ನೀವಾದರೋ ಅಂತ ಹೇಳುವಾಗ ಅದು ನೇರವಾಗಿ ನಿನಗೆ, ಕರ್ತನಿಗೆ ನಿನ್ನ ಹೆಸರು ಗೊತ್ತು,
ಕರ್ತನಿಗೆ ನೀನು ಹುಟ್ಟಿದ ದಿನ ಗೊತ್ತು, ಕರ್ತನಿಗೆ ಒಬ್ಬನಿಗೆ, ಸೈತಾನನಿಗೂ ಗೊತ್ತಿಲ್ಲ, ಕರ್ತನೊಬ್ಬನಿಗೆ ನಿನ್ನ ಮರಣದ ದಿನವೂ ಗೊತ್ತು. ಅದು ನಿನಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ಸೈತಾನನಿಗೂ ಗೊತ್ತಿಲ್ಲ, ದೇವದೂತರಿಗೂ ಗೊತ್ತಿಲ್ಲ. ಆದರೆ ಕರ್ತನೊಬ್ಬನಿಗೆ ನಿನ್ನ ಮರಣದ ದಿನವೂ ಗೊತ್ತು. ಅಂಥ ಕರ್ತನು ಸ್ವಂತವಾಗಿ ನೀವಾದರೋ ಅಂತ ಸತ್ಯವೇದದಲ್ಲಿ ಅಡ್ರೆಸ್ ಮಾಡೋದು, ಗುರುತಿಸ್ತಾ ಇರೋದಾಗಿದ್ರೆ, ಮಾತನಾಡ್ತಾ ಇರೋದಾಗಿದ್ರೆ ಅದನ್ನು ನೀನು ಸ್ವೀಕರಿಸಿಕೋ. ಇದು ತಿದ್ದುವಿಕೆ ಅಲ್ಲ, ಭಯಪಡಬೇಡ. ಇದು ಗದರಿಸುವಿಕೆ ಅಲ್ಲ, ಭಯಪಡಬೇಡ. ಇವತ್ತು ನಾನು ಮಾತನಾಡ್ತಾ ಇರೋದು ಆಯ್ಕೆ. ಕರ್ತನು ನಿನ್ನನ್ನು ಆದುಕೊಂಡಿದ್ದಾನೆ, ಆಯ್ಕೆಯ ಬಗ್ಗೆ ಮಾತಾಡ್ತಾ ಇದ್ದೇನೆ. ನೀವಾದರೋ ಅಂತ ಹೇಳುವಾಗ ನೀನು ಆತನ ದೃಷ್ಟಿಯಲ್ಲಿದ್ದೀಯಾ? ಅಬ್ರಹಾಮನನ್ನು ದೇವರು ಕರೆಯುವಾಗ ನೆನಪಿರಲಿ, ನಮ್ಮಲ್ಲಿ ಕೆಲವ್ರಿಗೆ ಏನಪ್ಪ ಅಂದರೆ, ಅಯ್ಯೋ ಪಾಸ್ಟರ್ ನಂದೇನು ಬಿಡಿ, ನನ್ನ ಪ್ರಾರ್ಥನೆಗಿಂತ ನಿಮ್ಮ ಪ್ರಾರ್ಥನೆ ಪವರ್ಫುಲ್ಲು, ನಾವು ಯೋಗ್ಯರಲ್ಲ. ಇಲ್ಲ, ಬೈಬಲ್ಲು ಪವರ್ಫುಲ್ಲಾಗಿ ಪ್ರಾರ್ಥನೆ ಮಾಡೋರಿಗೆ ನೀವಾದರು ಅಂತ ಇಲ್ಲಿ ಬರೀಲಿಲ್ಲ. ಕ್ರಿಸ್ತನ ನಾಮದಲ್ಲಿ ಭರವಸವಿಟ್ಟು ಆತನನ್ನು ಹಿಂಬಾಲಿಸ್ತಾ ಇರುವಂಥ ಪ್ರತಿಯೊಬ್ಬರಿಗೂ ವಾಕ್ಯ ಹೇಳ್ತಾ ಇದೆ, ನೀವಾದರು. ಅಬ್ರಹಾಮನು ಕರೆದಾಗ ಆತನು ಯೋಗ್ಯನಾಗಿದ್ದ ನಮ್ದಾಗ ಅಂದ್ಕೊಳ್ತೀರಾ? ಆತನು ವಿಗ್ರಹಗಳನ್ನು ಮಾಡಿ ವಿಗ್ರಹಗಳನ್ನು ಆರಾಧಿಸುವಂಥ ಒಬ್ಬ ವ್ಯಕ್ತಿಯಾಗಿದ್ದ. ಅವನು ಪವಿತ್ರನು, ಆಶೀರ್ವದಿಸಲ್ಪಟ್ಟವನು, ಶ್ರೇಷ್ಠನಂತ ದೇವರ ಆತನನ್ನು ಆರಿಸಿಕೊಳ್ಳಲಿಲ್ಲ. ಸತ್ಯವೇದ ಹೇಳ್ತದೆ, ಯಾವನ ಮೇಲೆ ಯೆಹೋವನ ದಯೆ ಉಂಟಾಗಿದೆಯೋ ಅವನು ಧನ್ಯನು. ನೀನು ಏನಾಗಿದ್ದಿ, ಎಷ್ಟು ಬಲವಾದ ಪ್ರಾರ್ಥನೆ ಮಾಡ್ತೀಯಾ, ಎಷ್ಟು ಪವಿತ್ರವಾಗಿ ನಡೆದುಕೊಳ್ತಾ ಇದ್ದೀಯ ಎಂಬುದನ್ನು ನೋಡಿ ನಿನ್ನ ಮೇಲೆ ಯೆಹೋವನ ದಯೆ ಉಂಟಾಗಲಿಲ್ಲ. ತಾನು ಆದುಕೊಂಡವರನ್ನು ತಾನು ಆದುಕೊಂಡನು ಎಂಬುದಾಗಿ ಬರೆದಿರುವಂತೆ ಆತನ ಚಿತ್ತ ನಿನ್ನ ಮೇಲೆ ಬಂದದೆ, ಆತನ ಹೃದಯ ನಿನ್ನ ಮೇಲೆ ಬಂದದೆ, ಆತನ ದಯೆ ನಿನ್ನ ಮೇಲೆ ಬಂದಿದೆ, ಆತ ನಿನ್ನನ್ನು ಆರಿಸಿಕೊಂಡಿದ್ದಾನೆ. ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗೆಂದ ಕರೆದು, ಈ ಒಂದು ಮುಂದೆ ಶಬ್ದವನ್ನು ಒತ್ತೀವಿ, ನಾನು ಬೇಕಿದ್ರೆ ಅದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಕನ್ನಡ ಬೈಬಲ್ ಸತ್ಯವೇದದ ಓದುವವರು, ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ. ಈ ಆಶ್ಚರ್ಯಕರವಾದ ಅನ್ನುವಂಥ ಶಬ್ದ ನನ್ನ ಹೃದಯದಲ್ಲಿ ಒಂದು ಗಂಟೆಯನ್ನು ಮೊಳಗಿಸ್ಬಿಡ್ತು. ಎಚ್ಚರಿಕೆ ಗಂಟೆ ಅಲ್ಲ, ಸಂತೋಷದ ಗಂಟೆಯನ್ನು. ಯಾಕಪ್ಪ ಅಂದರೆ, ನಿನ್ನನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಬೆಳಕಿನಲ್ಲಿ ಮಾತ್ರ ಅಂದ್ಬಿಟ್ಟಿದ್ರೆ ಅದಕ್ಕಷ್ಟು ಭಾರ ಬರ್ತಾ ಇರಲಿಲ್ಲ, ಅದಕ್ಕಷ್ಟು ಒತ್ತು ಕೊಡ್ತಾ ಇರಲಿಲ್ಲ. ಆದರೆ ಇಲ್ಲಿ ಏನು ಬರ್ತಿದೆ ಅಂದರೆ, ನೀವಾದರೂ, ಮೊದಲೇದಾಗಿ ನೀವಾದರೂ, ಬೇರೆ ಯಾರೂ ಅಲ್ಲ, ನೀನು, ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನು. ಸೇರಿಸಲಿಕ್ಕೆ ಇರುವವನು ಅಲ್ಲ, ಮುಂದೆ ಸೇರಿಸುವನೂ ಅಲ್ಲ, ಸೇರಿಸಿದಾತನು ಆಗಲೇ ಸೇರಿಸಿದ್ದಾನೆ. ಈ ಆಶ್ಚರ್ಯಕರವಾದ ಬೆಳಕು, ಸ್ವಲ್ಪ ಇದನ್ನು ನಾನು ಬಹಳ ವರ್ಣಿಸೋದಿಲ್ಲ, ಆದರೆ ಅದನ್ನು ತುಂಬ ನನಗೆ ಅದು ಆಸ್ವಾದಕರವಾಗಿದೆ. ಅಬ್ರಹಾಮನ ಹೆಸರು ಉದಾಹರಣೆ ತಗೊಂಡ್ವಿ, ಆತನಲ್ಲಿ ಮುಂದುವರಿಯೋಣ. ಆತನನ್ನು ದೇವರು ಕರೆಯುವಾಗ, ಕತ್ತಲೆಯೊಳಗಿಂದ ಕರೆಯುವಾಗ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಕರೆದವನನ್ನು ಸಹ, ಇದು ಬರೀ ಹೊಸ ಒಡಂಬಡಿಕೆಯಲ್ಲಿರುವಂಥ ನಾವನ್ನು ನಿನ್ನನ್ನು ಮಾತ್ರ ಕ್ರಿಸ್ತೇಸುವಿನ ರಕ್ತದ ಮೂಲಕ, ಶಿಲುಬೆಯ ಮೂಲಕ, ಪುನರುತ್ಥಾನದ ಮೂಲಕ ರಕ್ಷಣೆ ಎಂಬಂಥ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಕರೆದಿದ್ದಾನೆ ಅಂತ ಮಾತ್ರ ಅಂದ್ಕೊಳ್ಬೇಡ. ಆ ರಕ್ಷಣೆ ಎನ್ನುವಂಥ ಆಶ್ಚರ್ಯಕರವಾದ ಬೆಳಕಿನ ಮಹತ್ವಗಳನ್ನು ಇವತ್ತು ಅರ್ಥ ಮಾಡಿಕೊಳ್ಳೋಣ. ದೇವರು ಅಬ್ರಹಾಮನನ್ನು ಕತ್ತಲೆಯಿಂದ ತನ್ನ ಬಳಿಗೆ ಕರೆಯುವಾಗ ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಕರೆದ. ಎಂಥ ಆಶ್ಚರ್ಯಕರವಾದ ಬೆಳಕಂದ್ರೆ, ಆ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಪ್ರತಿದಿನ, ಪ್ರತಿ ಬಾರಿ ನಿನಗೆ ಆಶ್ಚರ್ಯಕರವಾದ ಸಂಗತಿಗಳು ನಡೀತಾ ಇದೆ. ಅಬ್ರಹಾಮನನ್ನು ದೇವರು ಕರೆಯುವಾಗ ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಆಶ್ಚರ್ಯಕರವಾದ ಬೆಳಕಿನಲ್ಲಿ ಕರೆದಿದ್ದಾನಂತ ಅಂದರೆ, ಲೋಕದಲ್ಲಿ ಸಿಗದೇ ಇರುವಂಥ ಬೆಳಕಿನಲ್ಲಿ ಕರೆದಿದ್ದಾನೆ. ಅದಕ್ಕೆ ಅಬ್ರಹಾಮನಿಗೆ ಲೋಕದಲ್ಲಿ ಸಾಧ್ಯವೇ ಇರದಂಥ 100 ಆಯುಷ್ಯ ಕಾಲದಲ್ಲಿ, 100ನೇ ವರ್ಷದಲ್ಲಿ ಅವನ ಹೆಂಡತಿಯಾದ ಸಾರಳಿಗೆ 90 ವರ್ಷವಾದಾಗ ಲೋಕಾನುಸಾರವಾಗಿ, ವೈದ್ಯಕೀಯ ಅನುಸಾರವಾಗಿ, ಶಾರೀರಿಕವಾಗಿ
ಅವರಿಬ್ಬರಿಗೂ ಮಕ್ಕಳನ್ನು ಹೆರುವ ಸಾಧ್ಯತೆ ಇಲ್ಲದಾಗ್ಯೂ ಸಹ ಅವರು ಇದ್ದಿದ್ದು, ಅವರು ವಾಸಿಸ್ತಾ ಇರೋದು, ಅವರು ಹಿಂಬಾಲಿಸ್ತಾ ಇರೋದು, ಅವರು ನೆಲೆಗೊಂಡಿರುವುದು ಸಾಧಾರಣವಾದ ಬೆಳಕಾಗಿರದೆ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಅವರು ನೆಲೆಗೊಂಡಿದ್ದರ ನಿಮಿತ್ತವಾಗಿ, ಕರ್ತನು ಕರೆದಿರುವಂಥ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಅವರು ವಾಸಿಸ್ತಾ ಇರೋದರ ನಿಮಿತ್ತವಾಗಿ ಲೋಕದಲ್ಲಿ ಸಾಧ್ಯವಿರದ ಸಂಗತಿ ಅವರ ಜೀವಿತದಲ್ಲಿ ಸಾಧ್ಯವಾಗ್ತಾ ಇದೆ. ಈಗ ನಿಮಗೆ ಆಶ್ಚರ್ಯಕರವಾದ ಆ ಬೆಳಕು ಏನೆಂಬುದಾಗಿ ಅರ್ಥ ಆಗ್ತಾ ಇದೆ ಅಂದ್ಕೊಳ್ತಾ ಇದ್ದೀನಿ. ಯಾರಾದರೂ ಆಮೇಲೆ ಎಂಬುದಾಗಿ ಹೇಳ್ತೀರಾ? ಅಬ್ರಹಾಮನನ್ನ ಕತ್ತಲೆಯಿಂದ ದೇವರು ಕರೆಯುವಾಗ 100 ವಯಸ್ಸು, ಈ ಲೋಕಕ್ಕೆ ಅನುಗುಣವಾಗಿ ಮಕ್ಕಳಾಗಲಿಕ್ಕೆ ಸಾಧ್ಯ ಇಲ್ಲ. ಇಬ್ರಿಯರ ಬರೆದ ಪತ್ರಿಕೆಯಲ್ಲಿ ಅಪೊಸ್ತಲನಾದ ಪೌಲನು ಹೇಳ್ತಾನೆ, ಸಾರಯಳಿಗೆ ಸ್ತ್ರೀಯರ ಕ್ರಮಾನುಸಾರವಾಗಿ ಮಕ್ಕಳನ್ನು ಹೆರುವಂಥ ಯಾವುದೇ ಸಾಧ್ಯತೆಗಳು ಇಲ್ಲದೇ ಇರುವಾಗ ಆ ಬೆಳಕಿನ ನಿಮಿತ್ತವಾಗಿ, ಯಾವ ಬೆಳಕಿನಲ್ಲಿ ದೇವರು ನಮ್ಮನ್ನು ವಾಸಿಸುವುದಕ್ಕಾಗಿ ಕರೆದಿದ್ದಾನೋ ಆ ಬೆಳಕಿನ ನಿಮಿತ್ತವಾಗಿ ಅವಳ ಶರೀರವು ಗರ್ಭ ಧರಿಸಲಿಕ್ಕೆ ಬಲವನ್ನು ಹೊಂದಿಕೊಂಡು, ಅವಳ ಶರೀರವು ಆ ಗರ್ಭದಲ್ಲಿರುವಂಥ ಮಗುವನ್ನು ಬೆಳೆಸುವಂಥ ಕ್ಷಮತೆಯನ್ನು ಆ ಬೆಳಕಿನಿಂದ ಹೊಂದಿಕೊಂಡು, ಈಗ ನಿಮಗೆ ಅರ್ಥ ಆಗ್ತದೆ ಅಂದ್ಕೊಳ್ತೀನಿ, ನಿಮ್ಮ ಆರೋಗ್ಯಗಳು ಆ ಬೆಳಕಿನ ಅಡಿಯಲ್ಲಿ ಬರಬೇಕು, ನಿಮ್ಮ ಮನಸ್ಸುಗಳು ಆ ಬೆಳಕಿನ ಅಡಿಯಲ್ಲಿ ಬರಬೇಕು. ಯಾಕೆಂದರೆ ದೇವರು ನಮ್ಮನ್ನು ಸಾಧಾರಣವಾದ ಬೆಳಕಿನಲ್ಲಿ ನಡೆಯುವುದಕ್ಕೆ ಕರೆದಿಲ್ಲ, ಆತನು ನಮ್ಮನ್ನು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ನೆಲೆಗೊಳ್ಳುವುದಕ್ಕಾಗಿ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ್ದಾನೆ. ಆ ಸಾರಳಿಗೆ ಬಲ ಹೊಂದಿ 90 ವಯಸ್ಸಿನ 80 ವಯಸ್ಸು, ಕೆಲವರಿಗೆ ಮಾತಾಡುವಾಗ ಹೇಳ್ತಾರೆ, ಇವತ್ತು ಈಗ ನಮಗೆ ವಯಸ್ಸಾಗ್ಬಿಡ್ತಪ್ಪ, 70 ವಯಸ್ಸಿನಲ್ಲಿ ಹೇಳ್ತಾರೆ ನಮಗೆ ವಯಸ್ಸಾಗ್ಬಿಡ್ತು, ಇದನ್ನೆಲ್ಲ ನೀವೇ ಮಾಡಬೇಕು, ಒಂದು ದಿನ ನಮಗೂ ವಯಸ್ಸಾಗುತ್ತೆ. 70 ವಯಸ್ಸಿಗೆ ನಾವೇನಂತ ಇದ್ದೀವಿ, 50 ವಯಸ್ಸಿಗೆ 60 ವಯಸ್ಸಿಗೆ ವಯಸ್ಸಾಗ್ಬಿಡ್ತು ಅಂತ ಇದ್ದೀವಿ. ಸಾರಳೆ 90 ವರ್ಷದಲ್ಲಿ ಗರ್ಭ ಧರಿಸುವುದಕ್ಕೆ ಬಲ ಹೊಂದಿ, ಅದಕ್ಕಿಂತಲೂ ದೊಡ್ಡ ಶ್ರೇಷ್ಠವಾದದ್ದೆಂದರೆ ಹೆರಿಗೆಗೋಸ್ಕರ ಬಲವನ್ನು ಹೊಂದಿಕೊಂಡ್ಲಂತೆ. 90ನೇ ವಯಸ್ಸಿನಲ್ಲಿ ಹೆರಿಗೆಗೋಸ್ಕರ ಬಲವನ್ನು ಹೊಂದಿಕೊಂಡಿದ್ದು. ಅಪೊಸ್ತಲನಾದ ಪೌಲನು ನಂಬಿಕೆಯಿಂದಲೇ ಅಂತ ಬರೆಯುವುದಾಗಿದ್ದರೆ, ಅಪೊಸ್ತಲನಾದಂಥ ಪೇತ್ರನು ಅದನ್ನು ಕರ್ತನು ನಮ್ಮನ್ನು ಆಶ್ಚರ್ಯಕರವಾದ ಬೆಳಕಿನಲ್ಲಿ, ಎಂಥ ಆಶ್ಚರ್ಯಕರವಾದ ಬೆಳಕಂತಂದರೆ, ಈ ಬೆಳಕಿನ ಅಡಿಯಲ್ಲಿ ರಕ್ಷಣೆ ಅನ್ನುವಂಥ ಈ ಬೆಳಕು, ಕ್ರಿಸ್ತನೊಂದಿಗೆ ಸಹವಾಸದಲ್ಲಿರುವಂಥ ಶ್ರೇಷ್ಠವಾದ ಸಂಬಂಧವೆಂಬಂಥ ಬೆಳಕು, ದೇವರ ವಾಕ್ಯವನ್ನು ನಂಬಿ ದೇವರ ವಾಕ್ಯದಲ್ಲಿ ಬರೆದಿರುವುದನ್ನು ಕೈಗೊಂಡು ಅದನ್ನು ನೆರವೇರಿಸಿಕೊಳ್ಳುವುದು ಎಂಬಂಥ ಬೆಳಕು, ಆರಾಧನೆಯಲ್ಲಿ ಆತನ ಪ್ರಸನ್ನತೆಯನ್ನು ಅನುಭವಿಸುವಂತಹ ಬೆಳಕು, ಆತನ ರಕ್ಷಣೆ, ಆತನೇ ಕರ್ತನು, ಆತನೇ ಒಡೆಯನು, ನನ್ನ ದೇವರು ಎಂಬುದಾಗಿ ಆತನನ್ನು ಸ್ವೀಕರಿಸಿಕೊಂಡು ರಕ್ಷಣೆ, ಆತನು ಕ್ರೂಜೆ ಮೇಲೆ ನನ್ನ ಪಾಪಗಳನ್ನು ಹೊತ್ತುಕೊಂಡು ನೇತಾಡಿ ಹೂಣಲ್ಪಟ್ಟು ಸತ್ತೊಳಗಿಂದ 3ನೇ ದಿನದಲ್ಲಿ ಎದ್ದು ಬಂದನೆಂಬುದಾಗಿ ನಂಬಿ ಬಾಯಿಂದ ಅರಿಕೆ ಮಾಡಿ ಪ್ರವೇಶಿಸುವಂಥ ಕರ್ತನ ಆ ಬೆಳಕಿನಲ್ಲಿ ಈ ಲೋಕದಲ್ಲಿ ಅಸಾಧ್ಯವಾದ ಸಂಗತಿಗಳನ್ನು ಈ ಬೆಳಕಿನಲ್ಲಿ ಸಾಧ್ಯವಾಗಿಸುವಂಥ ಬಲವನ್ನು ಕರ್ತನು ತುಂಬಿ ನಿನ್ನನ್ನು ಅದರಲ್ಲಿ ಕರೆದಿದ್ದಾನೆ. ಅದರ ಹೊರಗಡೆ ಇರ್ಲಿಕ್ಕೆ ಹೋಗಬೇಡ. ನಾನು ಆಯಲ್ಪಟ್ಟವನು ಎಂಬುದನ್ನು ಮನದಟ್ಟು ಮಾಡಿಕೋ. ನಾನು ಆಯಲ್ಪಟ್ಟವನು ಎಂಬುದನ್ನು ಗುರುತಿಸಿಕೋ. ನೀನು ಆಯಲ್ಪಟ್ಟವನು. ಈಗ ಆ ಬೆಳಕು ನಿಮಗೆ ಅರ್ಥ ಆಗ್ತದೆ ಅಂದ್ಕೊಳ್ತೀನಿ. ಯು ಆರ್ ಕಾಲ್ಡ್ ಟು ಲೀವ್ ಇನ್ ದ ಸೂಪರ್ ನ್ಯಾಚುರಲ್. ನಾವು ಅತಿ ನೈಸರ್ಗಿಕವಾದ ದೈವಿಕ ಜೀವಿತದಲ್ಲಿ ಇರುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ದೇವರು ಅಬ್ರಹಾಮನನ್ನು ಕತ್ತಲೆಯಿಂದ ಹೊರಗೆ ಕರೆಯುವಾಗ ಆತನ ಹೆಂಡತಿಯಾದ ಸಾರಯಳ ಜೊತೆಗೆ ಬಂಜುತನದಿಂದಲೂ ಹೊರಗೆ ಕರೆದ. ಈ ಬೆಳಕಿನಲ್ಲಿ ಬಂಜುತನ ಇಲ್ಲ, ಲೋಕದಲ್ಲಿದೆ. ಈ ಯಾಕೋಬನನ್ನು ದೇವರು ಬೆಥೇಲ್ನಲ್ಲಿ ಭೇಟಿಯಾಗಿ ನಾನು ನಿನ್ನ ತಂದೆಯಾದ ಅಬ್ರಹಾಮನ ದೇವರು ಎಂಬುದಾಗಿ ಪರಿಚಯ ಮಾಡಿಕೊಂಡು, ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಆಶೀರ್ವದಿಸುವೆನು, ನನ್ನ ಒಡಂಬಡಿಕೆಯನ್ನು ಕೈಕೊಂಡು ನಡೆದರೆ ನಾನು ನಿನ್ನೊಂದಿಗಿದ್ದು ಹೋಗುವಲ್ಲೆಲ್ಲ ನಿನ್ನನ್ನು ಆಶೀರ್ವದಿಸುವೆನು ಎಂಬುದಾಗಿ ಒಡಂಬಡಿಕೆಯನ್ನು ಪುನರುಜ್ಜೀವನಗೊಳಿಸಿಕೊಂಡು ಅವನನ್ನು ಬೆಳಕಿನಲ್ಲಿ ಕರೆದಿರುವಂಥ ದೇವರು ಆ ಯಾಕೋಬನಿಗೆ ಅಸಾಧ್ಯವಾದ ಯಾವುದೇ ಅವನ ತಂದೆ ತಾಯಿ ಮನೆ ಬಿಟ್ಟು ಹೋಗೋ ಯಾವುದೇ ಲಗೇಜ್ ಇಲ್ಲದೆ ಓಡೋಗ್ತಾ ಇದ್ದಾನೆ.
ಅಂಥವನನ್ನು. ಅದಕ್ಕೆ ಅವನು ಹೇಳ್ತಾ ಇದ್ದಾನೆ, ನಾನು ಹೋಗುವಾಗ ಬರಿಗೈಯಲ್ಲಿ ಹೋದೆ, ತಿರುಗಿ ಬರುವಾಗ ಪಾಳೆಯಗಳನ್ನೇ ನನಗೆ ಕೊಟ್ಟೆ. ಯಾಕೆ? ನಿನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ನಾನು ನಡೆದೆ. ಈ ಆಶ್ಚರ್ಯಕರವಾದ ಬೆಳಕಿನ ಪ್ರಭಾವ ನೋಡಿ, ತಂದೆ ಮನೆ, ಭೂಮಿಯ ಮೇಲಿರುವಂಥ ತಂದೆ ಮನೆಯಿಂದ ಬರುವಾಗ ಬರಿಗೈಯಲ್ಲಿ ಬಂದೆ ಹೇಳ್ತಾ ಇದ್ದಾನೆ ಯಾಕೋಬನು. ಆದರೆ ನಾನು ತಿರುಗಿ ಬರುವಾಗ ಒಂದಲ್ಲ, ಎರಡಲ್ಲ, ನೂರಲ್ಲ, ನೂರಾರು ಅಲ್ಲ, ಪಾಳೆಯಗಳನ್ನೇ ನನಗೆ ಕೊಟ್ಟೆ. ಅದನ್ನೇ ಪೇತ್ರನ್ ಹೇಳ್ತಾ ಇದ್ದಾನೆ. ಅದಕ್ಕೆ ಒತ್ತಿ ಆ ಶಬ್ದ ಅಲ್ಲಿ ಬರೆಯಲ್ಪಟ್ಟಿದೆ. ಏನಂದ್ರೆ, ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನು. ಆಶ್ಚರ್ಯಕರವಾದ ಬೆಳಕಂದ್ರೆ ಬರೀ ಆತನು ಸತ್ತೊಳಗಿಂದ ಎದ್ದು ಬಂದಿರುವುದರಲ್ಲಿ ಆಶ್ಚರ್ಯಕರವಾದದ್ದು ಮಾತ್ರವಲ್ಲ, ನೆನಸದ ಆಶ್ಚರ್ಯ ಅಂದ್ರೆ ಏನು? ನೆನಸದ ರೀತಿಯಲ್ಲಿ, ಅಂದುಕೊಳ್ಳದ ರೀತಿಯಲ್ಲಿ. ಅದಕ್ಕೆ ಯಾಕೋಬನು ಲಾಬಾನನಿಗೆ, ತನ್ನ ಮಾವನಾದ ಲಾಬಾನನಿಗೆ ಹೇಳ್ತಾ ಇದ್ದಾನೆ, ಈ 7 ಬಾರಿ ನೀನು ನನ್ನ ಸಂಭಾವನೆ, ನನ್ನ ಸ್ಯಾಲ್ರಿ, ಪಗಾರ ಅಂತ ಹೇಳ್ತೀವಿ, ನನ್ನ ಸಂಭಾವನೆಯನ್ನು ಬದಲಾಯಿಸಿದೆ, ನೀನು ನನಗೆ ಮೋಸ ಮಾಡಿದೆ. ಕರ್ತನು ನನ್ನೊಟ್ಟಿಗೆ ಇಲ್ಲದೆ ಹೋಗಿದ್ರೆ ಇವತ್ತು ನನ್ನನ್ನು ಬರಿಗೈಯಿಂದ ನೀನು ಕಳಿಸ್ತಾ ಇದ್ದೆ ಅಂತ ಯಾಕೋಬನು ಹೇಳ್ತಾ ಇದ್ದಾನೆ. ಅಂದರೆ ಈ ಲೋಕದಲ್ಲಿ ಕೊಡೋದು ಬರೀ ಬರಿಗೈ, ಕೈಯಲ್ಲಿಡೋದು ಚಿಪ್ಪಷ್ಟೇ. ಅವರ ಕರ್ತನೆಂಬಂಥ ಆ ಉಜ್ಜೀವನದ ಬಲವಾದ ಬೆಳಕು ನಿನ್ನೊಟ್ಟಿಗೆ ನಡಿದೆ ಹೋದರೆ ನೀನು ಕಾಲಿಡುವಲ್ಲೆಲ್ಲ ನಿನಗಾಗಿ ಕಾದಿರುವುದು ಮೋಸವೇ. ಎಷ್ಟು ಜನ ಹೇಳ್ತಾರೆ, ನಮ್ಮವರಂತ ಸಹಾಯ ಮಾಡಿದ್ವಿ ಪಾಸ್ಟ್ರೆ, ನಮಗೆ ಮೋಸ ಮಾಡಿದ್ರು. ಹೌದು, ಯಾಕೆ? ಕತ್ತಲೆಯಿಂದ ದೇವರು ನಿನ್ನನ್ನು ಹೊರಗಡೆ ಕರೆದಿದ್ದಾನೆ, ತನ್ನ ಬೆಳಕಲ್ಲಿ ಜೀವಿಸೋದಕ್ಕೆ ಕರೆದಿದ್ದಾನೆ. ಮತ್ತೆ ಆ ಕತ್ತಲಿಗೆ ಹೋಗೋದು ಯಾಕೆ? ಎಷ್ಟು ಸುಂದರವಾಗಿ ಹೇಳ್ತಾ ಇದೆ ಯಾಕೋಬನು ಹೇಳ್ತಾ ಇದ್ದಾನೆ, ಒಂದು ವೇಳೆ ಕರ್ತನು ನನ್ನ ಜೊತೆಗೆ ಇಲ್ಲದೆ ಹೋಗಿದ್ರೆ ಆ ಬೆಳಕು, ಆ ಆಶ್ಚರ್ಯಕರವಾದ, ಅದು ಯಾಕೆ ಆಶ್ಚರ್ಯಕರವಾದ ಅಂತ ಹೇಳ್ತೀನಿ, ಸಂಕ್ಷಿಪ್ತವಾಗಿ ಹೇಳ್ತೀನಿ ಅದನ್ನು, ಈ ಯಾಕೋಬನ ಬಗ್ಗೆ. ಯಾಕಂದರೆ ಅದು ಮುಖ್ಯ, ಅದನ್ನೇ ಮುಖ್ಯವಾಗಿ ಆಧಾರ ಮಾಡಿಕೊಂಡದ್ದಲ್ಲ. ಆಶ್ಚರ್ಯಕರ ಲಾಭಾನನ ಹೇಳ್ತಾ, ಎಲ್ಲರಿಗೂ ಗೊತ್ತಿರುವಂಥ ಸಂಗತಿ, ಅದಕ್ಕೋಸ್ಕರ ಅದನ್ನು ಓದ್ತಾ ಇಲ್ಲ, ನೇರವಾಗಿ ಹೇಳ್ತಾ ಇದ್ದೀನಿ. ಯಾಕೋಬನು ನಾನು ತಿರುಗಿ ಹೋಗ್ತೀನಿ, ನಾನು ಎಲ್ಲ ಕಳಿಸ್ಕೊಡು ಅಂತ ಹೇಳಿದ್ರೆ ಲಾಬಾನನಿಗೆ ಕೇಳ್ತಾ ಇದ್ದಾನೆ. ಲಾಬಾನನಿಗೆ ಯಾಕೋಬನು ಹೇಳ್ತಾ ಇದ್ದಾನೆ, ನಾನು ತಿರುಗಿ ನನ್ನ ತಂದೆ ಮನೆಗೆ ಹೋಗಬೇಕು, ಕಳಿಸಿಕೊಡು ಅಂತ ಹೇಳಿದ್ರೆ ಲಾಬಾನನು ಹೇಳ್ತಾ ಇದ್ದಾನೆ, ಬೇಡ, ಇನ್ನೂ ಸ್ವಲ್ಪ ದಿನ ನನ್ನ ಜೊತೆಗಿರು, ನಾನು ಅನುಭವದಿಂದ ತಿಳ್ಕೊಂಡಿದ್ದೀನಿ, ನೀನು ಬಂದಾಗಿನಿಂದ ಎಲ್ಲವೂ ನನಗೆ ಆಶೀರ್ವಾದ ಆಗಿದೆ. ಹಾಗಾದರೆ ಯಾಕೋಬನು ಹೇಳ್ತಾನೆ, ಆಯಿತು, ಇನ್ನೂ 7 ವರ್ಷ ನಾನು ಮಾಡ್ತೀನಿ ಕೆಲಸ, ಆದರೆ ಒಂದು ಕಂಡೀಷನ್. ಏನಪ್ಪ ಅಂದರೆ, ನನಗೆ ಸಂಭಾವನೆ, ನನಗೊಂದು ಸ್ಯಾಲ್ರಿ ನಿಗದಿ ಮಾಡು. ಅವನು ಕೇಳ್ತಾನೆ, ಏನು ಬೇಕು ನಿನಗೆ, ಸ್ಯಾಲ್ರಿ ಏನು ಬೇಕು? ಯಾಕೋಬನು ಹೇಳ್ತಾ ಇದ್ದಾನೆ, ಏನು ಬೇಡ, ಇಂದಿನಿಂದ ನೋಡಿ, ಆಶ್ಚರ್ಯಕರವಾದ ಬೆಳಕಿನಲ್ಲಿ ನಾನು ಆರಿಸಿಕೊಳ್ಳಲ್ಪಟ್ಟಿದ್ದೇನೆ, ಯೆಹೋವನು ನನ್ನ ಜೊತೆಗಿದ್ದಾನೆ ಅನ್ನೋರು ಇದ್ದದ್ದನ್ನು ಉಳಿಸ್ಕೊಳ್ಳಿಕ್ಕೆ ಬಡದಾಡಲ್ಲ. ಇದು ಹೋದ್ರೂ ಚಿಂತೆ ಇಲ್ಲ, ನಿನ್ನನ್ನು ಯಾರಾದ್ರೂ ಮೇಲಂಗೇನು ಕೇಳಿದ್ರೆ ಒಳಗೇನು ಕೊಟ್ಬಿಡು ಅಂತ ಹೇಳಿದ್ ನೋಡು ಕರ್ತನು. ಅದು ಹೋದ್ರೂ ಚಿಂತೆ ಇಲ್ಲ, ದೇವರಾದ್ರೂ 2ರಷ್ಟು ಕೊಡ್ತಾನಂತೆ ನಂಬ್ತಾರೆ. ಅದಕ್ಕೆ ಅವನು ಏನು ಹೇಳ್ತಾ ಇದ್ದಾನೆ, ಇನ್ನೂ 7 ವರ್ಷ ತಡಿಲಿಕ್ಕೆ ನಾನು ಸಿದ್ಧನಾಗಿದ್ದೀನಿ. ಆದರೆ ಒಂದು ಕಂಡೀಷನ್ ಏನಪ್ಪ ಅಂದರೆ, ಇಂದಿನಿಂದ ಯಾವುದಾದರೂ ಕುರಿಮರಿ ಈ ಸಾರಿ ಚಿಕ್ಕ ವರ್ಣವುಳ್ಳದ್ದು ಹುಟ್ಟಿದ್ರೆ, ಅದರ ಚರ್ಮದ ಮೇಲೆ ಏನಾದರೂ ವರ್ಣವುಳ್ಳದ್ದು, ಪ್ಲೇನ್ ಕೆಂದು ಬಣ್ಣದ್ದು, ಪ್ಲೇನ್ ಕೆಂದಾಗಿರೋದಲ್ಲ, ಪ್ಲೇನ್ ಬಿಳಿಯಾಗಿರೋದಲ್ಲ, ಅಥವಾ ಸಂಪೂರ್ಣವಾಗಿ ಪ್ಲೇನ್ ಆಗಿ ಕರಿಯಾಗಿರೋದಲ್ಲ, ಒಂದು ವೇಳೆ ಚುಕ್ಕೆ ಉಳ್ಳದ್ದು, ವರ್ಣವುಳ್ಳದ್ದು ಹುಟ್ಟಿದರೆ ಅಂಥದ್ದು ನನ್ನ ಸಂಭಾವನೆ. ಬಿಳಿದಾಗ ಹುಟ್ಟಿದ್ದು ನಿಂದು. ಲಾಬಾನನು ಎಷ್ಟು ಕ್ಲೆವರು, ಭೂಮಿ ಎಷ್ಟೇ ಕ್ಲೆವರ್ ಆಗಿ, ಎಷ್ಟೇ ಚಾಣಾಕ್ಷತನದಿಂದ, ಎಷ್ಟೇ ಕುತಂತ್ರದಿಂದ ನಿನ್ನನ್ನು ಮುಳುಗಿಸ್ಲಿಕ್ಕೆ ಪ್ರಯತ್ನ ಮಾಡಿದರು, ಒಂದು ವೇಳೆ ನೀನು ಈ ಬೆಳಕಿನಲ್ಲಿ ನೆಲೆಗೊಂಡಿದ್ರೆ, ಆ ಬೆಳಕು ಬೇರೆ ಏನೂ ಅಲ್ಲ, ಕರ್ತನೊಂದಿಗೆ ನಿನಗಿರುವಂಥ ಪ್ರಾರ್ಥನೆ ಎಂಬಂಥ ಸಂಬಂಧ. ಆ ಬೆಳಕು ಮತ್ಯಾವುದೂ ಅಲ್ಲ, ಕ್ರಿಸ್ತನೇ ಒಡೆಯನೆಂಬುದಾಗಿ ನಂಬಿ ಆತನನ್ನೇ ನನ್ನ ರಕ್ಷಕನನ್ನಾಗಿ ಸ್ವೀಕರಿಸಿಕೊಂಡಿರುವಂಥ ನಂಬಿಕೆ. ಒಂದು ವೇಳೆ ನಿನ್ನ ನಂಬಿಕೆಯಲ್ಲಿ ಇರುವುದಾಗಿದ್ರೆ, ನಿನ್ನ ವಿರುದ್ಧವಾಗಿ ಕಲ್ಪಿಸಿದ ಯಾವ ಕುಯುಕ್ತಿಯ, ಕುತಂತ್ರದ ಆಯುಧವು ಸಫಲವಾಗೋದಿಲ್ಲ. ನಿನ್ನ ವಿರುದ್ಧವಾಗಿ ಕಲ್ಪಿಸಿದ ಯಾವ ಆಯುಧವು ಸಫಲವಾಗುವುದೇ ಇಲ್ಲ. ಯಾಕೆ? ಆಶ್ಚರ್ಯಕರವಾದ ಬೆಳಕಲ್ಲಿದೆಯಾ. ಅದು ಸಾಧಾರಣವಾದ ಬೆಳಕಲ್ಲ, ಹಠಾತ್ತನೆ ಆಗುವಂಥ ಮಹತ್ ಕಾರ್ಯಗಳ ಬೆಳಕು. ಆತನು ಹೇಳ್ತಾ ಇದ್ದಾನೆ, ಆಯಿತು, ಲಾಬಾನನು ಇಷ್ಟು ಕುತಂತ್ರ ಮಾಡ್ತಾ ಇದ್ದಾನೆ, ಲಾಬಾನನು ಇಷ್ಟು ಚಾಣಾಕ್ಷನು, ಎಲ್ಲ
ಉಳ್ಳ, ಅವನಿಗೆ ಜೀನಿಯಾಲಜಿ ಗೊತ್ತು, ಅವನಿಗೆ ಜೀನ್ಸ್ ಬಗ್ಗೆ ಗೊತ್ತು ಕಾಣ್ತದೆ, ಬಯಾಲಜಿ ಗೊತ್ತು ಅವನಿಗೆ, ಎಲ್ಲ ಒಂದು ವರ್ಣಗಳುಳ್ಳ ಚಿಕ್ಕೆಗಳುಳ್ಳ ಎಲ್ಲ ಕುರಿಗಳನ್ನು ಮೇಕೆಗಳನ್ನು ಪ್ರತ್ಯೇಕಿಸಿ ತನ್ನ ಮಕ್ಕಳ ಕೈಯಲ್ಲಿ ಕೊಟ್ಟು 3 ದಿನದ ಪ್ರಯಾಣದವರೆಗೆ, ಅದು ತಪ್ಪಿಸ್ಕೊಂಡ್ರು ನೀವು ಹತ್ರ ಬಂದಿರಬಾರ್ದು, 3 ದಿನದ ಪ್ರಯಾಣದವರೆಗೆ ದೂರ ಕಳಿಸ್ತಾ ಇದ್ದಾನೆ. ಈಗ ಯಾಕೋಬನ ಪಾಲಿಗೆ ಉಳಿದದ್ದು ಒಂದು, ಎಲ್ಲ ಬೆಳ್ಳಗಾಗಿರ್ಬೇಕು, ಬೆಳ್ಳದನ್ನೇ ಹುಟ್ಟಿಸ್ಬೇಕು, ಇಲ್ಲದೆ ಹೋದರೆ ಎಲ್ಲರೂ ಕೆಂದು ಬಣ್ಣದಕ್ಕೆ ಮರಿ ಹುಟ್ಟಬೇಕು. ಈಗ ಆತನು ಸಿಕ್ಕಾಕೊಂಡಿದ್ದಾನೆ. ಆದರೆ ಆತನು ಜೀವಿಸ್ತಾ ಇರೋದು ಆ ಆಶ್ಚರ್ಯಕರವಾದ ಬೆಳಕಿನಲ್ಲಿ. ಪೇತ್ರನ ಅದನ್ನು ಎಷ್ಟು ಚೆನ್ನಾಗಿ ವರ್ಣಿಸ್ತಾ, ಅದನ್ನು ಏನಂತ ವರ್ಣಿಸ್ತಾ ನೋಡ್ತಾ ಇದ್ದಾರೆ. ಕತ್ತಲೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನು, ನಿನ್ನನ್ನು ಕರೆದಿರುವವನು ತನ್ನ ಯಾವುದೊಂದು ಆಶ್ಚರ್ಯಕರವಾದ ಬೆಳಕಲ್ಲ, ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ನಿನ್ನನ್ನು ಆಗಲೇ ಸೇರಿಸಿ ಆಗಿದೆ. ಆ ಆಶೀರ್ವಾದದ ಭಂಡಾರ ಆಗಲೇ ನಿನ್ನ ಮೇಲೆ ಬಂದು ಆಗಿದೆ. ಆತನು ಮರದ ತೊಗಟೆಗಳನ್ನು ಸುಲಿದು, ಯಾಕೋಬನು ಆಡುಗಳು ಕುರಿಗಳು ನೀರು ಕುಡಿಲಿಕ್ಕೆ ಬರುವಾಗ ಆ ನೀರಿನ ಪಾತ್ರೆ, ಆ ನೀರಿನ ಗಟಾರದಲ್ಲಿ, ಆ ನೀರಿನ ಏನಂತ ಹರಿವಿಕೆಯಲ್ಲಿ ಅವುಗಳನ್ನು ಇಡ್ತಾ ಇದ್ದಾನೆ. ಅದನ್ನು ನೋಡ್ತಾ ನೀರು ಕುಡಿಯುವಾಗ ಅವುಗಳು ಗರ್ಭಧರಿಸುವಾಗ, ದೇವರ ವಾಕ್ಯ ಹೇಳ್ತದೆ, ಗರ್ಭಧರಿಸುವಾಗ ಅಲ್ಲಿ ಯಾಕೋಬನು, ಇನ್ನೊಂದು ಹೇಳ್ತೀನಿ ಕೇಳಿ, ಆಶ್ಚರ್ಯಕರವಾದ ಈ ಬೆಳಕಿನ ಬಗ್ಗೆ ಒಂದು ಸುಂದರವಾದ ವಿಷಯ ಹೇಳ್ತೀನಿ ನೋಡಿ. ಯಾಕೋಬನು ಲಾಬಾನಿಂದ ಹೊರಟು ಹೋಗುವಾಗ ಅಲ್ಲಿ ತನ್ನ ಹೆಂಡತಿಯರಿಗೆ ಇಬ್ಬರಿಗೂ ಹೇಳ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನಂದ್ರೆ, ನಿನ್ನೆ ರಾತ್ರಿ ಮೊದಲೆಲ್ಲ ತನ್ನ ತೊಂದರೆ ಹೇಳ್ಕೊಳ್ತಾನೆ. ನಿಮ್ಮ ತಂದೆಯ ಮುಖ ಮೊದಲಿನಂತೆ ನನ್ನ ಪರವಾಗಿಲ್ಲ, ಆತನು ನನಗೆ ಕೇಡನ್ನೇ ಬಯಸಿದ ಎಲ್ಲ ಹೇಳಿ ಅವ್ರನ್ನ ಕರ್ಕೊಂಡು ಹೋಗಲಿಕ್ಕೆ ಮೈಂಡ್ ಪ್ರಿಪೇರ್ ಮಾಡಿದ ನಂತರ ಹೇಳ್ತಾ ಇದ್ದಾನೆ, ನಿನ್ನೆ ರಾತ್ರಿ ನನಗೆ ಆತನ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡಂಥ ಮೊದಲನೇ ದಿನವೇ ರಾತ್ರಿ ಕನಸಲ್ಲಿ ಒಬ್ಬ ದೂತನು ಬಂದನು. ಆ ಕನಸಲ್ಲಿ ನಾನು ನೋಡಿದ್ದೇನೆಂದರೆ, ಆ ಕುರಿಗಳು ಗರ್ಭಧರಿಸುವಾಗ ವರ್ಣಗಳುಳ್ಳ ಚಿಕ್ಕೆಗಳುಳ್ಳ ಕುರಿಗಳು ಅವುಗಳನ್ನು ಸಂಗಮಿಸುವುದನ್ನು ನಾನು ಕಂಡೆ. ಅಂಥದ್ದು ಒಂದು ಕುರಿಯಲ್ಲಿರಲಿಲ್ಲ. ಆಶ್ಚರ್ಯಕರವಾದ ಬೆಳಕಿನಲ್ಲಿ ಆಗೋದು ವಿಚಿತ್ರ ನೋಡಿ. ಏನಂದ್ರೆ, ಇಲ್ಲದನ್ನ ಇದ್ದದ್ದೆಂಬುದಾಗಿ ಕರೆಯುವಂಥ ದೇವರು, ಇದ್ದದ್ದನ್ನ ಇಲ್ಲವೆಂಬುದಾಗಿ ಕರೆಯುವಂಥ ದೇವರೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇಲ್ಲದನ್ನ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯವಿರುವ ದೇವರು, ಕನಸಿನಲ್ಲಿ ದೇವರು ತಾನು ಏನು ಮಾಡ್ತಾ ಇದ್ದಾನೆ ಎಂಬುದನ್ನು ತೋರಿಸ್ತಾ ಇದ್ದಾನೆ. ಏನು ತೋರಿಸ್ತಾ ಇದ್ದಾನೆ? ಈ ಲೋಕದ ಬುದ್ಧಿಯಿಂದ, ಚಾಣಾಕ್ಷತಕತೆಯಿಂದ, ಚತುರತೆಯಿಂದ ನಿನ್ನ ಸ್ವಂತ ಮಾವ ನಿನಗೆ ಮೋಸ ಮಾಡಲಿಕ್ಕೆ ಎಲ್ಲ ವರ್ಣಗಳುಳ್ಳ ಚಿಕ್ಕೆಗಳುಳ್ಳ ಕುರಿಗಳನ್ನು 3 ದಿನದ ದೂರಕ್ಕೆ ಒಯ್ದಿದ್ರು ಸಹ ನಿನ್ನನ್ನು ಕರೆದ ನಾನು, ಈ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಜೀವಿಸಲಿಕ್ಕೆ ಕರೆದ ನಾನು, ಪರಲೋಕದಿಂದ ನಾನು ಕುರಿಗಳನ್ನು ಕಳಿಸ್ತೀನಿ. ಆ ಕುರಿಗಳು ಚಿಕ್ಕೆಗಳುಳ್ಳದ್ದು, ವರ್ಣಗಳುಳ್ಳದ್ದು, ಇವುಗಳು ನಿನ್ನ ಕುರಿಗಳ ಮೇಲೆ ಅದು ಸಂಗಮ ಮಾಡುವಾಗ ಹುಟ್ಟುವಂಥದ್ದೆಲ್ಲವೂ ಚಿಕ್ಕೆಗಳುಳ್ಳದ್ದು, ವರ್ಣಗಳುಳ್ಳದ್ದು. ಯಾಕೆಂದ್ರೆ ಕೀರ್ತನೆಗಾರನು ಹೇಳ್ತಾ ಇಲ್ವಾ, ನಿನ್ನ ಸಹಾಯವು ಬರುವುದು ಎಲ್ಲಿಂದ? ಎಡಗಡೆಯಿಂದಲ್ಲ, ಬಲಗಡೆಯಿಂದಲ್ಲ. ನಾನು ಕಣ್ಣೆತ್ತಿ ಪರ್ವತಗಳನ್ನು ನೋಡುವೆನು. ನನ್ನ ಸಹಾಯವು ಎಲ್ಲಿಂದ ಬರುವುದು? ನನ್ನ ಸ್ವಂತ ಚಾಣಾಕ್ಷತನದಿಂದಲ್ಲ, ನನ್ನ ಸ್ವಂತ ಬುದ್ಧಿಯಿಂದಲ್ಲ, ಅದೇ ಭ್ರಮೆ ಮಾತ್ರವಲ್ಲವೇ, ಆದರೆ ನನ್ನ ಸಹಾಯವು ಯೆಹೋವನಿಂದಲೇ. ಆತನು ಹೇಳ್ತಾ ಇದ್ದಾನೆ. ಆಗ ಆ 7 ವರ್ಷ ಹುಟ್ಟಿದಂಥ ಒಂದೊಂದು ಮರಿಗಳೆಲ್ಲವೂ ಚುಕ್ಕೆ ಉಳ್ಳದ್ದು, ವರ್ಣಗಳುಳ್ಳದ್ದು. ಎಂದು ಕುರುಬರಾದವರಿಗೆ ಎಂದು ಕೇಳಿ ಕಂಡರಿಯದಂಥ ಆಶ್ಚರ್ಯಕರವಾದ ಬೆಳಕು. ಯಾವ ಕುರುಬನು, ಯಾಕೋಬನ ಕಾಲದಲ್ಲಿದ್ದಂಥ ಯಾವ ಕುರುಬನು ಕಂಡರಿಯದಂಥ, ಈಗಿನ ಥರ ಕ್ರಾಸ್ ಜೆನೆಟಿಕ್ ರಿಸರ್ಚ್ ಆಗಿರಲಿಲ್ಲ ಅಷ್ಟು 1000 ವರ್ಷಗಳ ಹಿಂದೆ. ಅಂದರೆ ಈ ಜಾತಿಯ ಕುರಿಯನ್ನು ತಗೊಂಡು ಆ ಜಾತಿಯ ಕುರಿಯ ಜೊತೆಗೆ ಸಂಪರ್ಕ ಮಾಡಿ ಒಂದು ಹೊಸ ಜೀನ್ಸ್ ರೆಡಿ ಮಾಡುವಂಥ ಕ್ರಾಸ್ ಜೆನೆಟಿಕ್ ರಿಸರ್ಚೇ ಆಗಿರಲಿಲ್ಲ. ಅಂಥ ಸಮಯದಲ್ಲಿ ದೇವರು ಆತನಿಗೆ ಆಶ್ಚರ್ಯಕರವಾದ, ಅಂದರೆ ನೀನು 2020ರಲ್ಲಿ ಜೀವಿಸ್ತಾ ಇದ್ರು ಚಿಂತೆ ಇಲ್ಲ, 2050ರಲ್ಲಿ ಬರಬೇಕಾದಂಥ ತಂತ್ರಜ್ಞಾನಕ್ಕೆ ಅನುಗುಣವಾಗಿ ಮಹತ್ಕಾರ್ಯಗಳು ಈಗಲೇ ನಿನಗೆ ಸಂಭವಿಸಲಿಕ್ಕೆ ಸಾಧ್ಯ. ಅಂಥ ಬಲವುಳ್ಳಂಥ ದೇವರ ಆಶ್ಚರ್ಯಕರವಾದ ಬೆಳಕಿನಡಿಯಲ್ಲಿ ಬಂದಿದ್ದೀಯಾ?
ಅದಕ್ಕಾಗಿ ನಿನ್ನನ್ನು ಸಿದ್ಧಪಡಿಸಿಕೋ. ಏನು ನಾನು ಯಾವುದಕ್ಕೆ ಒತ್ತು ಕೊಡ್ತಾ ಇದ್ದೀನಿ? ಯಾವ ಬೆಳಕಿನಲ್ಲಿ ಕರೆಯಲ್ಪಟ್ಟಿದ್ದೀಯೋ ಅದಕ್ಕೆ ಯೋಗ್ಯನಾಗಿ ಜೀವಿಸು. ಆ ಬೆಳಕಿನಲ್ಲಿರುವಂಥ ಬಲ ನಿನ್ನ ಜೀವಿತದಲ್ಲಿ ಕೆಲಸ ಮಾಡೋದಕ್ಕೆ ಕಡಿಮೆ ಕುಂದು ಹೋಗದಂತೆ ಪಾಪಮಯವಾಗ್ಬಿಡ್ಬೇಡ, ಸೋತೋಗ್ಬಿಡ್ಬೇಡ. ನಾನು ಹೇಳ್ತಾ ಇದ್ದೀನಿ, ಬರೀ ಬೋಧಿಸ್ತಾ ಇಲ್ಲ. ಈ 2 ತಿಂಗಳು ದೇವರು ನಮ್ಮನ್ನು ಸಾಕಿ ಸಲುಹಿದ ರೀತಿ ನೋಡಿದರೆ, ಆಶ್ಚರ್ಯಕರವಾಗಿ ನೋಡಿದರೆ, ಕೊನೆ ರವಿವಾರಕ್ಕೆ ಈ ವಚನ ಯಾಕೆ ಕೊಡ್ತಾ ಇದ್ದಾನೆ ಎಂಬುದು ಅರ್ಥ ಆಗ್ತಾ ಇದೆ. ಯಾಕೆಂದರೆ ಈ 2 ತಿಂಗಳು ಆಶ್ಚರ್ಯಕರವಾದ ರೀತಿಯಲ್ಲಿ ಒದಗಿಸಿ, ಯಾವುದೇ ಕೊರತೆ ಇಲ್ಲದಂತೆ ಸಭೆಯವರನ್ನು ನಿನ್ನ ಒಬ್ಬ ಸಹೋದರ ಜೊತೆ ಮಾತಾಡ್ತಾ ಇದ್ದೆ. ಅವ್ರು ಹೇಳ್ತಾರೆ, ಪಾಸ್ಟ್ರೇ ತುಂಬ 2 ತಿಂಗಳು ದೇವ್ರು ಹೆಂಗೆ ನಡೆಸ್ತಾ ಗೊತ್ತಿಲ್ಲ, ದೇವರು ಅದ್ಭುತವಾಗಿ ನಮ್ಮನ್ನು ನಡೆಸಿದಾನೆ, ಯಾವುದೇ ಕೊರತೆ ನಮ್ಗೆ ಉಂಟಾಗಲಿಲ್ಲ. ಆಶೀರ್ವಾದದಲ್ಲಿ ನಡೆಸುವಂಥ ದೇವರು. ಯಾರಾದರೂ ಹೇಳ್ರಿ, ನಾನು ಆಶ್ಚರ್ಯಕರವಾದ ಬೆಳಕಿನಲ್ಲಿದ್ದೀನಿ. ಆಶ್ಚರ್ಯಕರವಾದ ಬೆಳಕಿನಲ್ಲಿರೋದ್ರಿಂದ ಆಶ್ಚರ್ಯಕರವಾದಂಥ ಮಹತ್ ಕಾರ್ಯಗಳನ್ನು ನಾನು ಕೊಯ್ತಾ ಇದ್ದೀನಿ. ನನ್ನ ದೇವರು ಆಶ್ಚರ್ಯಕರವಾದವನು, ಯಾರು ನೆನೆಸದ ರೀತಿಯಲ್ಲಿ ಮನುಷ್ಯನಾಗಿ ಹುಟ್ಟು ಬಂದವನು. ನನ್ನ ದೇವರು ಆಶ್ಚರ್ಯಕರವಾದವನು, ಯಾರು ನೆನೆಸದ ರೀತಿಯಲ್ಲಿ ಸತ್ತ ಒಳಗಿಂದ ಎದ್ದು ಬಂದವನು. ಯಾಕೋಬನು ಹೋಗುವಾಗ ಎಲ್ಲ ಕುಯುಕ್ತಿ ಕುತಂತ್ರಗಳೊಂದಿಗೆ ಹೇಗಾದರೂ ಮಾಡಿ ಇವನನ್ನು ಬರಿಗೈಯಲ್ಲಿ ಕಳಿಸ್ಬೇಕೆಂಬುದಾಗಿ ಪಟ್ಟು ಹಿಡಿದು ಕುಂತಂತ ಲಾಬಾನನಿಗೆ ಸಾಧ್ಯವೇ ರೀತಿಯಲ್ಲಿ ಒಬ್ಬಂಟಿನಾಗಿ ನಡೆದು ಬಂದೆ, ಪಾಳೆಯಗಳನ್ನೇ ನನಗೆ ಕೊಟ್ಟೆ ಎಂಬುದಾಗಿ ಯಾಕೋಬನು ಕೊಂಡಾಡುವ ರೀತಿಯಲ್ಲಿ ಸಾವಿರಾರು ಎಣಿಸಲಾಗದಷ್ಟು ಕುರಿ ಮರಿ ಹಿಂಡುಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ದೋಚಲಿಲ್ಲ. ವಿಶ್ವಾಸಿಗಳಾದಂಥ ನಾವು ದೋಚಬೇಕಾಗಿಲ್ಲ, ಲಂಚ ತೆಗೆದುಕೊಳ್ಳಲಿಲ್ಲ. ವಿಶ್ವಾಸಿಗಳಾದಂಥ ನಾವು ಲಂಚ ತೆಗೆದುಕೊಳ್ಬೇಕಾಗಲಿಲ್ಲ. ಯಾಕೋಬನು ಮೋಸ ಮಾಡಲಿಲ್ಲ. ವಿಶ್ವಾಸಿಗಳಾದಂಥ ನಾವು ಮೋಸ ಮಾಡುವ ಅವಶ್ಯಕತೆ ಇಲ್ಲ. ಆತನು ಸುಳ್ಳು ಹೇಳಲಿಲ್ಲ. ವಿಶ್ವಾಸಿಗಳಾದ ನಾವು ಸುಳ್ಳು ಹೇಳುವ ಅವಶ್ಯ ಇಲ್ಲ. ಪರಲೋಕದಿಂದ ಆಶ್ಚರ್ಯಕರವಾದ ರೀತಿಯಲ್ಲಿ ಮಹತ್ ಕಾರ್ಯವನ್ನು ಬಿಡುಗಡೆ ಮಾಡುವಂಥ ಕ್ಷಮತೆಯನ್ನು ನಮ್ಮ ಕರ್ತನು ಇನ್ನು ಇಟ್ಟುಕೊಂಡವನಾಗಿದ್ದಾನೆ. ಅದನ್ನು ಆತನು ಕೊಡ್ತಾನೆ. 100% he will give you. ಇನ್ನೊಂದು ಸುಂದರವಾದ ಸಂಗತಿ, ಆತನು ನಿಮ್ಮನ್ನು ಕತ್ತಲೆಯಿಂದ ಹೊರಗೆ ಕರೆಯುವಾಗ ಬರೀ ಪಾಪವೆಂಬಂಥ ಕತ್ತಲೆಯಿಂದ ನಿಮ್ಮನ್ನು ಹೊರಗೆ ಕರೀಲಿಲ್ಲ. ಪಾಪವೆಂಬಂಥ ಕತ್ತಲೆಯಿಂದ ನಿಮ್ಮನ್ನು ಹೊರಗೆ ಕರೆಯುವಾಗ ಬಡತನ ಅನ್ನುವಂಥ ಕತ್ತಲೆಯಿಂದಲೂ ನಿಮ್ಮನ್ನು ಹೊರಗೆ ಕರೆದ, ರೋಗ ಅನ್ನುವಂಥ ಕತ್ತಲೆಯಿಂದಲೂ ನಮ್ಮನ್ನು ಹೊರ ತೆಗೆದ, ನಷ್ಟವೆಂಬಂಥ ಕತ್ತಲೆಯಿಂದನೂ ನಮ್ಮನ್ನು ಹೊರ ತೆಗೆದಿದ್ದಾನೆ. ಅದಕ್ಕೆ ನಾನು ಹೇಳಿದಾಗ ಕೀರ್ತನೆ 37:19 ಹೇಳಿದ ಹಾಗೆ ವಿಪತ್ಕಾಲದಲ್ಲಿಯೂ ಆಶಾಭಂಗವಾಗುವುದಿಲ್ಲ. ಯಾಕೆ? ಇಡೀ ಲೋಕದ ಮೇಲೆ ವಿಪತ್ಕಾಲ ಬಂದಾಗ ಅವರಿರುವುದು ಸಾಧಾರಣವಾದ ಬೆಳಕಿರ್ಬೋದು, ಆದರೆ ನೀನು ಜೀವಿಸ್ತಾ ಇರೋದು ಆಶ್ಚರ್ಯಕರವಾದ ಬೆಳಕಿನಡಿಯಲ್ಲಿ ಜೀವಿಸ್ತಾ ಇದೆಯಾ? ಇವತ್ತು ನೀನು ಪ್ರಾರ್ಥಿಸ್ಬೇಕು, ಇವತ್ತು ನೀನು ಆರಾಧಿಸ್ಬೇಕು. ಕರ್ತನ ಸನ್ನಿಧಿಯಲ್ಲಿ ಮೊಣಕಾಲೂರಿ, ಸ್ವಾಮಿ ಆ ಆಶ್ಚರ್ಯಕರವಾದ ಬೆಳಕಿನಲ್ಲಿ ನನ್ನನ್ನು ಸೇರಿಸಿದೆಯಲ್ಲ, ರಕ್ಷಣೆ ಎಂಬಂಥ ಆಶ್ಚರ್ಯಕರವಾದ ಬೆಳಕಿನಲ್ಲಿ ನನ್ನನ್ನು ಸೇರಿಸಿದೆಯಲ್ಲ, ನಾನು ಆ ಬೆಳಕಿನಿಂದ ಈ ಲೋಕದಲ್ಲಿ ಕಾಲಿಡದಂತೆ ನನ್ನನ್ನು ಕಾಯಿಸೋಮೆ. ಯಾಕಂದರೆ ಆ ಬೆಳಕಿನಲ್ಲಿ ನೆಲೆಸುವುದಾಗಿದ್ರೆ ಅಲ್ಲಿ ಮಹತ್ ಕಾರ್ಯ ಉಂಟು, ಅಲ್ಲಿ ಗುಣಪಡಿಸುವಿಕೆ ಉಂಟು. ಪ್ರತಿದಿನ ಕುರುಬನು ತನ್ನ ಕುರಿಗಳನ್ನು ತನ್ನ ಜೀವಕ್ಕನುಗುಣವಾಗಿ ತನ್ನ ಜೀವದಂತೆ ಪ್ರೀತಿಸಿ ಸಾಕುವಂತೆ ನನ್ನ ಯೆಹೋವನು ನನ್ನನ್ನು ಸಾಕುವನಾಗಿದ್ದಾನೆ. ಆ ಬೆಳಕಿನಲ್ಲಿ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನು. ಸ್ವಲ್ಪ ಮೃದು ಹೋಗ್ತೇನೆ ಕೇಳಿ. ಯೇಸು ಸ್ವಾಮಿ ಹುಟ್ಟಿದಾಗ ನಾವು ನೆನಪಿಸ್ಕೊಳ್ಬೇಕಾದಂಥ ಒಂದು ಸುಂದರವಾದ ಘಟನೆಯನ್ನು ನಿಮ್ಮ ಇದು ಕ್ರಿಸ್ಮಸ್ ಎಲ್ಲ ಗೊತ್ತು, ಆದರೆ ಸುಂದರವಾದ ಒಂದು ಘಟನೆಯನ್ನು ನಿಮ್ಮ ಜ್ಞಾಪಕಕ್ಕೆ ತರ್ತೀನಿ. ನಂಬರ್ 1, ಯೇಸು ಸ್ವಾಮಿ ಹುಟ್ಟಿದ್ದು ನಮ್ಮೆಲ್ಲರಿಗೂ ಗೊತ್ತು, ಬಡಿಗನ ಮನೆಯಲ್ಲಿ. ಯೋಸೇಫನು ಬಡಿಗನು, ಪ್ರತಿದಿನದ ಕೆಲಸ ಮಾಡಿ ಊಟ ಮಾಡೋರಷ್ಟೇ. ಅಲ್ಲಿ ಬೈಬಲಲ್ಲಿ ಎಲ್ಲಿಯೂ ಸಹ ಆತನ ಐಶ್ವರ್ಯವಂತವಾದ ಆ ಬಡಿಗನು ಐಶ್ವರ್ಯವಂತನಾಗಿದ್ದನು ಅಥವಾ ಐಶ್ವರ್ಯವಂತ ಮನೆಯಲ್ಲಿ ಹುಟ್ಟಿದನು ಅಂತ ನಮಗೆ ಪುರಾವೆನೇ ಇಲ್ಲ. ಬಡಿಗನ ಮನೆಯಲ್ಲಿ ಯೇಸು ಸ್ವಾಮಿ ಹುಟ್ಟಿದ ಕೆಲವೇ ದಿನಗಳಲ್ಲಿ ಅವರು ಬೆತ್ಲೆಹೇಮಿಗೆ ಕಾನೆಶುಮಾರಿ ಬರೆಸಿಕೊಳ್ಳೋದಕ್ಕೆ, ಜನಗಣತಿ ಬರೆಸಿಕೊಳ್ಳೋದಕ್ಕೆ ಕಾನೆಶುಮಾರಿ ಉಂಟಾದ್ರಿಂದ ಬೆತ್ಲೆಹೇಮಿಗೆ ಹೋಗಿದ್ದಾರೆ. ಮುಂದೆ ಏನಾಗುತ್ತೆ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಯೇಸು ಗೋದಲಿಯಲ್ಲಿ, ಯಾಕೆಂದರೆ ಅವರಿಗೆ ಎಲ್ಲೂ ಜಾಗ ಸಿಗದ ಕಾರಣ, ಬಡವ ಅಂತಂದರೆ ಆಶ್ರಮದಲ್ಲಿ ಫೀಸ್ ಕೊಟ್ಟಿರಲಿಕ್ಕೆ ಆಗದಷ್ಟು ಬಡವ ಅಂತ ಅಲ್ಲಿ ಬರೆದಿಲ್ಲ. ಎಲ್ಲಿಯೂ ಸ್ಥಳ ಸಿಗದ ಕಾರಣ
ಗೋದಲಿಯನ್ನು ಕ್ಲೀನ್ ಮಾಡ್ಕೊಂಡ್ಬಿಟ್ಟು, ಯಾರು ಗೋದಲಿ ಅಂತಲೂ ಗೊತ್ತಿಲ್ಲ ಪಾಪ, ಒಬ್ಬರ ಗೋದಲಿ ಏನೋ ಸಿಕ್ತು, ಅಲ್ಲಿನೇ ಅವರು ಬಹುಶಃ ರಿಕ್ವೆಸ್ಟ್ ಮಾಡಿಕೊಂಡು ಅಲ್ಲಿನೇ ಅವಳಿಗೆ ಡೆಲಿವರಿ ಆಗಿದೆ, ಅಲ್ಲಿಗೆ ಹೇರಿಗೆ ಆಗಿದೆ, ಅಲ್ಲಿ ಯೇಸು ಸ್ವಾಮಿ ಹುಟ್ಟಿದ್ದಾನೆ. ಸುಂದರವಾದ ವಿಷಯ. ಮುಂದಿನ ಹೆಜ್ಜೆ ಯಾರಿಗೂ ಗೊತ್ತಿಲ್ಲ. ಯೋಸೆಫನಿಗೆ ಮುಂದೆ ಏನು ಮಾಡ್ಬೇಕಂದಿದ್ಯಾ ಅಂತ ಕೇಳಿದ್ವಿ ಅಂತ ಇಟ್ಕೊಳ್ರಿ. ಬಹುಶಃ ಯೋಸೆಫನ್ ಹೇಳ್ಬೋದು, ನಾನು ಹೊಳ್ಳಿ ನಜರೇತಿಗೆ ಹೋಗಿ ಯಾವಾಗ ಬೇಗ ನನ್ನ ಲಾಕ್ಡೌನ್ ಯಾವಾಗ ಮುಗೀತದೋ, ಬೇಗ ನಮ್ಮ ಲಾಕ್ಡೌನ್ ಮುಗಿದು ಇದು ಬೇಗನೆ ಖಾನೇಶುಮಾರಿ ಮುಗಿದು ಮಗುವನ್ನು ತಗೊಂಡು ನಾನು ತಿರುಗಿ ಯಾವಾಗ ನಾನು ನಜರೇತಿಗೆ ಹೋಗಿ ನಾನು ತಿರುಗಿ ನಾನು ಬಡಿಗ ಕೆಲಸ ಶುರು ಮಾಡ್ತೀನೋ ಅಂತ ಕಾಯ್ತಾ ಇದ್ದೀನಿ, ಯಾಕೆಂದರೆ ನಾನೀಗ ಮಗುವನ್ನು ಸಾಕಬೇಕು, ಹೆಂಡತಿ ಮಗುವನ್ನು ಸಾಕಬೇಕು ಅಂತ ಅವನು ಹೇಳ್ಬೋದು. ಮರಿಯಳಿಗೆ ಕೇಳಿದರೆ ಯೋಸೆಫನಿಗೆ ಕೇಳಿ ಅವನು ಹೋದಲ್ಲಿ ನಾನು ಹೋಗ್ಬೇಕಂತ ಹೇಳ್ಬೋದು. ಮುಂದೆ ಏನಾಗಲಿಕ್ಕಿದೆ ಎಂಬುದು ಯಾರಿಗೂ ಗೊತ್ತಿಲ್ಲ, ಆದರೆ ಪರಲೋಕದಲ್ಲಿರುವಂಥ ಕರ್ತನಿಗೆ ಮಾತ್ರ ಗೊತ್ತು. ಯಾಕೆಂದರೆ ಒಂದು ಪ್ರವಾದನೆ ನೆರವೇರಬೇಕಾಗಿತ್ತು. ಯೆಶಾಯನು ಬರೆದ ಪತ್ರಿಕೆಯಲ್ಲಿ ಒಂದು ಪ್ರವಾದನೆ ನೆರವೇರಬೇಕಾಗಿತ್ತು. ಏನಂದರೆ, ನನ್ನ ಪ್ರಿಯನನ್ನು, ನನ್ನ ಮಗನನ್ನು ನಾನು ಐಗುಪ್ತದಿಂದ ಕರೆದನು ಎಂಬ. ಅದೇನೆಂದರೆ, ಈಗ ಪರಲೋಕಕ್ಕೆ ಮಾತ್ರ ಗೊತ್ತು, ಅಂದರೆ ಕರ್ತನಿಗೆ ಮಾತ್ರ ಗೊತ್ತು. ಈಗ ಇವರು ಐಗುಪ್ತಕ್ಕೆ ಓಡಿ ಹೋಗಬೇಕಾದಂಥ ದಿನ ಬರ್ತದೆ. ಮುಂದಿನ ನೆಕ್ಸ್ಟ್ ಟರ್ನ್, ಮುಂದಿನ ಹೆಜ್ಜೆ ಏನಪ್ಪ ಅಂದರೆ ಇವರು ಐಗುಪ್ತಕ್ಕೆ ಹೋಗಬೇಕು. ಯಾಕೆ? ಹೆರೋದನು ಯೇಸುವನ್ನು ಕೊಲ್ಲುವುದಕ್ಕೆ ಪ್ರಯತ್ನ ಮಾಡ್ತಾನೆ. ಇದು ಯಾರಿಗೂ ಇನ್ನೂ ಗೊತ್ತಿಲ್ಲದ ಸಂಗತಿ, ಅದು ಕರ್ತನಿಗೆ ಗೊತ್ತು. ಸಹೋದರ ಸಹೋದರಿ, ನಾಳೆ ಏನೆಂಬುದು ಯಾರಿಗೂ ಗೊತ್ತಿಲ್ಲ, ಪರಲೋಕದ ರಾಜನಿಗೆ ನಿನ್ನ ಪರವಾಗಿ ಚೆನ್ನಾಗಿ ಗೊತ್ತು. ಅದರ ಸಿದ್ಧತೆಗಳನ್ನು ಈ ಆಶ್ಚರ್ಯಕರವಾದ ರೀತಿಯಲ್ಲಿ ಆಗಲೇ ಆತನು ಮಾಡಿಟ್ಟಿದ್ದಾನೆ. ಯಾಕೆಂದರೆ ಆಶ್ಚರ್ಯಕರವಾದ ದೇವರು ಆಶ್ಚರ್ಯಕರವಾದ ಬೆಳಕಿನಲ್ಲಿ ತನ್ನ ಜನರನ್ನು ಆಶ್ಚರ್ಯಕರವಾದ ಜೀವಿತವನ್ನು ಜೀವಿಸೋದಕ್ಕಾಗಿ ನಿನ್ನನ್ನು ನೋಡುವರು ಆಶ್ಚರ್ಯಪಡುವಂತೆ. ಆ ಶಿಷ್ಯರನ್ನು ಕಂಡವರು ಆಶ್ಚರ್ಯಪಟ್ಟರಂತೆ. ಇವರು ಗಲಿಲಾಯದ ಸೀಮೆಯಲ್ಲಿ ಜೀವಿಸುವಂತ ಮೀನು ಹಿಡಿಯುವ ಬೆಸ್ತರಲ್ಲವೋ, ಇವರು ಇಂಥ ಶ್ರೇಷ್ಠ ಮಾತುಗಳನ್ನು ಆಡುವುದು ಹೇಗೆ ಸಾಧ್ಯ ಎಂಬುದಾಗಿ ಆಶ್ಚರ್ಯಪಟ್ಟರಂತೆ. ಯಾಕೆಂದ್ರೆ ನಮ್ಮನ್ನು ಕರೆದಿರುವಂಥ ಕರ್ತನು ಮೀನು ಹಿಡಿಯುವಂಥ ಬೆಸ್ತರಾದಂಥ ಸಾಧಾರಣವಾದ ಜೀವಿತದಿಂದ ಎತ್ತಿ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಕರೆದು ವಿದ್ಯಾವಂತರಾದ ಮಹಾಪಂಡಿತರಾದಂಥ ಯಹೂದ್ಯರಿಗೆ ಉತ್ತರ ಕೊಡುವಂಥ ಕ್ಷಮತೆಯನ್ನು ಆ ಬೆಳಕಿನಡಿಯಲ್ಲಿ ತನ್ನ ಶಿಷ್ಯರಲ್ಲಿ ತುಂಬಿಸಿದ. ಅವರು ಮಹಾಯಾಜಕರುಗಳು ಇವರನ್ನು ಕಂಡು ಅಚ್ಚರಿಪಟ್ಟು, ಇವರೆಲ್ಲರೂ ಗಲಿಲಾಯ ಸೀಮೆಯಲ್ಲಿ ವಾಸಿಸುವಂಥ ಮೀನು ಹಿಡಿಯುವ ಬೆಸ್ತರಲ್ಲವೋ, ನಾವಿರೋ ಬೆಳಕೇ ಬೇರೆ, ಅದು ಆಶ್ಚರ್ಯಕರವಾದ ಬೆಳಕು. ನೀನು ಅದರಲ್ಲಿ ಪ್ರವೇಶಿಸಬೇಕು, ಅದರಲ್ಲಿ ಜೀವಿಸಬೇಕು, ಅದನ್ನು ಉಣ್ಬೇಕು, ಅದರಲ್ಲಿ ಬೆಳಿಬೇಕು, ಆ ಬೆಳಕಿನಲ್ಲಿ ನೀನು ಮಿನುಗಬೇಕು. ಯಾರಿಗೂ ಗೊತ್ತಿಲ್ಲ, ಕರ್ತನಿಗೆ ಗೊತ್ತಿದೆ. ಆತನ ಸಿದ್ಧತೆಗಳನ್ನು ಮಾಡಿಟ್ಟಿದ್ದಾನೆ. ನಾನು ನಿಮಗೆ ಜ್ಞಾಪಕ ಮಾಡಿಕೊಡ್ತೀನಿ, ಯಹೂದ್ಯರಲ್ಲಿ ಐಶ್ವರ್ಯವಂತರಿಗೆ ಏನು ಕೊರತೆ ಇರಲಿಲ್ಲ. ಇಸ್ರಾಯೇಲ್ಯರಲ್ಲಿ ಐಶ್ವರ್ಯವಂತರಿಗೆ ಕೊರತೆ ಇರಲಿಲ್ಲ. ಆದರೆ ಪರಲೋಕದ ತಂದೆ ಅವರಲ್ಲಿ ತನ್ನ ಮಗನಿಗೋಸ್ಕರ ಅವರಲ್ಲಿ ಒಬ್ಬರನ್ನಾದರೂ ಆರಿಸಿಕೊಳ್ಳದೆ, ಯಾರೂ ನೆನೆಸದ ರೀತಿಯಲ್ಲಿ, ಯಾರೂ ಲೆಕ್ಕ ಹಾಕದ ರೀತಿಯಲ್ಲಿ, ಯಾರೂ ಅಂದುಕೊಳ್ಳದೇ ಇರುವ ರೀತಿಯಲ್ಲಿ ದೂರದ ಮೂಡಣ ದೇಶದಿಂದ, ಸಾವಿರಾರು ಮೈಲಿಗಳಿಂದ ದೂರದ ಮೂಡಣ ದೇಶದಿಂದ 3 ಪಂಡಿತರನ್ನು ಎಬ್ಬಿಸಿ, ಅವರು ಯೆಹೋವನ ಭಕ್ತರೆಂಬುದಾಗಿ ಬೈಬಲಲ್ಲಿ ಎಲ್ಲೂ ದಾಖಲೆ ಆಗಲಿಲ್ಲ. ಅವರು ಬಂದಿದ್ದಿಷ್ಟೇ. ಅವರು ಬಂದಿದ್ದೇ ಪಾಲಿಟಿಕಲಿ, ರಾಜಕೀಯವಾಗಿ ಬಂದವರು. ಅದು ಏನಂತ ಹೇಳ್ಕೊಂಡು ಬಂದವ್ರೆ, ಮೂಡಣದಲ್ಲಿ ಯಹೂದ್ಯರಿಗೆ ಹುಟ್ಟಿದ ಅರಸನ ನಕ್ಷತ್ರವನ್ನು ಕಂಡೆವು. ದೇವದೂತರು ಕಾಣಲಿಲ್ಲ, ದೇವದೂತರಿಗೆ ಅನೌನ್ಸ್ ಮಾಡಲಿಲ್ಲ. ಮೂಡಣದಲ್ಲಿ ಯಹೂದ್ಯರಿಗೆ ಹುಟ್ಟಿರುವಂಥ ಅರಸನ ನಕ್ಷತ್ರವನ್ನು ಕಂಡೆವು. ಆತನನ್ನು ನೋಡಿ ಆರಾಧಿಸುವುದಕ್ಕಾಗಿ, ಆತನನ್ನು ನೋಡಿ ಅವನನ್ನು ವಂದಿಸುವುದಕ್ಕಾಗಿ ಬಂದಿದ್ದೇವೆ ಅಂತ ಹೇಳಿದ್ರು. ಇಸ್ರಾಯೇಲರಲ್ಲಿ ಅನೇಕ ಐಶ್ವರ್ಯವಂತರಿದ್ದಾಗಲೂ ಸಹ ಅವರಲ್ಲಿ ಒಬ್ಬರನ್ನಾದರೂ ಐಗುಪ್ತಕ್ಕೆ ಇವರನ್ನು ಕಳಿಸುವುದಕ್ಕಾಗಿ ಬೇಕಾಗಿರುವಂಥ ಹಣ ಕೊರತೆಯನ್ನು ತುಂಬಿಸುವುದಕ್ಕಾಗಿ ಅವ್ರಿಗೆ ಒದಗಿಸುವುದಕ್ಕಾಗಿ ಅವರಲ್ಲಿ ಒಬ್ಬರನ್ನಾದರೂ ಎಬ್ಬಿಸ್ದೆ. ದೇವರು ಮೂಡಣ ದೇಶದಿಂದ, ಯಾರೂ ನೆನೆಸದ ರೀತಿಯಲ್ಲಿ, ಯಾರೂ ಅಂದುಕೊಳ್ಳದ ರೀತಿಯಲ್ಲಿ, ಯಾರೂ ಲೆಕ್ಕ ಹಾಕದ ರೀತಿಯಲ್ಲಿ ಅಲ್ಲಿಂದ ಅವರನ್ನು ನಡೆಸಿಕೊಂಡು ಬಂದು ಮಗುವನ್ನು ಕಂಡು ಮಗುವಿನ ಮುಂದೆ ಮೊಣಕಾಲೂರಿ ಆತನನ್ನು ಆರಾಧಿಸಿ. ಯಾಕಂದರೆ ಯಹೂದ್ಯರಲ್ಲಿ ಒಬ್ಬರಾದರೂ ಬಹುಶಃ ಮೊಣಕಾಲು ಊರ್ತಾ ಇರಲಿಲ್ಲ. ಜ್ಞಾಪಕ ಮಾಡಿಕೊಡ್ತೀನಿ ನಿಮಗೆ. ಒಂದು ಸಾರಿ ಯೇಸು ಸ್ವಾಮಿ ಒಬ್ಬ ಸುಂಕದವನ ಮನೆಗೆ ಊಟಕ್ಕೆ, ಒಬ್ಬ ಯಹೂದ್ಯನ ಮನೆಗೆ
ಮನೆಗೆ ಊಟಕ್ಕೆ ಹೋದಾಗ ಅಲ್ಲಿ ಎಲ್ಲ ಸುಂಕದವರು, ಎಲ್ಲ ಪಾಪಿಗಳು ಯೇಸುವಿನ ಜೊತೆಗೆ ಬಂದಿರೋದನ್ನು ಕಂಡು ಆ ಮನೆ ಯಜಮಾನನ ಅನ್ನಂತೆ, ನಾವೆಲ್ಲರಿಗೂ ಗೊತ್ತಿರುವಂಥ ವಿಷಯ, ಯಜಮಾನನನ್ನಂತೆ, ನೀನು ಪಾಪಿಗಳೊಡನೆ, ನೀನು ದೇವಕುಮಾರನಾಗಿದ್ದರೆ ಎಂಥವ್ರ ಜೊತೆಗೆ ಕೂತು ಊಟ ಮಾಡ್ತಾ ಇದ್ದೆ ಎಂಬುದು ನಿಮ್ಗೆ ತಿಳಿತಿತ್ತು ಅಂತ ಹೇಳಿದಾಗ ಯೇಸ್ವಾಮಿ ಹೇಳ್ತಾ ಇದ್ದಾನೆ, ನಾನು ಮರಿಯಳು ಅದೇ ದಿನ ಮರಿಯಳು ಸಹ ಅದೇ ದಿನ ಆ ದುಃಖದಿಂದ ತನ್ನ ಕಣ್ಣೀರಿನಿಂದ ಆತನ ಪಾದವನ್ನು ತೊಳೆದು ತನ್ನ ಕೂದಲಿಂದ ಅದನ್ನು ಒರೆಸುವಾಗ ಈ ಐಶ್ವರ್ಯವಂತನ ಅಂದ್ಕೊಳ್ತಾ ಇದ್ದಾನೆ, ಈತನು ನಿಜವಾಗಿಯೂ ದೇವಕುಮಾರನಾಗಿದ್ದರೆ, ಈತನು ನಿಜವಾಗಿಯೂ ಪ್ರವಾದಿಯಾಗಿದ್ದರೆ ತನ್ನನ್ನು ಮುಟ್ಟುತ್ತಾ ಇರುವಂಥವಳು ಎಂಥವಳು ಅಂತ ಇವತ್ತನ್ನು ಗ್ರಹಿಸ್ತಿದ್ದ ಅಂತ ಅನ್ನುವಾಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನಾನು ನಿನ್ನ ಮನೆಗೆ ಬಂದೆ, ನೀನು ನನಗೆ ಕಾಲು ತೊಳ್ಕೊಳ್ಳಿಕ್ಕೆ ನೀರು ಸಹ ಕೊಡಲಿಲ್ಲ. ಆದರೆ ಇವಳಾದರೂ ನಾನು ಬಂದಾಗಿನಿಂದ ಕಣ್ಣೀರಿನಿಂದ ನನ್ನ ಪಾದವನ್ನು ತೊಳೆಯುವುದನ್ನು ನಿಲ್ಲಿಸಲೇ ಇಲ್ಲ. ಆತನು ಹುಟ್ಟಿದಂದಿನಿಂದನೇ ಅವರನ್ನು ಕರೆದಿರಲಿಲ್ಲ. ಆತನು ಹುಟ್ಟಿದ ದಿನದಿಂದಲೇ ಆತನು ಅವರನ್ನು ಕರೀಲೇನೇ ಇಲ್ಲ. ಯಾಕಂದ್ರೆ ಅವನಿಗೆ ಗೊತ್ತು, ಇವರು ಕಣ್ಣೀರಿನಿಂದ ಕಾಲು ತೊಳೆದು ದೂರಿನ ಮಾತಾಯ್ತು, ಇವರು ಮನೆ ನೀರು ಕೊಡೋದಿಲ್ಲ ಕಾಲು ತೊಳಿಲಿಕ್ಕಂತ. ಆದರೆ ಅಷ್ಟು ದೂರದಿಂದ ಮೂಡಣದ ಜನರನ್ನು, ಮೂಡಣ ದೇಶದ ಪಂಡಿತರನ್ನು ದೇವರು ಕರೆದುಕೊಂಡು ಬಂದು, ಕಾರಣ ಆಶ್ಚರ್ಯಕರವಾದ ರೀತಿಯಲ್ಲಿ ನಿನ್ನ ಮಹತ್ಕಾರ್ಯ ನೀನು ನೆನೆಸೋ ರೀತಿಯಲ್ಲಿ ಬರಲ್ಲ. ನೀನು ಈ ದಿಕ್ಕಿನಲ್ಲಿ ನೋಡ್ತಾ ಇರೋದಾಗಿದ್ರೆ ನಿನ್ನ ಮಹತ್ಕಾರ್ಯ ಮತ್ತೊಂದು ದಿಕ್ಕಿನಲ್ಲಿ ಬರ್ತದೆ. ಯಾಕೆಂದರೆ ನೀನು ವಾಸಿಸ್ತಾ ಇರೋ ಜೀವಿತವೇ ಆಶ್ಚರ್ಯಕರವಾದ ಜೀವಿತ. ನೀನು ನೆನೆಸೋದ ರೀತಿಯಲ್ಲಿ ನಿನ್ನ ಮಹತ್ಕಾರ್ಯ ಬರದೇ ಇರ್ಬೋದು, ಆದರೆ ಆಶ್ಚರ್ಯಕರವಾದ ನನ್ನ ಅನುಭವದಿಂದ ನೋಡಿದ್ದೀನಿ. ನಾವು ಪ್ರಾರ್ಥನೆ ಮಾಡಿ ಲೆಕ್ಕ ಹಾಕಿ ದೇವರು ಈ ರೀತಿ ಮಾಡ್ಬೋದು ಬರ್ಬೋದು ಅಂತ ಕಾದುಕೊಂಡಿರುವಾಗ ದೇವರು ಪ್ರತ್ಯಕ್ಷನಾಗುವ ರೀತಿಯೇ ಬೇರೆ. ಆಶ್ಚರ್ಯಕರವಾದ ರೀತಿಯಲ್ಲಿ ಆತನ ಪ್ರತ್ಯಕ್ಷನಾಗ್ತಾ ಇದ್ದಾನೆ. ಅವರು ಬಂದು ಗೌರವದಿಂದ ಆತನ ಪಾದಗಳಿಗೆ ಬಿದ್ದು ಆತನನ್ನು ಆರಾಧಿಸಿ ಚಿನ್ನ ಧೂಪ ವರ್ಣಗಳಿಂದ ಅವನಿಗೆ ಬಹುಮಾನಗಳನ್ನು ಅರ್ಪಿಸಿ ಆತನನ್ನು ಆರಾಧಿಸಿ ಮುದ್ದಿಟ್ಟು ತಿರುಗಿ ಬಂದು ತಮ್ಮ ದೇಶಕ್ಕೆ ಹೊರಡ್ತಾ ಇದ್ದಾರೆ. ಆಗ ಯೋಸೆಫನಿಗಾಗಲಿ ಮರಿಯಳಿಗಾಗಲಿ ಯಾವ ಸ್ವಲ್ಪವಾದರೂ ಕ್ಲೂ ಇಲ್ಲ, ಸ್ವಲ್ಪ ಆದರೂ ಅವ್ರಿಗೆ ಅಂದಾಜಿಲ್ಲ. ಇಷ್ಟು ಐಶ್ವರ್ಯವಾದಂಥ ಸಂಗತಿಗಳನ್ನು ದೇವ್ರು ಯಾಕೆ ಬಿಡುಗಡೆ ಮಾಡ್ದ? 1-2 ದಿನಗಳಲ್ಲಿ ಗೊತ್ತಾಯ್ತು ನೋಡಿ. ಅವತ್ತು ರಾತ್ರಿ ಯೋಸೆಫನ ಕನಸಿನಲ್ಲಿ ದೇವದೂತನ ಬಂದು ಹೇಳ್ತಾ ಇದ್ದಾನೆ, ಎದ್ದು ಮಗುವನ್ನು ತಗೊಂಡು ಐಗುಪ್ತಕ್ಕೆ ಇಳಿದು ಹೋಗು. ಹೆರೋದನು ಈತನ ಜೀವವನ್ನು ತೆಗಿಬೇಕೆಂಬ ಕಾದ್ಕೊಂಡಿದ್ದಾನೆ, ಹುಡುಕ್ತಾ ಇದ್ದಾನೆ. ಆವಾಗ ಅಂದ್ಕೊಂಡಿರ್ಬೋದು ಯೋಸೆಫನ ಮರಿಯಳು, ಅಯ್ಯೋ ದೇವರೇ, ಒಂದು ವೇಳೆ ಈ ಒದಗಿಸುವಿಕೆ ಇಲ್ಲದೆ ಹೋಗಿದ್ರೆ ನಾವು ಏನು ಮಾಡ್ತಾ ಇದ್ವಿ? ಐಗುಪ್ತ ದೇಶದಲ್ಲಿ ಒಬ್ಬರಾದರೂ ಇಸ್ರಾಯೇಲರಿಗೆ ಸಹಾಯಕ್ಕಿಲ್ಲ. ಐಗುಪ್ತ ದೇಶದಲ್ಲಿ ಇವರ ಸಂತತಿಯವರು, ಇವರ ಗುಂಪಿನವರು ಒಬ್ಬರು ಇಲ್ಲ, ಇವರ ಸಂಬಂಧಿಕರುಗಳು ಒಬ್ಬರು ಇಲ್ಲ. ಹೊರದೇಶ, ಐಗುಪ್ತ ದೇಶ ಹೊರದೇಶ, ಅಲ್ಲಿ ದುಡ್ಡಿಲ್ಲದೆ ಬದುಕೋದು ಹೇಗೆ ಅಂತ ಅಂದ್ಕೊಳ್ಳಿ ನೀವು. ಪ್ರಾರಂಭ ಮಾಡೋದಾದ್ರೆ ಹೇಗೆ? ಯಾಕೆ? ಆಶ್ಚರ್ಯಕರವಾದ ಬೆಳಕಿನಲ್ಲಿ ಆಶ್ಚರ್ಯಕರವಾದ ಪ್ರಯಾಣಗಳು ನಿನಗಿಡಲ್ಪಟ್ಟಿದೆ. ಆಶ್ಚರ್ಯಕರವಾದ ಬೆಳಕಿನಲ್ಲಿ ಆಶ್ಚರ್ಯಕರವಾದ ಮಹತ್ ಕಾರ್ಯಗಳು ನಿನಗೋಸ್ಕರ ಇಡಲ್ಪಟ್ಟಿದೆ. ಆಶ್ಚರ್ಯಕರವಾದ ಬೆಳಕಿನಲ್ಲಿ ಆಶ್ಚರ್ಯಕರವಾದ ಆರೋಗ್ಯ ನಿನಗೋಸ್ಕರ ಇಡಲ್ಪಟ್ಟಿದೆ. ಆಶ್ಚರ್ಯಕರವಾದ ಬೆಳಕು ಆಮೇಲೆ ಎಂಬುದಾಗಿ ಸ್ವೀಕರಿಸ್ಕೊಳ್ಳ್ರಿ. ನಂಬಿಕೆ ಉಳ್ಳವರು ಆಮೇಲೆ ಎಂಬುದಾಗಿ ಅದನ್ನು ಪಡೆದುಕೊಳ್ಳ್ರಿ, ಅದನ್ನು ಅರಿಕೆ ಮಾಡಿರಿ. ಈ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಆಶ್ಚರ್ಯಕರವಾದ ಸೇವೆ ನಿನಗೂ ನನಗೂ ಇಡಲ್ಪಟ್ಟಿದೆ. ಈ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಆಶ್ಚರ್ಯಕರವಾದ ಜೀವನ ನಮ್ಮ ಪಟ್ಟಣಗಳಿಗೋಸ್ಕರ ದೇವರಿಟ್ಟಿದ್ದಾನೆ. ಯಾಕೆಂದರೆ ನಾವು ಕರೆಯಲ್ಪಟ್ಟಿರುವುದು ಆಶ್ಚರ್ಯಕರವಾದ ಬೆಳಕಿನಲ್ಲಿ ಜೀವಿಸುವುದಕ್ಕಾಗಿ. ಆ ಆಶ್ಚರ್ಯಕರವಾದ ಬೆಳಕಿನಲ್ಲಿ ನೀನು ನೆನೆಸದಂಥ ಆಶ್ಚರ್ಯಕರವಾದಂಥ ಒದಗಿಸುವಿಕೆ ನಿನಗಿದೆ. ಯೋಸೆಫನು ಮರಿಯಳು ನೆನೆಸದ ರೀತಿಯಲ್ಲಿ, ಲೆಕ್ಕ ಹಾಕದ ರೀತಿಯಲ್ಲಿ, ಅಂದಾಜು ಹಾಕಲಾದ ರೀತಿಯಲ್ಲಿ, ನೆನೆಸದ ರೀತಿಯಲ್ಲಿ ದೇವರು ಆಶ್ಚರ್ಯಕರವಾದ ರೀತಿಯಲ್ಲಿ ಅವರ ಐಗುಪ್ತದ ಪ್ರಯಾಣಕ್ಕೆ ಬೇಕಾದಷ್ಟು ಒದಗಿಸಿಕೊಟ್ಟಂತ ಅವನು ಅದೇ ಆಶ್ಚರ್ಯಕರವಾದ ಬೆಳಕಿನಲ್ಲಿ ನಿನ್ನ ಆರೋಗ್ಯಕ್ಕೋಸ್ಕರ, ನಿನ್ನ ಸೇವೆಗೋಸ್ಕರ, ನಿನ್ನ ಮನೆಗೋಸ್ಕರ ಬೇಕಾಗಿರೋದನ್ನು ಒದಗಿಸಿಕೊಡುವ ಕ್ಷಮತೆ, ಬಲವನ್ನು ಹೊಂದಿಕೊಂಡು ಈಗಲೂ ಸಿಂಹಾಸನ ರೂಢನಾಗಿದ್ದಾನೆ. ಆ ಆಶ್ಚರ್ಯಕರವಾದ ಬೆಳಕಿನಿಂದ ಹೊರ ಬರಬೇಡ. ಆದಿಷ್ಟು ಕೇಳಿದ್ದಾಗ್ಯೂ ಸಹ ಈಗ ನಾನು ಒಂದು ರಹಸ್ಯವನ್ನು ನಾನು ಅದನ್ನು
ಅನ್ಪ್ಯಾಕ್ ಮಾಡಿ ಒಂದು ರಹಸ್ಯವನ್ನು ಬಿಚ್ಚಿ ಮುಗಿಸ್ಕೊಳ್ತೀನಿ. ಈ ಸಂದೇಶಗಳು ನಿಮಗೆ ಆಶೀರ್ವಾದ ಆಗ್ತಾ ಇವೆ ನಾನು ಅಂದ್ಕೊಳ್ತೀನಿ. ಈ ಲೋಕದ ರೀತಿಯಲ್ಲಿ ನೀವು ಲೆಕ್ಕ ಹಾಕಲೇಬೇಡಿ. ಆಶ್ಚರ್ಯಕರವಾದ ಮಹತ್ ಕಾರ್ಯಗಳನ್ನು ನಿರೀಕ್ಷಿಸಿ ಮತ್ತು ಆ ನಿರೀಕ್ಷಣೆಗೆ ಯೋಗ್ಯವಾದ ಪ್ರಾರ್ಥನೆಯನ್ನು ಬೆಳೆಸ್ಕೊಳ್ಳಿ. ಇವತ್ತು ನಾನು ಸಹ ನಿನ್ನೆ ರಾತ್ರಿ ಬೆಳಿಗ್ಗೆ ತುಂಬ ಬೆಳಿಗ್ಗೆನೆ ಹೆಚ್ಚು ಕಡಿಮೆ 2-2.5 ಗಂಟೆಗೆಲ್ಲ ಎತ್ಕೊಂಡು ಬಿಟ್ಟು ಪ್ರಾರ್ಥನೆ ಮಾಡಿದೆ. ಯಾಕಂದರೆ ನನ್ನ ಒಂದು ಉತ್ತಮವಾದಂಥ ಪರಿಸ್ಥಿತಿ ಒಂದು ವಿಶೇಷವಾದ ಘಟನೆಗೋಸ್ಕರ ನಿರೀಕ್ಷಿಸ್ತಾ ಇದ್ದೀನಿ. ಅದನ್ನು ಸುಮ್ಮನೆ ಹೊಟ್ಟೆ ತುಂಬ ಉಟ್ಕೊಂಡು ಮಲಗಿಬಿಟ್ಟು ಬೆಳಗ್ಗೆ ಎದ್ದು ದೇವರೇ ನನಗೆ ಮಹತ್ ಕಾರ್ಯ ಕೊಡು ಅಂದ್ಬಿಟ್ರೆ ಆಗ್ತದ? ಆಶ್ಚರ್ಯಕರವಾದ ಮಹತ್ ಕಾರ್ಯ ಪಡೆದುಕೊಳ್ಳೋದಕ್ಕಾಗಿ ಯೋಗ್ಯವಾದಂಥ ಪ್ರಾರ್ಥನೆಯನ್ನು ಬೆಳೆಸ್ಕೊಳ್ಳಿ, ಯೋಗ್ಯವಾದಂಥ ಆರಾಧನೆಯನ್ನು ಬೆಳೆಸ್ಕೊಳ್ಳಿ. ನಾನು ಹೇಳ್ತೀನಿ, ಮಹತ್ ಕಾರ್ಯಗಳು ನಿಮಗೋಸ್ಕರ ಕಾದುಕೊಂಡಿದೆ, ನಿಮಗೋಸ್ಕರ ನಿಂತ್ಕೊಂಡಿದೆ. ಒಂದು ಚಿಕ್ಕ ಕೊನೆ ಇನ್ನೂ ನಿಮಗೆ ಪಾಸ್ಟ್ರೆ ಅಂಥ ಪ್ರಾರ್ಥನೆ ನಮಗಿಲ್ಲ, ಅಂಥ ಯೋಗ್ಯತೆ ನಮಗಿಲ್ಲ, ನಮ್ಮನ್ನು ಆರಿಸ್ಕೊಂಡಿದ್ದಾನ ದೇವರು ಅಂತ ಇನ್ನೂ ನಿಮಗೆ ಕನ್ವಿನ್ಸ್ ಆಗ್ತಾ ಇಲ್ಲದೆ, ಇನ್ನೂ ನಿಮಗೆ ಮನವರಿಕೆ ಆಗ್ತಾ ಇಲ್ಲದೆ ಇರೋದಾಗಿದ್ದರೆ ಒಂದು ದೇವರು ನನಗೆ ಆಶೀರ್ವಾದವಾಗಿ ಕೊಟ್ಟಂಥ ಒಂದು ಗ್ರಹಿಕೆಯನ್ನು, ನನಗೆ ಅದು ಪ್ರಕಟಣೆ, ಆ ಪ್ರಕಟಣೆಯನ್ನು ನಿಮ್ಮ ಮುಂದೆ ಬಿಚ್ಚಿಡ್ಲಿಕ್ಕೆ ಮನಸ್ಸು ಮಾಡ್ತೀನಿ. ನಿಮಗೆ ಅದು ಪ್ರಕಟಣೆ ಆಗಿ ಪರಿಣಮಿಸ್ತದೋ ಇಲ್ಲೋ ಗೊತ್ತಿಲ್ಲ, ನನಗೆ ಅದು ಪ್ರಕಟಣೆಯಾಗಿ ಗೋಚರಿಸ್ತು. ಆದರೆ ಖಂಡಿತವಾಗಿ ನಿಮಗೆ ಆಶೀರ್ವಾದ ಆಗುತ್ತೆ ಅಂತ ನಂಬ್ತೀನಿ. ಅದನ್ನು ಹೇಳೋದಕ್ಕಿಂತ ಮುಂಚೆ ಈ ವಾಕ್ಯವನ್ನು ಓದಿಕೊಳ್ಳೋಣ. ಅಬ್ರಹಾಮನು ಬೈಬಲಲ್ಲಿ ನೀವು ಮೆಲ್ಕಿಜೆದೇಕನ ಬಗ್ಗೆ ಕೇಳಿರ್ಬೋದು. ಎಷ್ಟೋ ಕಾಮೆಂಟ್ರಿಗಳನ್ನು ಹುಡುಕಾಡ್ದೆ, ಕೆದಕ್ ಹಾಕಿದೆ, ಎಷ್ಟೋ ವಿದ್ವಾಂಸರ ಪುಸ್ತಕಗಳನ್ನು ಕೆದಕ್ ಹಾಕಿದೆ, ಚರಿತ್ರೆಗಳನ್ನು ಕೆದಕ್ ಹಾಕಿದೆ. ಆದರೆ ಈ ಮೆಲ್ಕಿಜೆದೇಕನ ಬಗ್ಗೆ ಬೈಬಲಲ್ಲಿ ಬರೆದಿರುವಂಥ ಕೆಲವೊಂದು ಮಾಹಿತಿಗಳನ್ನು ಹೊರತುಪಡಿಸಿ ಬೇರೆ ಯಾವ ಮಾಹಿತಿಗಳು ಲಭ್ಯವಿಲ್ಲ. ಯಾಕೆಂದರೆ ಇಲ್ಲವೇ ಇಲ್ಲ, ಆತನ ಇದ್ದಿದ್ದೇ ಹಾಗೆ. ಏನು ಹೇಳ್ತದೆ ಆತನ ಬಗ್ಗೆ ಬೈಬಲ್ ಏನು ಹೇಳ್ತದೆ? ಆದಿಕಾಂಡ 14ನೇ ಅಧ್ಯಾಯ 18ರಿಂದ 20 ಓದಿಕೊಳ್ಳೋದಾಗಿದ್ರೆ, ಆದಿಕಾಂಡ 14-18ನೇ ವಚನದಿಂದ ಏನು ಹೇಳ್ತದೆ ನೋಡಿ. ಸಾಲೇಮಿನ ಅರಸನಾದ ಮೆಲ್ಕಿಜೆದೇಕನು ಸಹ ಬಂದು, ಅಂದರೆ ಅಬ್ರಹಾಮನು ಸೊದೋಮ್ ಗೊಮೋರ ಪಟ್ಟಣದ ಮೇಲೆ ನಾವು ಇನ್ನೂ ನಾಶವಾಗೋದಕ್ಕಿಂತ ಮುಂಚೆ ಅರಸುಗಳು ಬಂದು ಅದನ್ನು ಧ್ವಂಸ ಮಾಡಿ ಅದನ್ನು ಸೆರೆ ಹಿಡಿದುಕೊಂಡು ಅದರ ಜೊತೆಗೆ ಲೋಟನನ್ನು ಸಹ ಸೆರೆ ಹಿಡಿದುಕೊಂಡು ಹೋದಾಗ ಅಬ್ರಹಾಮನು, ಎಂಥ ಆಶ್ಚರ್ಯಕರವಾದ ಬೆಳಕು ನೋಡಿ, ಅಬ್ರಹಾಮನು ತನ್ನ ಮನೆಯಲ್ಲಿ ಹುಟ್ಟಿ ಬೆಳೆದ 300 ಜನ ಯೌವನಸ್ಥರನ್ನು ತೆಗೆದುಕೊಂಡು ಆತನ ಜೊತೆಗೆ ಸಂಬಂಧದಲ್ಲಿದ್ದ 2 ಅರಸುಗಳ ಸಹಾಯದಿಂದ ಹೊರಟು ಹೋಗಿ, ಅಂದರೆ 2 ಅರಸುಗಳಿಗೆ ಈತನ 3ನೇ ಅರಸನ ರೀತಿಯಲ್ಲಿ ಆಶೀರ್ವಾದವಾಗಿ ಸ್ವಂತ ಮನೆಯಲ್ಲಿ ಬೆಳೆದಂಥ 300 ಯವನಸ್ಥರ ಸೈನ್ಯವನ್ನು ಇಟ್ಕೊಂಡವನು ಹೋಗಿ ಅವ್ರನ್ನ ಸೋಲಿಸಿ, ಯಾರಾದರೂ ಆಶ್ಚರ್ಯಕರವಾದ ಬೆಳಕಂತ ಹೇಳ್ತೀರಾ? ಯಾಕಂದರೆ ದೇವರು ನಿನ್ನನ್ನು ಆಶ್ಚರ್ಯಕರವಾದ ಬೆಳಕಿನಲ್ಲಿ ಕರೆದಿದ್ದಾನೆ. ಅವರನ್ನು ಬೆನ್ನಟ್ಟಿ ಅವ್ರನ್ನ ಸೋಲಿಸಿ ಒಂದು ಎಳ್ಳಷ್ಟು ಕಳೆದುಕೊಳ್ಳದೆ ಎಲ್ಲವನ್ನ ತಿರುಗಿ ಬಾಚಿಕೊಂಡು ತನ್ನ ದೇಶಕ್ಕೆ, ಕಾನಾನ್ ದೇಶದ ಕಡೆಗೆ ತಿರುಗಿ ಬರ್ತಾ ಇದ್ದಾಗ ಸಾಲೇಮಿನ ಅರಸನಾದ ಮೆಲ್ಕಿಜೆದೇಕನು, ನಂಬರ್ 1 ನೆನಪಿರಲಿ, ಮೆಲ್ಕಿಜೆದೇಕನು ಅರಸನು. ತಿರುಗಿ ನಿಮ್ಮಲ್ಲಿ ಕೇಳುವವರಲ್ಲಿ ವಾಕ್ಯ ಜ್ಞಾನ ಉಳ್ಳವರು ಇದ್ದೀರಾ, ವಾಕ್ಯ ಜ್ಞಾನ ಪರಿಪೂರ್ಣವಾಗಿ ಇಲ್ಲದೇ ಇರೋರು ಇದ್ದೀರಾ. ಅದಕ್ಕೋಸ್ಕರ ಇದನ್ನು ನಾನು ಪುನರಾವರ್ತಿಸ್ತಾ ಇದ್ದೀನಿ. ಸಾಲೇಮಿನ ಅರಸನು, ಆತನು ಮೊದಲು ಅರಸನು. ಅರಸನಾದ ಮೆಲ್ಕಿಜೆದೇಕನು ಸಹ ಬಂದು ಅಬ್ರಹಾಮನಿಗೆ ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ಕೊಟ್ಟನು. ಯೇಸು ಸ್ವಾಮಿ ಕ್ರೂಜೆ ಮೇಲೆ ಈ ಘಟನೆ ನಡೆದು 1000 ಮೇಲೆ ವರ್ಷಗಳ ಮೇಲೆ ಕ್ರೂಜೆ ಮೇಲೆ ಮರಣ ಹೊಂದಿ ತನ್ನ ಶಿಷ್ಯರು, ತನ್ನನ್ನು ನಂಬುವವರಾದಂಥವರಿಗೂ ತನ್ನ ಶಿಷ್ಯರಿಗೂ ಇದನ್ನು ನನ್ನ ನೆನಪಿಗಾಗಿ ಮಾಡಿರಿ ಎಂಬುದಾಗಿ ರೊಟ್ಟಿಯನ್ನು ಮುರಿದು ದ್ರಾಕ್ಷಾರಸವನ್ನು ಕೊಡುವಂಥ 1000 ವರ್ಷಗಳ ಮುಂಚೆಯೇ ಈ ಮೆಲ್ಕಿಜೆದೇಕನು ಪ್ರವಾದನಾ ರೂಪಕವಾಗಿ ಅಬ್ರಹಾಮನಿಗೆ ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ಕೊಟ್ಟನು. ಮುಂದೆ ಏನು ಹೇಳ್ತದೆ ನೋಡ್ರಿ. ಈ ಮೆಲ್ಕಿಜೆದೇಕನು ಪರಾತ್ಪರನಾದ ದೇವರ ಯಾಜಕನಾಗಿದ್ದು, ಮೊದಲನೇದಾಗಿ ಏನು ಓದಿದ್ವಿ ನಾವು? ಅರಸನಾದ ಮೆಲ್ಕಿಜೆದೇಕನು
ಅವನ ಬಗ್ಗೆ ಏನು ಹೇಳ್ತಾ ಇದೆ? ಅದೇ ವೇಳೆಗೆ ಅವನೇನಂತೆ? ದೇವರಿಗೆ ಮಹಾಯಾಜಕನಂತೆ. ಅಬ್ರಹಾಮನನ್ನು ಆಶೀರ್ವದಿಸಿ ಭೂಮ್ಯಾಕಾಶಗಳನ್ನು ನಿರ್ಮಾಣ ಮಾಡಿದ ಪರಾತ್ಪರನಾದ ದೇವರ ಆಶೀರ್ವಾದವು ಅಬ್ರಹಾಮನಿಗೆ ಆಗಲಿ ಎಂಬುದಾಗಿ ಅಬ್ರಹಾಮನನ್ನು ಆಶೀರ್ವದಿಸ್ತಾ. ಈ ಮೆಲ್ಕಿಸೆದೇಕನ ಬಗ್ಗೆ ಇಬ್ರಿಯರ ಬರೆದ ಪತ್ರಿಕೆ 7ನೇ ಅಧ್ಯಾಯದಲ್ಲಿ 3, 4, 14, 17, 18 ಅಥವಾ ಸಂಪೂರ್ಣವಾಗಿ 7ನೇ ಅಧ್ಯಾಯ ಓದ್ಕೊಂಡ್ಬಿಡಿ, ಏನು ನಷ್ಟ ಆಗಲ್ಲ. ಇಬ್ರಿಯರ ಬರೆದ ಪತ್ರಿಕೆ 7ನೇ ಅಧ್ಯಾಯವನ್ನು ಓದಿಕೊಳ್ಳೋದಾಗಿದ್ರೆ ಈ ಮೆಲ್ಕಿಸೆದೇಕನ ಬಗ್ಗೆ ಏನು ಹೇಳ್ತದೆ ನೋಡಿ. ನಮ್ಮ ಕರ್ತನು ಅಂದರೆ ಯೇಸು ಸ್ವಾಮಿ ಯಹೂದ ಕುಲದಲ್ಲಿ ಜನಿಸಿದವನೆಂಬುದು ಪ್ರಸಿದ್ಧಿಯಾಗಿದೆ ಅಷ್ಟೇ. ಲೇವಿ ಕುಲದವರು ಮಹಾಯಾಜಕರು. ಯೇಸು ಸ್ವಾಮಿ ನಮ್ಮ ಮಹಾಯಾಜಕನಾಗಿ ತನ್ನ ಸ್ವಂತ ರಕ್ತವನ್ನು ಪರಲೋಕದಲ್ಲಿ ಪ್ರವೇಶಿಸಿ ಅದನ್ನು ಯಜ್ಞವೇದಿಯ ಮೇಲೆ ಚಿಮುಕಿಸಿ ನಮ್ಮನ್ನು ಮಹಾಪರಿಶುದ್ಧ ಸ್ಥಾನದಲ್ಲಿ ಚಿಮುಕಿಸಿ ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಿದ ನಮ್ಮನ್ನ ನೋಡ್ಕೊಳ್ತೀವಿ. ಆದರೆ ಇಸ್ರಾಯೇಲರಲ್ಲಿ ಒಬ್ಬರು ಮಹಾಯಾಜಕನಾಗಿರ್ಬೇಕಾಗಿದ್ದರೆ ಅವನು ಲೇವಿ ಕುಲದಲ್ಲಿ ಹುಟ್ಟಿದವನಾಗಿರಬೇಕು. ಹಳೆ ಒಡಂಬಡಿಕೆಯಲ್ಲಿ ತಂದೆಯಾದ ದೇವರು ಕೊಟ್ಟಂಥ ನಿಯಮದ ಪ್ರಕಾರ ಆತನು ಲೇವಿ ಕುಲದಲ್ಲಿ ಹುಟ್ಟಿದವನಾಗಿರಬೇಕು. ಆದರೆ ಯೇಸು ಸ್ವಾಮಿ ಲೇವಿ ಕುಲದಲ್ಲಿ ಹುಟ್ಟಿದವನಲ್ಲ, ಆದಾಗ್ಯೂ ಅವನು ಮಹಾಯಾಜಕನೆಂಬುದಾಗಿ ಕರೆಯಲ್ಪಟ್ಟವನು. ನಮ್ಮ ಕರ್ತನಾದ ಯೇಸು ಯಹೂದ ಕುಲದಲ್ಲಿ ಜನಿಸಿದವನೆಂಬುದು ಪ್ರಸಿದ್ಧಿಯಾಗಿದೆ ಅಷ್ಟೇ. ಅಂದರೆ ನಿಜವಾಗಿ ನೋಡೋದಾಗಿದ್ದರೆ ಯೇಸು ಸ್ವಾಮಿ 12 ಕುಲಗಳಲ್ಲಿ ಯಾವುದರಲ್ಲಿ ಹುಟ್ಟಿದವನಲ್ಲ. ಯಾಕೆಂದರೆ ಮರಿಯಳ ಗರ್ಭ ಧರಿಸಿದ್ದು ಮನುಷ್ಯನ ಸಂಗಮದಿಂದಲ್ಲ. ಸತ್ಯವೇದ ಹೇಳ್ತಾ ಇದೆ, ಮರಿಯಳು ದೇವದೂತನಾದಂಥ ಗಬ್ರಿಯೇಲನಿಗೆ ನಾನು ಇನ್ನೂ ಕನ್ನಿಕೆ ಅದು ಹೇಗೆ ಸಾಧ್ಯ ಅಂತ ಕೇಳುವಾಗ ದೂತನಾದಂಥ ಗಬ್ರಿಯೇಲನು ಹೇಳ್ತಾ ಇದ್ದಾನೆ, ಪರಾತ್ಪರನ ಬಲವು ನಿನ್ನ ಮೇಲೆ ಇಳಿದು ಬರುವುದು, ಯೆಹೋವನ ಆತ್ಮನು ನಿನ್ನನ್ನು ತುಂಬಿಕೊಳ್ಳುವನು. ಆದ ಕಾರಣ ಹುಟ್ಟುವ ಮಗುವು ಅಂದರೆ ಪವಿತ್ರಾತ್ಮನಿಂದ ನೀನು ಗರ್ಭ ಧರಿಸುವಿ, ಮನುಷ್ಯನಿಂದ ಅಲ್ಲ. ಆದರೆ ಅವಳು ಲೇವಿ ಕುಲದವಕ್ಕೆ ಸೇರಿದ ನಿಮಿತ್ತವಾಗಿ ಇಲ್ಲಿ ಯೇಸು ಸ್ವಾಮಿಯನ್ನು ಲೇವಿ ಕುಲದಲ್ಲಿ ಸೇರಿಸ್ತಾ ಇದ್ದಾರೆ ಅಷ್ಟೇ. ಇಸ್ರಾಯೇಲರಲ್ಲಿ ಸ್ತ್ರೀಯರನ್ನು ಕುಲಕ್ಕೆ ಎಣಿಸಲ್ಲ, ಪುರುಷನನ್ನು ಕುಲಕ್ಕೆ ಎಣಿಸ್ತಾರೆ. ಅದಕ್ಕೆ ಯೇಸು ಸ್ವಾಮಿ ಪುರುಷನ ಮೂಲಕ ಜನಿಸಲಿಲ್ಲ. ಪುರುಷನ ಮೂಲಕ ಜನಿಸಿದ್ರೆ ಕುಲದಿಂದ ಎಣಿಸಲ್ಪಡ್ತಾ ಇದ್ದಾತ. ಆದರೆ ಇಲ್ಲಿ ಸ್ತ್ರೀಯಲ್ಲಿ ಹುಟ್ಟುತ್ತಾ ಇದ್ದಾನೆ ಪವಿತ್ರಾತ್ಮನ ಮೂಲಕ. ಸುಂದರವಾದದ್ದು. ನಮ್ಮ ಕರ್ತನು ಯಹೂದ ಕುಲದಲ್ಲಿ ಜನಿಸಿದವನೆಂಬುದು ಪ್ರಸಿದ್ಧಿಯಾಗಿದೆ ಅಷ್ಟೇ. ಅದಕ್ಕೆ ಬೈಬಲಲ್ಲಿ ಪೌಲನು ಇಬ್ರಿಯರಿಗೆ ಬರೆಯುವಾಗ ಹೇಳೋದು ಪ್ರಸಿದ್ಧಿಯಾಗಿದೆ ಅಷ್ಟೇ ಅಂತ ಹೇಳ್ತಾ ಇದ್ದ ಹೊರತು ಸ್ಥಾಪಕವಾಗಿದೆ ಅಂತ ಹೇಳ್ತಾ ಇಲ್ಲ. ಹಿ ಬಿಕೇಮ್ ಫೇಮಸ್ ದಟ್ ಈಸ್ ಬಾರ್ನ್ ಇನ್ ಲಿವಿಟಿಕಲ್ ಪ್ರೀಸ್ಟ್ಹುಡ್. ಲೇವಿಯ ಅಂದರೆ ಯೂದ ಕುಲದಲ್ಲಿ ಹುಟ್ಟಿದ ಅಂತ, ಯೂದ ಕುಲದ ಮಹಾಯಾಜಕರಾಗುವಂಥ ಲೇವಿ ಕುಲದಲ್ಲಿ ಹುಟ್ಟಲಿಲ್ಲ, ಯೂದ ಕುಲದಲ್ಲಿ ಹುಟ್ಟಿದ ಎಂಬುದಾಗಿ ನಿಮಗೆ ಪ್ರಸಿದ್ಧಿ ಆಗಿದೆ ಅಷ್ಟೇ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಲೇವಿ ಕುಲದಲ್ಲಿ ಅವತ್ತೊಂದು ಮಹಾಯಾಜಕನಾಗಬೇಕಂದ್ರೆ ಲೇವಿ ಕುಲದಲ್ಲಿ ಹುಟ್ಟಬೇಕು. ಆದರೆ ಮರಿಯಳು ಯಹೂದ ಕುಲಕ್ಕೆ ಸಂಬಂಧಪಟ್ಟವಳು. ಯೇಸು ಸ್ವಾಮಿ ಇಸ್ರಾಯೇಲರ ಪ್ರಕಾರ ಮಹಾಯಾಜಕನಾಗಬೇಕಂದ್ರೆ ಲೇವಿ ಕುಲದಲ್ಲಿ ಹುಟ್ಟಬೇಕಾಗಿತ್ತು. ಆದರೆ ಆತನು ಹುಟ್ಟಿದ್ದು ಯೂದ ಕುಲದಲ್ಲಿ. ಸತ್ಯವಾಗಿ ನೋಡಬೇಕಾಗಿದ್ರೆ 2 ಕುಲದಲ್ಲಿ ಹುಟ್ಟಿದವನಲ್ಲ, ಹುಟ್ಟಿದ್ದು ಪವಿತ್ರಾತ್ಮನ ಮೂಲಕ. ಯೂದ ಕುಲದಲ್ಲಿ, ಅದಕ್ಕೆ ಆತನು ಯೂದ ಕುಲದ ಸಿಂಹ ಎಂಬುದಾಗಿ ಆತನನ್ನು ವರ್ಣಿಸಲಾಗ್ತದೆ. ಯೂದ ಕುಲದ ಸಿಂಹ ಎಂಬುದಾಗಿ ಯೇಸುವನ್ನು ಬರೆಯಲ್ಪಟ್ಟಿದೆ, ವರ್ಣಿಸಲಾಗ್ತಿದೆ, ಆರಾಧಿಸಲ್ಪಡ್ತದೆ ಅದೇ ನಾಮದಿಂದ. ಯಾಕಂದರೆ ಆತನು ಹುಟ್ಟಿದ್ದು ಯೂದ ಕುಲದಲ್ಲಿ. ಆದರೆ ಆತನು ಮಹಾಯಾಜಕ ಕೆಲಸ ಮಾಡಬೇಕಾಗಿದೆ. ಇಬ್ರಿಯರು ಬರೆದ ಪತ್ರಿಕೆಯಲ್ಲಿ ನಮ್ಮ ಮಹಾಯಾಜಕನಾದಂಥ ಯೇಸು ಸ್ವಾಮಿ ಎಂಬುದಾಗಿ ಓದಿಕೊಳ್ತೇವೆ. ಆತನು ಮಹಾಯಾಜಕನಾಗಿ ಕೆಲಸ ಮಾಡಬೇಕಾಗಿರೋದಾಗಿದ್ದರೆ ಆತನು ಹುಟ್ಟಬೇಕಾಗಿದ್ದು ಲೇವಿ ಕುಲದಲ್ಲಿ. ಆದರೆ ಆತನು ಹುಟ್ಟಿದ್ದು ಯೂದ ಕುಲದಲ್ಲಿ. ತಿರುಗಿ ನಾನು ಪುನರಾವರ್ತಿಸ್ತಾ ಇದ್ದೀನಿ, ಅದಕ್ಕೆ ಕನ್ಫ್ಯೂಷನ್ ಇದ್ದರೆ ತೆಗೆದು ಹಾಕ್ಬಿಡೋಣ. ಈ ಕುಲದ ವಿಷಯದಲ್ಲಿ ಮೋಶೆಯು ಯಾಜಕರ ಸಂಬಂಧವಾಗಿ ಒಂದು ಮಾತನ್ನು ಹೇಳಲಿಲ್ಲ. ನಿಮ್ಮ ಬೈಬಲ್ ಬರ್ತದದು, ನೋಡ್ಕೊಳ್ರಿ. ಇಬ್ರಿಯರು ಬರೆದ ಪತ್ರಿಕೆ 7ನೇ ಅಧ್ಯಾಯ 3 ಮತ್ತು 4ನೇ ವಚನದಲ್ಲಿ ಓದ್ತಾ ಇದ್ದೇನೆ. ಯೂದ ಕುಲದ ವಿಷಯದಲ್ಲಿ, ಯಾವ ಕುಲದಲ್ಲಿ ಯೇಸು ಸ್ವಾಮಿ ಹುಟ್ಟಿದ್ನೋ ಆ ಕುಲದ ವಿಷಯದಲ್ಲಿ ಮೋಶೆಯು ಯಾಜಕರ ಸಂಬಂಧವಾಗಿ ಒಂದು ಮಾತನ್ನು ಹೇಳಲಿಲ್ಲ. ಅಂದರೆ ಅಲ್ಲಿ ಯಾಜಕರಿಗೆ ಯೂದ ಕುಲಕ್ಕೆ ಸಂಬಂಧ ಇಲ್ಲ. ಅಂದರೆ ಆ ಕುಲದಲ್ಲಿ ಹುಟ್ಟಿದರೆ ಯೇಸು ಸ್ವಾಮಿಗೂ ಯಾಜಕತ್ವಕ್ಕೂ ಸಂಬಂಧವೇ ಇಲ್ಲ. ಆತನ ವಿಷಯದಲ್ಲಿ, ಅಂದರೆ ಯೇಸುವಿನ ವಿಷಯದಲ್ಲಿ, ನೀನು ಸದಾಕಾಲವೂ ಮೆಲ್ಕಿಸೆದೇಕನ ತರಹದ ಯಾಜಕನಾಗಿದ್ದಿ.
ಎಂದು ಹೇಳಿದೆಯಲ್ಲ. ಹಾಗಂದ್ರೆ ಏನು? ಹಾಗಂದ್ರೆ ಈ ಮೆಲ್ಕಿಜೆದೇಕನಿಗೆ ತಂದೆಯೂ ತಾಯಿಯೂ ವಂಶಾವಳಿಯೂ ಇಲ್ಲ. ಆದಿಕಾಂಡದಲ್ಲಿ ಬಂದಂಥ ಮೆಲ್ಕಿಜೆದೇಕನಿಗೆ ವಂಶಾವಳಿಯೇ ಇಲ್ಲ. ಅಂದರೆ ನಾವು ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಆದಾಮನಿಗೆ ಇವನು ಹುಟ್ಟಿದನು, ಇವನಿಗೆ ಇವನು ಹುಟ್ಟಿದನು, ಕೊನೆಯದಾಗಿ ಮರಿಯಳಿಗೆ ಯೇಸು ಸ್ವಾಮಿ ಹುಟ್ಟಿದಂಥ ವಂಶಾವಳಿ ಬರೀತದಲ್ಲ. ಅಂದರೆ ಯೇಸು ಸ್ವಾಮಿಗೆ ವಂಶಾವಳಿ ಇದಂತ ನಾವು ಬರ್ಕೊಂಡಿದ್ದೀವಿ. ಆದರೆ ಪೌಲನೇ ನಮಗೆ ಪ್ರಕಟಿಸುವ ರೀತಿಯಲ್ಲಿ ಯೇಸುವಿಗೆ ವಂಶಾವಳಿಯೇ ಇಲ್ಲ. ಯಾಕಂದ್ರೆ ಅವನು ಮೆಲ್ಕಿಜೆದೇಕನ ಹಾಗೆ ತಂದೆಯಿಂದ ತಾಯಿಯಿಂದ ಹುಟ್ಟಿದವನೇ ಅಲ್ಲ ಅಂತೆ. ಹಾಗಾದ್ರೆ ಅವನ ತಾಯಿ ಮರಿಯಳು ಅಂತ ನಮಗೆಲ್ಲ ಪುರಾವೆಗಳಿದೆ ಅಲ್ಲ ಪಾಸ್ಟ್ರೆ? ಹೌದು, ನಿಜ. ಆದರೆ ಆತನಿಗೆ ತಾಯಿ ಒಬ್ಬಳೇ ಎಲ್ಲರಿಗೂ ಗೊತ್ತಿರೋ ವಿಷಯ, ಪುರುಷನಿಲ್ಲದೆ ಸ್ತ್ರೀ ಗರ್ಭ ಧರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಇಸ್ರಾಯೇಲರಲ್ಲಿ ಅವ್ರನ್ನ ವಂಶಾವಳಿಯಲ್ಲಿ ಎಣಿಸಲ್ಲ. ಈ ಒಂದು ಬೈಬಲಲ್ಲಿರುವಂಥ ಒಂದು ವಂಶಾವಳಿ ತೋರಿಸಿ ನೀವು. ಎಲ್ಲದರಲ್ಲಿಯೂ ಇವನ ಮಗ ಇವ, ಇವನ ಮಗ ಇವ, ಇವನ ಮಗ ಇವ, ಇವಳು ಇವಳ ಮಗ ಇವಳ ಅಂತ ಬರಲ್ಲ. ಯಾಕೆ? ಎಷ್ಟು ಸ್ಪಷ್ಟವಾಗಿ ಬರೆದಿದೆ. ಅವನಿಗೆ ತಂದೆಯೂ ತಾಯಿಯೂ ವಂಶಾವಳಿಯೂ ಇಲ್ಲ. ಜನ್ಮದ ಆರಂಭವೂ ಆಯುಷ್ಯದ ಅಂತ್ಯವೂ ಇಲ್ಲ. ಈ ಮೆಲ್ಕಿಜೆದೇಕನಿಗೆ ಜನ್ಮದ ಪ್ರಾರಂಭವೂ ಇಲ್ವಂತೆ, ಆಯುಷ್ಯದ ಅಂತ್ಯವೂ ಇಲ್ವಂತೆ. ಅದಕ್ಕೆ ಮೆಲ್ಕಿಜೆದೇಕನ ತರಹದ ಯಾಜಕನು ನೀನು ಅಂತ ಯೇಸುವಿಗೆ ಕರೆಯಲ್ಪಡ್ತದೆ. ಅವನು ದೇವರ ಮಗನಿಗೆ ಸಮಾನ ಮಾಡಲ್ಪಟ್ಟಿದ್ದಾನೆ. ಅವನು ನಿರಂತರವಾಗಿ ಯಾಜಕನಾಗಿರುವನು. ಸಾಲೇಮಿನ ಅರಸನು, ಆದರೆ ನಿರಂತರವಾಗಿ ಯಾಜಕನಾಗಿರುವನು. ಈ ಮನುಷ್ಯನು ಎಷ್ಟು ದೊಡ್ಡವನೆಂದು ಆಲೋಚಿಸಿರಿ. ಅದು ಮೆಲ್ಕಿಜೆದೇಕನ ಬಗ್ಗೆ ಇರುವಂಥ ಉಳಿದ ವಿವರಗಳು. ಈಗ ಯೇಸುವಿಗೆ ಏನಂತ ಹೇಳಲ್ಪಟ್ಟಿತ್ತಂತೆ? ಆತನ ವಿಷಯದಲ್ಲಿ, ಅಂದರೆ ಯೇಸುವಿನ ವಿಷಯದಲ್ಲಿ, ನೀನು ಸದಾಕಾಲ ಮೆಲ್ಕಿಜೆದೇಕನ ತರಹದ ಯಾಜಕನಾಗಿದ್ದಿ ಎಂದು ಹೇಳಿದೆಯಲ್ಲ. ಲೇವಿ ಕುಲದಲ್ಲಿ ಹುಟ್ಟದೇ ಇದ್ರೂ ಸಹ. ಈಗ ಪಾಸ್ಟರ್ ಇದೆಲ್ಲ ಏನು ಹೇಳ್ತಾ ಇದ್ದೀರಾ ಅರ್ಥ ಮಾಡ್ಕೊಳ್ಳಿ, ಹೇಳ್ತೇನೆ. ಬೈಬಲಲ್ಲಿ ಆಶ್ಚರ್ಯ ಆಗುತ್ತೆ ನಿಮಗೆ. ಈಗ ನಿಮ್ಮ ಮಾತಿಗೂ ಬರ್ತಾ ಇದ್ದೀನಿ. 3 ಜನರಿಗೆ ವಂಶಾವಳಿ ಇಲ್ಲ. 3 ಜನರಿಗೆ ಬೈಬಲಲ್ಲಿ ವಂಶಾವಳಿ ಇಲ್ಲ. ನಂಬರ್ 1 ಮೆಲ್ಕಿಜೆದೇಕನಿಗೆ. ಯಾಕಂದರೆ ಆತನ ಬಗ್ಗೆ ಬೈಬಲಲ್ಲಿ ಏನು ಬರ್ದೇ ಇಲ್ಲ. ಬೈಬಲ್ ಆತನ ಬಗ್ಗೆ ಏನು ಹೇಳ್ತದೆ ಅಂದರೆ, ಆತನಿಗೆ ಪ್ರಾರಂಭವೂ ಇಲ್ಲ, ಅಂತ್ಯವೂ ಇಲ್ಲ, ತಂದೆಯೂ ಇಲ್ಲ, ತಾಯಿ ಇಲ್ಲ, ಮತ್ತು ನಿರಂತರಕ್ಕೂ ಇರುವ ಆತನಂತೆ. ಅವನನ್ನು ಬಿಟ್ಟರೆ ಅದೇ ರೀತಿ ಬೈಬಲಲ್ಲಿ ಬರೆಯೋದು ಯೇಸುವಿನ ಬಗ್ಗೆ. ಯೇಸು ಸ್ವಾಮಿ ಬಗ್ಗೆ ಬರ್ತದೆ, ನೀನು ಮೆಲ್ಕಿಜೆದೇಕನ ಯಾಜಕನಾಗಿದ್ದೀಯಾ, ಪ್ರಾರಂಭವೂ ಇಲ್ಲ, ಅಂತ್ಯವೂ ಇಲ್ಲ, ನಿತ್ಯಕ್ಕೂ ಇರುವಂಥ ನೀನಾಗಿದ್ದೀಯ. ಅದಕ್ಕೆ ಯೇಸು ಸ್ವಾಮಿಗೆ ನಾವು ವರ್ಣಿಸ್ತಾ ಆರಾಧಿಸ್ತಾ ಬೈಬಲಲ್ಲಿ ಬರೆದಿರೋದನ್ನು ನಾವು ಉಚ್ಚರಿಸ್ತೀವಿ. ಏನಂತೆ? ಆದಿಯೂ ಅಂತ್ಯವೂ ಆತನೇ, ಅಲ್ಫಾ ಮತ್ತು ಒಮೆಗಾ ಆತನೇ, ಇದ್ದಾತನು, ಇರುವಾತನು, ಬರಬೇಕಾಗಿರುವಾತನು ಎಂಬುದಾಗಿ ಆತನ ಆರಾಧಿಸ್ತೀವಲ್ವಾ? ಆತನಿಗೆ ವಂಶಾವಳಿ ಇಲ್ಲ. ಬೈಬಲಲ್ಲಿ ವಂಶಾವಳಿಯನ್ನು ಮರಿಯಳ ನಿಮಿತ್ತವಾಗಿ ಬರೆದಿದ್ರೂ ಸಹ ಅವನಿಗೆ ವಂಶಾವಳಿ ಇಲ್ಲ. ಯಾಕಂದರೆ ಪವಿತ್ರಾತ್ಮನಿಂದ ಹುಟ್ಟಿದವನು. ಮೊದಲನೇದಾಗಿ ಮೆಲ್ಕಿಜೆದೇಕನು, ಎರಡನೇದಾಗಿ ಯೇಸು ಸ್ವಾಮಿ. ಹಾಗಾದರೆ ಈ 3ನೇ ಅವನು ಯಾರು? ವಾವ್! ಇದನ್ನು ಯಾಕೆ ನಿಮಗೆ ಬಿಚ್ಚಿಡ್ತಾ ಇದ್ದೀನಿ ಅಂದರೆ, ನೀನು ಆಯಲ್ಪಟ್ಟವನೆಂಬುದನ್ನು ನೀನು ಅರ್ಥಕೊಳ್ಬೇಕು. ನೀನು ಆಯಲ್ಪಟ್ಟವನೆಂಬುದನ್ನು ನೀನು ನಂಬಬೇಕು. ನೀನು ಆಯಲ್ಪಟ್ಟು ಆಶ್ಚರ್ಯಕರವಾದ ಬೆಳಕಿನಲ್ಲಿ ವಾಸಿಸುವಂಥವನೆಂಬುದಾಗಿ ನಿನ್ನನ್ನು ನೀನು ಪ್ರತಿಷ್ಠಿಸಿಕೊಳ್ಬೇಕು. ಹಾಗಾದರೆ ಈ 3ನೇವನು ಯಾರು? ಎಂಥದು? ಮೆಲ್ಕಿಜೆದೇಕನಿಗೆ ಹೋಲಿಸಲ್ಪಟ್ಟು ಅರಸನೂ ಆಗಿರಬೇಕು, ಯಾಜಕನೂ ಆಗಿರಬೇಕು. ಮೆಲ್ಕಿಜೆದೇಕನು ಅರಸನೂ ಆಗಿದ್ದ, ಯಾಜಕನೂ ಆಗಿದ್ದ. ಅವನನ್ನು ಬಿಟ್ಟರೆ ಚರಿತ್ರೆಯಲ್ಲಿ, ಇಸ್ರಾಯೇಲರ ಚರಿತ್ರೆಯಲ್ಲಿ, ಬೈಬಲಿನ ಚರಿತ್ರೆಯಲ್ಲಿ ಅವನನ್ನು ಬಿಟ್ಟರೆ ಯಹೂದ್ಯರ ಅರಸನೆಂಬುದಾಗಿ ಕರೆಯಲ್ಪಟ್ಟು ಪರಲೋಕದ ಅರಸನಾಗಿದ್ದಾಗ್ಯೂ ಸಹ ಮಹಾಯಾಜಕನಾಗಿ ತನ್ನ ರಕ್ತವನ್ನೇ ಅರ್ಪಿಸಿದವನು ಒಬ್ಬನೇ, ಅಂದರೆ ಯೇಸು ಸ್ವಾಮಿ. ಮೊದಲನೇ ಅರಸನಾಗಿದ್ದಾಗ್ಯೂ ಮಹಾಯಾಜಕನು. ಅದಕ್ಕೆ ಸೌಲನಿಗೆ ನೋಡಿ, ಸಮುವೇಲ್ ಏನು ಹೇಳ್ತಾ ಇದ್ದಾನೆ? ಸೌಲನ್ ಏನು ಮಾಡಿದ? ಮಹಾಯಾಜಕರು ಮಾಡಬೇಕಾದ ಕೆಲಸವನ್ನು ಸೌಲನು ಮಾಡ್ದ. ಕಾಯ್ತಾ ಇದ್ದಾನೆ. ಸಮುವೇಲನು ಬರ್ತಾನೆ, ಯುದ್ಧ ರೆಡಿ ಆಗಿದೆ, ಜನ ಎಲ್ಲ ಚದುರ್ತಾ ಇದ್ದಾರೆ, ಕಾಯ್ತಾ ಇದ್ದಾನೆ. ಅವನು ಬರದೇ ಇರೋ ಕಾರಣ ಬಡ ಬೇಗ ಹೋಗಿ ಏನು ಮಾಡ್ಬಿಟ್ಟ? ಯಜ್ಞ ಅರ್ಪಿಸ್ಬಿಟ್ಟ. ಅಲ್ಲಿ ಸಮುವೇಲ್ ಬಂದ, ಏನು ಮಾಡ್ತಾ ಇದೀಯಾ ನೀನು? ಸೌಲನು ಹೇಳ್ದ, ಯಜ್ಞ ಅರ್ಪಿಸ್ದೆ. ನಿನ್ನ ಕೆಲಸನ ಅದು? ಮಹಾಯಾಜಕರ ಕೆಲಸ ಅದು. ಹೌದು ಸ್ವಾಮಿ, ಗೊತ್ತು, ತಪ್ಪಾಯ್ತು, ನೀನು ಬರೋದನ್ನ ತಡ ಮಾಡಿಬಿಟ್ಟೆ, ಇಲ್ಲಿ ಜನ ಎಲ್ಲ ಎಡವಟ್ಟಾಗ್ತಾ ಇದೆ, ಬಿಟ್ಟು ಹೋಗ್ತಾ ಇದ್ದಾರೆ, ಅದಕ್ಕೆ ನಾನು ಯಜ್ಞ ಅರ್ಪಿಸ್ದೆ. ಅದೇ ದಿನ ಸೌಲನಿಂದ
ಅರಸುತನ ಕಿತ್ತಾಕಲ್ಪಡ್ತು. ಅರಸನಾಗಿರ್ಬೇಕು, ಮಹಾಯಾಜಕನಾಗಿರ್ಬೇಕು, ಎರಡೂ ಇರಲೇ ಬೈಬಲಲ್ಲಿ ಪರ್ಮಿಷನ್ ಇಲ್ಲ. ಆದರೆ ಒಬ್ಬನು ಮಾತ್ರ ಮೆಲ್ಕಿಜೆದೇಕನು ಅರಸನೂ ಆಗಿದ್ದ, ಮಹಾಯಾಜಕನೂ ಆಗಿದ್ದ. ಎರಡನೇ ವ್ಯಕ್ತಿ ಅಂದರೆ ಕರ್ತನು ತಾನೇ. ಎರಡನೇ ವ್ಯಕ್ತಿ ಯೇಸು ಸ್ವಾಮಿ ತಾನೇ ಅರಸನೂ ಹೌದು, ಮಹಾಯಾಜಕನೂ ಹೌದು. ಇಂಥ ಪಟ್ಟ, ಇಂಥ ಆರಿಸುವಿಕೆಯನ್ನು ಆತನು ಬೇರೆಯವ್ರ ಜೊತೆಗೆ ಹಂಚಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ನೋಡಿಕೊಳ್ಳೋಣ, ತಿರುಗಿ ಮೊದಲು ಓದಿದಂಥ ವಚನಕ್ಕೆ ತಿರುಗಿ ಬರೋಣ. ಮೊದಲನೇ ಪೇತ್ರ 2ನೇ ಅಧ್ಯಾಯ 9 ಮತ್ತು 10ನೇ ವಚನಕ್ಕೆ ತಿರುಗಿ ಬರೋಣ. ನೀವಾದರೋ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರು ಆದುಕೊಂಡಂಥ ಜನಾಂಗ, ರಾಜವಂಶಸ್ಥರು. ಅರ್ಥ ಮಾಡ್ಕೊಳ್ಳಿ, ರಾಜವಂಶಸ್ಥರು. ನೀವು ದೇವರು ಆದುಕೊಂಡಂಥ ರಾಜವಂಶಸ್ಥರಾದ ಯಾಜಕರು. ಮೆಲ್ಕಿಜೆದೇಕನ ಪಟ್ಟಕ್ಕೆ ಎತ್ತಲ್ಪಟ್ಟವನು ನೀನು, ಕ್ರಿಸ್ತೇಸುವಿನ ಪಟ್ಟಕ್ಕೆ ಎತ್ತಲ್ಪಟ್ಟವನು ನೀನು. ಅದಕ್ಕೆ ಯೇಸುಸ್ವಾಮಿ ಹೇಳ್ತಾ ಇದ್ದಾನೆ, ಯಜಮಾನನಂತೆ ಆಗುವುದು ಆಳಿಗೆ ಸಾಕು. ಅವನು ಅರಸನು, ಯಾಜಕನು. ಮೋಶೆಗೆ ಸಿಗದಂಥ ಭಾಗ್ಯ, ಅಬ್ರಹಾಮನಿಗೆ ಸಿಗದಂಥ ಭಾಗ್ಯ ನಿನಗೆ. ಅಬ್ರಹಾಮನು ನಮಗಿಂತ ಶ್ರೇಷ್ಠನು, ದೇವರು ನಮ್ಮನ್ನು ಹೇಗೆ ಆರಿಸಿಕೊಳ್ಳಲಿಕ್ಕೆ ಸಾಧ್ಯ ಅಂತ ನಿನ್ನಲ್ಲಿ ಸಂಶಯ ಇರುವುದಾಗಿದ್ರೆ ಇವತ್ತು ನಾನು ಹೇಳ್ತಾ ಇದ್ದೀನಿ, ಅಬ್ರಹಾಮನ ಕರೆಯುವಿಕೆಗಿಂತಲೂ ಶ್ರೇಷ್ಠವಾದ ಕರೆಯುವಿಕೆಯಿಂದ ನೀನು ಕರೆಯಲ್ಪಟ್ಟಿದ್ದೀಯಾ. ಯಾಕೆಂದ್ರೆ ಅಬ್ರಹಾಮನಿಗೆ ಅರಸನೆಂಬುದಾಗಿ ಕರೆಯಲ್ಪಡಲಿಲ್ಲ, ಅಬ್ರಹಾಮನನ್ನು ಯಾಜಕನೆಂಬುದಾಗಿ ಕರೆಯಲ್ಪಡಲಿಲ್ಲ. ಆದರೆ ಕ್ರಿಸ್ತೇಸುವಿನಲ್ಲಿರುವಂಥ ನಿನಗೆ ಆಯಲ್ಪಟ್ಟಂತ ಜನಾಂಗ ಎಂಬುದಾಗಿ ಕರೆಯಲ್ಪಟ್ಟಿದ್ದೀಯಾ. ರಾಜವಂಶಸ್ಥರಾದ ಮಹಾಯಾಜಕರು ಎಂಬುದಾಗಿ ಕರೆಯಲ್ಪಟ್ಟಿದ್ದ, ಮೀಸಲಾತ ಜನ ಎಂಬುದಾಗಿ ಕರೆಯಲ್ಪಟ್ಟಿದ್ದೀಯಾ, ಸ್ವಕೀಯ ಪ್ರಜೆ ಎಂಬುದಾಗಿ ಕರೆಯಲ್ಪಟ್ಟಿದ್ದ. ಅಯ್ಯ, ಅಬ್ರಹಾಮನಿಗಿಂತಲೂ ನಿನ್ನ ಕರೆಯುವಿಕೆ ಶ್ರೇಷ್ಠವಲ್ಲವೋ? ಯಾಕೋಬನಿಗಿಂತಲೂ ನಿನ್ನ ಕರೆಯುವಿಕೆ ಶ್ರೇಷ್ಠವಲ್ಲವೋ? ಈಸಾಕನಿಗಿಂತಲೂ ನಿನ್ನ ಕರೆಯುವಿಕೆ ಶ್ರೇಷ್ಠವಿಲ್ಲವೋ? ಹಾಗಾದ್ರೆ ಅವರಿಗಿಂತಲೂ ಶ್ರೇಷ್ಠವಾದ ಮಹತ್ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಯಾರಾದರೂ ನಮ್ಮನ್ನು ಕರ್ತನನ್ನು ನಂಬುವರಾಗಿದ್ರೆ ಆಮೇಲೆ ಹೇಳಿ. ಅಬ್ರಹಾಮನನ್ನು ಅರಸನು ಯಾಜಕನು ಅಂತ ಕರೀಲಿಲ್ಲ, ಯಾಕೋಬನನ್ನು ಅರಸನು ಯಾಜಕನು ಅಂತ ಕರೀಲಿಲ್ಲ, ಈಸಾಕನನ್ನು ಯಾಜಕನು ಯಾಕೋಬನು ಅಂತ ಅರಸನು ಅಂತ ಕರೀಲಿಲ್ಲ, ದಾವೀದನನ್ನು ಅರಸನೆಂಬುದಾಗಿ ಕರೆದ, ಯಾಜಕನೆಂಬುದಾಗಿ ಕರೀಲಿಲ್ಲ, ಸೊಲೊಮೋನನನ್ನು ಅರಸನೆಂಬುದಾಗಿ ಕರೆದ, ಯಾಜಕನೆಂಬುದಾಗಿ ಕರೀಲಿಲ್ಲ, ಎಲೀಷನನ್ನು ಪ್ರವಾದಿ ಎಂಬುದಾಗಿ ಕರೆದ, ಅರಸನೆಂಬುದಾಗಿ ಕರೀಲಿಲ್ಲ. ಪ್ರವಾದಿ ಅಂತ ಕರೆದ್ರೆ ಅರಸನಾಗಲಿಲ್ಲ, ಅರಸನೆಂಬುದಾಗಿ ಕರೆದ್ರೆ ಪ್ರವಾದಿ ಆಗಲಿಲ್ಲ. ಆದರೆ ನಿನ್ನನ್ನು ನನ್ನನ್ನು ಮೀಸಲಾದ ಜನ, ರಾಜವಂಶಸ್ಥರಾದ ಯಾಜಕರೆಂಬುದಾಗಿ ಸತ್ಯವೇದದಲ್ಲಿ ಯಾರಿಗೂ ಸಿಗದಂಥ ಕಿರೀಟವನ್ನು ನಿನಗೆ ಕೊಟ್ಟಿದ್ದಾನೆ. ಪಾಸ್ಟ್ರೇ, ಅದೆಲ್ಲ ಒಳ್ಳೇದಾಯ್ತು, ಆದರೆ ವಂಶಾವಳಿ ಅದನ್ನು ಮುಗಿಸ್ಕೊಂಡು ಬಿಡೋಣ. ವಂಶಾವಳಿ ಇದೆ ಅಲ್ಲ ಪಾಸ್ಟ್ರೆ, ಅದನ್ನು ಮುಗಿಸ್ಕೊಳ್ಳೋಣ. ಯೋಹಾನ 1:12-13 ಯಾರ್ಯಾರು ಅದನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಇವರು ರಕ್ತ ಸಂಬಂಧದಿಂದಾಗಲಿ, ಕಾಮದಿಂದಾಗಲಿ, ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು. ಅದಕ್ಕೆ ಪೇತ್ರನ ನಡೀತಾ ಇದ್ರೆ ಸತ್ತವರು ಹೇಳಲಿಕ್ಕೆ ಪ್ರಾರಂಭ ಮಾಡಿದರು, ರೋಗಿಗಳು ಗುಣ ಹೊಂದಲಿಕ್ಕೆ ಪ್ರಾರಂಭ ಮಾಡಿದರು. ಯಾವ ದಿನ ಕ್ರಿಸ್ತೇಸುವನ್ನು ನಂಬಿದೆಯೋ ಅದೇ ದಿನ ಆತ ನಿನ್ನನ್ನು ಭೂಮಿಯ ವಂಶಾವಳಿಯನ್ನು ಅಳಿಸಿ ಹಾಕಿಬಿಟ್ಟು ನನ್ನ ಆತ್ಮನಿಂದ ಹುಟ್ಟಿದವನೆಂತ ಮುದ್ರೆಯನ್ನು ನಿನ್ನ ತಲೆಯ ಮೇಲೆ ಹಾಕಿದಾನೆ. ಶುದ್ಧಲಾಭ ಅಂದ್ರೆ ಲೇಖೆ ತೆರಬೋ ಸಂದಲಾಭ. ಇದನ್ನು ನೀನು ಅದನ್ನು ಸ್ವೀಕರಿಸ್ಕೊಳ್ತಾ ಇದ್ದ. ಅಯ್ಯ, ನಾನು ನನಗೆ ನಿನ್ನಂಥ ಪ್ರಾರ್ಥನೆ ಬರಲ್ಲ, ನಾವೆಷ್ಟರವರು, ನಮಗೆ ಅಬ್ರಹಾಮನನ್ನು ಆಶ್ರಯಿಸಿದೇವ್ರು ನಮ್ಮನ್ನು ಆಶ್ರಯಿಸ, ಅದನ್ನೆಲ್ಲ ಕಸದ ಬುಟ್ಟೆಗೆ ಹಾಕಿಬಿಡಿ. ಅವರಿಗಿಂತಲೂ ಶ್ರೇಷ್ಠವಾದ ಕರೆಯುವಿಕೆಯಿಂದ ದೇವರು ನಿನ್ನನ್ನು ಕರೆದಿದ್ದಾನೆ. ಅದಕ್ಕೆ ಇವತ್ತಿನ ಬೆಳಗಿನ ಆರಾಧನೆಗೆ ಈ ವಾಕ್ಯವನ್ನು ನಾನು ಆಯಲ್ಪಟ್ಟವರು ಎಂಬುದಾಗಿ ಟೈಟಲ್ ಕೊಟ್ಟೆ. ಆಯಲ್ಪಟ್ಟವರು. ಜೀಸಸ್, ಎಂಥ ಮಹಿಮೆ, ಎಂಥ ಕೃಪೆ. ಯಾರ್ಯಾರು ಆತನ ಅಂಗೀಕರಿಸಿದ್ರು, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟ. ಮೆಲ್ಕಿಜೆದೇಕನ ವಂಶದವರು ನೀವು. ಯೇಸುವಿನ ಸಹೋದರ ಸಹೋದರಿಯಾಗಿ ನಮ್ಮನ್ನು ಆರಿಸಿಕೊಂಡ. ನಾನು ಪುನರುತ್ಥಾನದ ಪ್ರಥಮ ಫಲ,
ನಂತರ ನೀವು ನನ್ನ ಜೊತೆಗೆ ಬರ್ತೀರಾ ಅಂತ ತನ್ನ ಜೊತೆಗೆ ಹೋಲಿಸ್ಕೊಂಡ. ಇವರು ರಕ್ತ ಸಂಬಂಧದಿಂದ ಆಗಲಿ, ಕಾಮದಿಂದ ಆಗಲಿ, ಪುರುಷ ಸಂಕಲ್ಪದಿಂದ ಆಗಲಿ ಹುಟ್ಟಿದವರಲ್ಲ. ನಿನ್ನ ಭೂಮಿಯ ವಂಶಾವಳಿಯನ್ನು ಮರ್ತು ಬಿಡು. ಯಾಕೆಂದರೆ ದೇವರು ಪರಲೋಕದಿಂದ ನಿನಗೆ ಮೆಲ್ಕಿಜೆದೇಕನ ರೀತಿಯಲ್ಲಿ, ಕ್ರಿಸ್ತ ಯೇಸುವಿನ ರೀತಿಯಲ್ಲಿ ಅಂಥ ಮಹಾಸ್ಥಾನವನ್ನು ಕೊಟ್ಟಿದ್ದಾನೆ. ಇದು ಕೆಲವು ಭಕ್ತರಿಗೆ, ಕೆಲವರು ಗೌರವವುಳ್ಳಂಥ ಹೃದಯದಲ್ಲಿ ಕರ್ತನ ಬಗ್ಗೆ ಬಹಳ ಗೌರವ ಇಟ್ಕೊಂಡು ಅಂತ ನಮ್ಮೆಲ್ಲರಿಗೂ ಕೆಲವರಿಗೆ ನೋವಾಗ್ಬೋದು. ಇದ್ರ ಪಾಸ್ಟ್ರೆ ಅಷ್ಟು ಉನ್ನತವಾಗಿ ನಮ್ಮನ್ನು ಎತ್ತಾ ಇದ್ರೆ, ನಾನು ಎತ್ತ ಇಲ್ಲ, ದೇವರು ತಾನೇ ನಿನ್ನನ್ನು ಎತ್ತಿದ್ದಾನೆ, ನೀನು ಬೇಡ ಅಂತ ಮತ್ತೆ ರಾಡಿಗೆ ಇಳಿಬೇಡ. ಆ ಕರುವಿಕೆಗೆ ಯೋಗ್ಯವಾಗಿ ನಡೆದುಕೋ, ಆ ಕರುವಿಕೆಗೆ ಯೋಗ್ಯವಾದ ಪ್ರಾರ್ಥನೆಯನ್ನು ಬೆಳೆಸ್ಕೋ. ಯೂದ ಕುಲದ ಸಿಂಹದ ಮರಿಗಳು ನೀವು. ಆತನು ಯೂದ ಕುಲದಲ್ಲಿ ಹುಟ್ಟಿದರೂ ಸಹ ಲೇವಿ ಕುಲದ ಯಾಜಕರಿಗೆ ತಕ್ಕಿಂತಲೂ ಶ್ರೇಷ್ಠವಾದ ಯಾಜಕನಾದ ಯೇಸು. ಆ ಯಾಜಕನ ಸಂತಾನ ನೀನು. ಅವನು ಅರಸನು, ಆ ಅರಸನ ಕುಮಾರನು ನೀನು, ಆ ಅರಸನ ಕುಮಾರಿ ನೀನು. ಇವರು ಲೇವಿಯರು ಭೂಮಿ ಮೇಲಿರುವಂಥ ದೇವದರ್ಶನ ಗುಡಾರದಲ್ಲಿ ಹೋಗಿ ದೇವರು ನೇಮಿಸಿದ ಕೆಲಸಗಳನ್ನು ಮಾಡೋರು. ಆದರೆ ಈ ಅರಸ ತನ್ನ ಸ್ವಂತ ರಕ್ತವನ್ನು ತೆಗೆದುಕೊಂಡು ಈ ಯಾವ ಪರಲೋಕದಲ್ಲಿರುವಂಥ ಯಾವ ನಿಜವಾದ ದೇವದರ್ಶನ ಗುಡಾರದ ಮಾಡೆಲಲ್ಲಿ ಇವ್ರು ಕೆಲಸ ಮಾಡ್ತಾ ಇದ್ರು, ಆ ಒರಿಜಿನಲ್ ದೇವದರ್ಶನ ಗುಡಾರದಲ್ಲಿ ಪ್ರವೇಶಿಸಿ ಮಗನ ಅಥವಾ ಯಾಜಕನಾಗಿ ತನ್ನ ರಕ್ತವನ್ನು ಅರ್ಪಿಸಿ ಅರಸನಾಗಿ ಕೂತ್ಕೊಂಡ ಕರ್ತನ ತಂದೆಯ ಬಲಪಾರ್ಶ್ವದಲ್ಲಿ. ಆತನಲ್ಲಿ ಹುಟ್ಟಿದವರು ನೀವು. ಅವನಿಗೆ ವಂಶಾವಳಿ ಇಲ್ಲ ಅಂದರೆ ನಮಗೂ ಇಲ್ಲ. ಅದಕ್ಕಂತ ಈಗ ಹೋಗಿ ನಿಮ್ಮ ಅಡ್ರೆಸ್ ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ ನಾನು ಹೇಳೋದ್ರ ಮರ್ಮ ಏನಂದರೆ, ಆ ವಂಶಾವಳಿಗೆ ಯೋಗ್ಯರಾಗಿ ನಡೆಯೋದನ್ನು ನಿಲ್ಲಿಸಿ ಈ ಕರ್ತನು ಕರೆದಿರುವಂಥ ವಂಶಾವಳಿಗೆ ಯೋಗ್ಯರಾಗಿ ಜೀವಿಸಲಿಕ್ಕೆ ಪ್ರಾರಂಭ ಮಾಡಿ. ಆ ವಂಶಾವಳಿಯ ನಾಮವನ್ನು ಮಹಿಮೆ ಪಡಿಸೋದನ್ನು ಸಾಕಿನ ನಿಲ್ಲಿಸಿ ಪರಲೋಕದ ವಂಶಾವಳಿಯ ನಾಮವನ್ನು ಮಹಿಮೆ ಪಡಿಸೋದಕ್ಕೋಸ್ಕರ ನಿಮ್ಮ ಜೀವಿತವನ್ನು ಮುಡುಪಾಗಿಡಿ. ಈ ವಂಶಾವಳಿಯ ನಮ್ಮ ಅಡ್ರೆಸ್ ನಾವು ಗೋಕಾವಿ ಫ್ಯಾಮಿಲಿಯವರು ಅಂತ ಎದೆ ಹೊಡ್ಕೊಳ್ಳೋದನ್ನು ನಿಲ್ಲಿಸ್ತೀನಿ ನಾನು. ಆದರೆ ಪರಲೋಕಕ್ಕೆ ಸಂಬಂಧಪಟ್ಟವರೆಂಬುದಾಗಿ ದುರಾತ್ಮಗಳ ಮುಂದೆ ಎದ್ದು ನಿಂತುಕೊಂಡು ಯೇಸುವಿನ ಹೆಸರಿನಲ್ಲಿ ಬಿಟ್ಟು ತೊಲಗು ಎಂಬುದಾಗಿ ಹೇಳುವಂಥ ಬಲವನ್ನು ಹೊಂದಿಕೊಳ್ಳುವಂಥ ಪ್ರಾರ್ಥನೆ ಜೀವಿತವನ್ನು ಬೆಳೆಸ್ಕೊಳ್ಳೋಣ. ಯಾಕೆಂದರೆ ದೇವರು ನಿಮ್ಮನ್ನು ಈ ಲೋಕದ ವಂಶಾವಳಿಯಿಂದ ತೆಗೆದು ಹಾಕಿದ್ದಾನೆ. ಯಾಕೆ? ಎಲ್ಲದಕ್ಕೂ ಶ್ರೇಷ್ಠವಾದ ಪರಲೋಕದ ವಂಶಾವಳಿಯಿಂದ ನಿಮ್ಮನ್ನು ತುಂಬಿಸಿದ್ದಾನೆ. ಅದಕ್ಕಾಗಿ ಕರೆಯಲ್ಪಟ್ಟವ್ರು ನೀವು. ಅದರಿಂದ ತುಂಬಿಸಲ್ಪಡ್ರಿ, ಅದರಿಂದ ಆಶೀರ್ವದಿಸಲ್ಪಡ್ರಿ. ಆತನ ಒಂದು ಕ್ಷಣ ನನ್ನೊಂದಿಗೆ ಆರಾಧಿಸ್ತೀರಾ? ಸೇಮ್ ಸಾಂಗ್. ಸುಖೇರಿಯಲ ಮಹಾಂದಲಾಭ ಶೊಂದ್ರೆಲೆ ಮನಯ ಅಂಚಲೆ ಬ್ರೋ ಸಕ್ಕಲಭ ಅಂದಲಾಭ. ವಾಟ್ ಕಾರ್ಡ್ ಇಸ್ ದಟ್? ವಿಚ್ ಕಾರ್ಡ್ ಇಸ್ ದಟ್? ಸುಕ್ರಹಲ್ ಮಹಾಂದಲಾದನ ಕಥಾ. ನಿನ್ನ ನಾಮ ಶ್ರೇಷ್ಠವು, ನಿನ್ನ ನಾಮ ಶ್ರೇಷ್ಠವು, ನಿನ್ನ ನಾಮ ಶ್ರೇಷ್ಠವು, ನಿನ್ನ ಹಾಗೆ ಯಾರು ಇಲ್ಲ. ಮಹಿಮೆ ಮಹತ್ವವೇ ನಿನ್ನನ್ನೆನ ಆರಾಧಿಸುವೆ. ನನ್ನ ಜೀವಿತದಿ ನಿನ್ನ ಕೃಪೆ, ನಿನಗಾಗಿಯೇ ನಾ ಜೀವಿಸುವೆ. ಶಲ್ಮ ಅಂದ್ರೆಲ್ಲಿದ್ದೇನೆ ಕೆರೆ ಅಂದ. ಈ ಸತ್ಯತೆಯನ್ನು ಸ್ವೀಕರಿಸ್ಕೋ. ಹೌದು, ನಾನು ಮಹಾಯಾಜಕನೆಂಬಂಥ ನಂಬಿಕೆಯನ್ನು ಸ್ವೀಕರಿಸಿಕೋ. ನಾನು ಆಯಲ್ಪಟ್ಟವನೆಂಬುದನ್ನು ಒಪ್ಪಿಕೋ, ಆತನಿಗೆ ಅರ್ಪಿಸು. ಆಶ್ಚರ್ಯಕರವಾದ, ಯಾರು ನೆನೆಸದ ಮೂಡಣ ದಿಕ್ಕಿನಿಂದ ಬಂದಂಥ ಸಹಾಯದ ಹಾಗೆ, ಯಾರು ನೆನೆಸದ ವರ್ಣ ಚಿಕ್ಕೆಗಳುಳ್ಳಂಥ ಕುರಿಗಳು ಹುಟ್ಟಿದ ಹಾಗೆ ಆಶ್ಚರ್ಯಕರವಾದ ಸಂಗತಿಗಳು ನಿನಗೋಸ್ಕರ ಜರುಗಲಿಕ್ಕೆ ಹೋಗ್ತಾ ಇವೆ. ಆ ಬೆಳಕಿನಲ್ಲಿ ಬಾ. ಮೆಲ್ಕಿಜೆದೇಕನು ಯೇಸು, ಅದಾದ ನಂತರ ಆತನು ನಿನ್ನನ್ನು ಆ ಪಟ್ಟಕ್ಕೆ ಎತ್ತಿರೋದು. ದಯವಿಟ್ಟು ಆ ಸ್ಥಾನದಲ್ಲಿ ನಿಂತ್ಕೋ, ಆ ಪರಿಶುದ್ಧತೆಯಲ್ಲಿ ನಿಂತ್ಕೋ, ಆ ಕಮಿಟ್ಮೆಂಟಲ್ಲಿ ನಿಂತ್ಕೋ, ಆ ಡೆಡಿಕೇಶನ್ನಲ್ಲಿ ನಿಂತ್ಕೋ, ಆ ಪ್ರಾರ್ಥನೆಯಲ್ಲಿ ನಿಂತ್ಕೋ. ನೆನಸದ ಆಶ್ಚರ್ಯಕರವಾದ ಸಂಗತಿಗಳನ್ನು ನನ್ನ ಜೀವಿತದಲ್ಲಿ ನೋಡ್ಲಿಕ್ಕೆ ಹೋಗ್ತಾ ಇದ್ದೀಯಾ? ತಂದೆ ಆದ್ಯವರೇ, ಈ ದಿನಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ. ನನ್ನೊಡೆಯನೇ, ನನ್ನ ರಕ್ಷಕನೇ,
ಬೋಧಿಸಿ ನಡೆಯದೆ ಮೋಸ ಹೋಗುವಂಥವನಾಗದೆ ಸ್ವಾಮಿ, ಪೌಲನು ಹೇಳಿದಂತೆ ಮೊದಲು ನಾನು ಓಟವನ್ನು ಓಡಿ ಸ್ವಾಮಿ ಕರ್ತನೇ ನಿನ್ನ ಮಹಾಯಾಜಕನಾಗಿಯೂ ಅರಸುಗಳಾಗಿಯೂ ನಿಂತುಕೊಳ್ಳಲಿಕ್ಕೆ ಬೇಕಾದಂಥ ಭಾಗ್ಯದಲ್ಲಿ ಸದೃಢವಾಗಿ ನಿಲ್ಲುಕೊಳ್ಳಲಿಕ್ಕೆ ಬೇಕಾದಂಥ ಕೃಪೆಯನ್ನು, ನಿನ್ನ ಪ್ರಸನ್ನತೆಯನ್ನು, ಪ್ರಾರ್ಥನಾ ಜೀವಿತಗಳನ್ನು ನಮ್ಮಲ್ಲಿ ಹುಟ್ಟಿಸು ಸ್ವಾಮಿ. ಒಂದೊಂದು ಕುಟುಂಬಗಳನ್ನು ಪ್ರಾರ್ಥಿಸ್ತಾ ಇದ್ದೇನೆ, ಒಬ್ಬೊಬ್ಬ ವ್ಯಕ್ತಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೇನೆ. ಇದೇ ಗಳಿಗೆಯಲ್ಲಿ ನಿನ್ನ ಪ್ರಸನ್ನತೆ ಅವರನ್ನು ಮುತ್ತಿಕೊಳ್ಳಲಿ. ಇದೇ ಗಳಿಗೆಯಲ್ಲಿ ನಿನ್ನ ಅಭಿಷೇಕ ಅವರನ್ನು ಆವರಿಸಿಕೊಳ್ಳಲಿ ದೇವರೇ. ಇದೇ ಗಳಿಗೆಯಲ್ಲಿ ನಿನ್ನ ಶಕ್ತಿ ಅವರನ್ನು ಮುತ್ತಿಕೊಳ್ಳಲಿ. ಪ್ರತಿಯೊಬ್ಬರನ್ನು ಆಶೀರ್ವದಿಸು, ಬಿಡುಗಡೆ ಮಾಡು. ನಿನ್ನ ಶಕ್ತಿಯಿಂದಲೂ ನಿನ್ನ ಬಲದಿಂದಲೂ ತುಂಬಿಸು. ಈ ಸುಂದರವಾದ ಭಾನುವಾರದ ಆರಾಧನೆಯ ದಿನಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ರಾಜ್ಯ ಬರಲಿ ಸ್ವಾಮಿ, ನಿನ್ನ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ನಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ ನೆರವೇರಲಿ ತಂದೆ. ಎಲ್ಲ ಆರಾಧನೆ ಮಹಿಮೆ ಸ್ತುತಿಗಳು ನಿನ್ನೊಬ್ಬನಿಗೆ ಉಂಟಾಗಲಿ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆ, ಆಮೇನ್. ದಯವಿಟ್ಟು ಎಲ್ಲರೂ ತಲೆಗಳನ್ನು ಬಾಗಿ, ಸಹೋದರರು ತಲೆಗಳನ್ನು ಹೊದ್ದುಕೊಂಡು ನಮ್ಮ ಕರೆಗಳನ್ನೆತ್ತಿ ಕರ್ತನಂತೆ ಆಶೀರ್ವಾದವನ್ನು ಹೊದ್ದುಕೊಳ್ಳೋಣ. ಈಗ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸಗಳು ಈಗಲೂ ಎಂದೆಂದಿಗೂ ನಮ್ಮೆಲ್ಲರೊಂದಿಗೆ ನೆಲೆಗೊಂಡಿರಲಿ ಸ್ವಾಮಿ, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದೇವರ ಕೃಪೆ ಇರೋದಾಗಿದ್ದರೆ ನಾನು ಆಗಲೇ ಹೇಳಿದಂತೆ ಇದೇ ಕೊನೆಯ ಟೆಲಿಕಾಸ್ಟ್ ಆಗಿರ್ತದೆ, ಭಾನುವಾರದ ಕೊನೆಯ ಟೆಲಿಕಾಸ್ಟ್ ಆಗಿರ್ತದೆ. ಮುಂದಿನ ವಾರ ನಾವು ಕೂಡಿ ಆರಾಧಿಸ್ಲಿಕ್ಕೆ ಇರ್ತೀವಿ. ಅದರ ಮಾಹಿತಿಗಳನ್ನು ಬೇಗನೆ ನಾವು ನಿಮಗೆ ಮುಟ್ಟಿಸ್ತೀವಿ. ನಮಗೆ ಸಿಕ್ಕ ತಕ್ಷಣ ನಾವು ನಿಮಗೆ ಮುಟ್ಟಿಸ್ತೀವಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.